ಮೇಘದೂತದ ವಿವರಣೆ ಹೆಚ್ಚುತ್ತಾ ಇದ್ದಂತೆ ಸಭಾಸದರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ನಿರೀಕ್ಷಿತವಾದದ್ದೇ, ಯಾವ ಆಶ್ಚರ್ಯವಾಗಲಿ ಖೇದವಾಗಲಿ ಇಲ್ಲ. ಆದರೆ ಯಾವುದೇ ರೀತಿಯ ಅನುಭವವನ್ನು ಕೊಡದ ಸಂಸ್ಕಾರಗಳು, ಅಪರಕ್ರಿಯೆಗಳಿಗೆ ಅತ್ಯಾದರದಿಂದ ಬಂದು ಪುಂಖಾನುಪುಂಖವಾಗಿ ಪ್ರಶ್ನಾವಳಿಗಳನ್ನು ಕುಮ್ಮರಿಸುವಂತಹ ಜನಕ್ಕೆ ಅಂಗೈಯಲ್ಲಿ ಸ್ವರ್ಗವನ್ನು ತಂದುಕೊಡುವಂತಹ ಕಾವ್ಯ ಬೇಕಿಲ್ಲ ಅನ್ನುವುದು ನಿಜವಾಗಿ ಅದೇ ದೇ ಡಿಸರ್ವ್ ವಾಟ್ ದೇ ವಾಂಟ್ ಅನ್ನುವುದನ್ನು ತೋರಿಸುತ್ತೆ. ಹೌದೇ? ಇಲ್ಲ, ಎಲ್ಲಿಯೂ ಅಷ್ಟೇ. ನಾನು ಒಂದು ಗಮನಿಸಿರುವುದೇನೆಂದರೆ, ನಮ್ಮ ಜನಕ್ಕೆ ಪುರಾಣ, ಪುಣ್ಯಕಥೆ ಅನ್ನೋದು ವಿತಿನ್ ದಿ ಕೋಟ್ಸ್, ಪುಣ್ಯ ಅನ್ನೋದು ನನಗೆ ಗೊತ್ತಿಲ್ಲದ್ದು. ಹಾಗಾಗಿ ಪುರಾಣ, ಪುಣ್ಯಕಥೆ, ವೇದಾಂತ, ಅದು ಸ್ವಮತ ಮಂಡಕ ಪರಮತ ಖಂಡಕವಾಗಿದ್ದರೆ ಮತ್ತೂ ಸಕ್ಕರೆ ಬಾದಾಮಿ ತಿಂದಂತೆ, ಈ ಥರದ್ದು ಇನ್ಯಾವುದಾದ್ರೂ ತಗಾದೆಗಳು ಅಥವಾ ಈ ಕರ್ಮಕಾಂಡದ ಕೋಲಾಹಲಗಳಲ್ಲಿ ಇರುವ ಆಸ್ಥೆ, ಇವೆಲ್ಲವನ್ನ ಮೀರಿಸಿದ ಸದ್ಯ ಪ್ರಸವಿನಿಯಾದ ಬ್ರಹ್ಮಾನಂದವನ್ನು ಕೊಡುವಂಥ ಕಲಾನಂದದ ಕಡೆಗೆ ಇಲ್ಲ ಅನ್ನುವುದು ಬಹಳ ಬೇಸರವಾಗುತ್ತೆ. ಆದರೆ ಕಲೆಗಳ ಬಗ್ಗೆ ಬೇಸರ ಆಗೋಲ್ಲ, ಅವರ ಬಗ್ಗೆ ಎಲ್ಲೆಲ್ಲಿಯೋ ಹೋಗಿ ಎಲ್ಲೆಲ್ಲಿಯೋ ಒದ್ದಾಡಿಕೊಂಡು ಹುಡುಕ್ತಾರೆ, ಕಡೆಗೆ ಆಗುವುದಷ್ಟೇ, ಏನೂ ಆಗುವಂಥದ್ದಲ್ಲ. ಇದ್ದ ಜಾಗದಲ್ಲೇ ಇರ್ತಾರೆ, ಒಂದು ಅಂಗುಲವೂ ಮುಂದೆ ಹೋಗಿರಲ್ಲ. ಬೇಕಾದ್ರೆ 1-2 ಕಿಲೋಮೀಟರ್ ಹಿಂದೆ ಹೋಗಿರ್ಬೋದೇನೋ ಅಂತ ಅನಿಸುತ್ತೆ ಪ್ರಗತಿ ಪಥದಲ್ಲಿ. ಚೆನ್ನಾಗಿ ಹೇಳಿದ್ರಿ. ಏನಂದರೆ, ರಸಪ್ರಜ್ಞೆ ಬೆಳೆದರೆ ಮಿಕ್ಕದ್ದೆಲ್ಲ ತಾನೇ ತಾನಾಗಿ ಆಗುತ್ತೆ. ಯಾವನು ಕರ್ಮಾಂಧನಾಗಿ ಮತಾಂಧನಾಗಿ ಇರ್ತಾನೆ ಮನುಷ್ಯ, ಅವನಿಗೆ ಇವುಗಳು ಅರ್ಥ ಆಗುವಂಥದ್ದಲ್ಲ. ಕಾರಣ, ಕಾವ್ಯ ಎಲ್ಲ ಕಂಡೀಷನಿಂಗನ್ನು ಕಳಚುವಂಥ ಒಂದು ದಿವ್ಯ ಸಾಧನ. ಅದರಲ್ಲಿಯೂ ಮೇಘದೂತದಂಥದ್ದಂತೂ ಯಾವ ವಸ್ತುವನ್ನು ಕುರಿತಿಲ್ಲದೆ ಕೇವಲ ಸ್ವಾನಂದವನ್ನೇ, ನಿರ್ಮಲಾನಂದವನ್ನು ವಿಸ್ತರಿಸುವಂಥದ್ದು. ಇರಲಿ, ಆದರೆ ಇಷ್ಟು ಜನ ಇದ್ದಾರೆ ಅನ್ನೋದೇ ನನಗೆ ಆಶ್ಚರ್ಯ, ಆನಂದ ಎರಡನ್ನೂ ಉಂಟು ಮಾಡುತ್ತೆ. ಈಗ ಒಂದು 5 ನಿಮಿಷಗಳ ಕೆಳಗೆ ರಾಮಸ್ವಾಮಿಯವರು ಹೇಳ್ತಾ ಇದ್ರು, ಇದು ಪ್ರಾಯಶಃ ಮೇಘದೂತ ಕಾಳಿದಾಸ ತನಗಾಗಿ ಬರಕೊಂಡದ್ದು ಅಂತ, ಸ್ವಂತ ಸುಖಾಯ ಮಾಡಿಕೊಂಡದ್ದು ಅಂತ. ಹಾಗಾಗಿ ಇದರ ಸ್ವಾರಸ್ಯ ನಮಗೆ ಹೆಚ್ಚು ತಾರಕ. ನಾನು ಮೊದಲೇ ಅದಕ್ಕೆ ಹೇಳಿದ್ದೆ, ನಿಮಗಿಷ್ಟವೋ ಇಲ್ಲವೋ ನನಗಂತೂ ಗೊತ್ತಿಲ್ಲ, ನನ್ನ ಇಷ್ಟದಂತೆ ಇದು ನಡೀತಾ ಇರುವಂಥದ್ದು ಅಂತ. ಈ ನನ್ನ ಇಷ್ಟವನ್ನು ಆಗ ಮಾಡಿಸುವಂತಹ ಗೆಳೆಯರು ಜಗದೀಶ್ ಮಯ್ಯ ಅವರು ಹಾಗೂ ನಮ್ಮ ರಮಾಮಣಿಯವರು, ಇವರುಗಳಿಗೆ ನಾನು ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅಂತೆಯೇ ಈ ಸಂಸ್ಥೆಗೆ ಕೂಡ. ಪ್ರಾಪ್ಯಾವಂತೀನ್ ಉದಯನ ಕಥಾ ಕೋವಿದ ಗ್ರಾಮವೃದ್ಧಾನ್ ಅನ್ನುವ ಅವಂತಿಯ ಹೊಸಿಲಿನಲ್ಲಿ ನಾವಿದ್ವಿ. ಉದಯನನ ಕಥೆಗಳನ್ನು ಬಲ್ಲಂತಹ ಜಾನಪದ ವೃದ್ಧರು ಇದ್ದಂಥ ಸ್ಥಳ ಅಂತ. ಇಲ್ಲಿ ಕೆಲವು ಪ್ರಕ್ಷೇಪ ಪದ್ಯಗಳು ಇವೆ. ಸಾಮಾನ್ಯವಾಗಿ ಪ್ರಕ್ಷೇಪಕಾರರು ಕಾವ್ಯದ ಸ್ವಾರಸ್ಯವನ್ನು ತಮ್ಮ ಕಳಪೆ ಪದ್ಯಗಳಿಂದ ಹಾಳು ಮಾಡ್ತಾರೆ ಅಂತ. ತಮಗೆ ಸ್ವತಂತ್ರ ಕಾವ್ಯವನ್ನು ಬರೆಯೋ ಯೋಗ್ಯತೆ ಇಲ್ಲದೇ ಇದ್ದರೆ ಮಹಾಕವಿಗಳ ವಾಗ್ಧಾರೆಯ ಗಂಗಾ ಪ್ರವಾಹದಲ್ಲಿ ತಮ್ಮದೂ ಒಂದು ಸಣ್ಣ ಪುಟ್ಟ ತೊರೆಗಳು, ಕೆಲವೊಮ್ಮೆ ಚರಂಡಿಗಳು ಕೂಡ ಸೇರಿ ಹೋಗಲಿ ಅಂತ, ರಥ್ಯೋದಕವೂ ಸೇರಿ ಹೋಗಲಿ ಅಂತ ಮಾಡ್ತಾರೆ ಅಂತ. ಆದರೆ ಮೇಘದೂತದ ಮಹಾತ್ಮೆ ಎಂಥದ್ದು ಅಂದರೆ, ಆ ಒಂದು ನಿರ್ಮಲ ಗಂಗಾ ತರಂಗದ ಪ್ರವಾಹದಲ್ಲಿ ಪ್ರಕ್ಷೇಪ ಪದ್ಯಗಳು ತಕ್ಕ ಮಟ್ಟಿಗೆ ರಮಣೀಯವಾಗಿವೆ. ಬಿಕಾಸ್ ದೇ ಹ್ಯಾವ್ ಟು ಇಂಟರ್ಪೊಲೇಟ್ ಇನ್ ದಿ ವರ್ಕ್ ಆಫ್ ಕಾಳಿದಾಸ. ಇನ್ಯಾರೋ ಟಾಮ್ ಡಿಕ್ ಅಂಡ್ ಹ್ಯಾರಿ ಕಾವ್ಯಕ್ಕೆ ಪ್ರಕ್ಷೇಪ ಮಾಡೋಕ್ಕೆ ಎಂಥ ಕಸ ಕಡ್ಡಿನೂ ಹಾಕ್ಬೋದಾಗಿತ್ತು. ಆದ್ದರಿಂದ ಆ ಮಹಾಕೃತಿಯ ಒಳಗೆ ಪ್ರಕ್ಷೇಪ ಮಾಡುವಾಗ ಒಂದು ಸ್ವಲ್ಪವಾದರೂ ಒಳ್ಳೆಯದು ಮಾಡಬೇಕು. ಅವರು ಅಲ್ಲಿ ಇನ್ನೊಂದು ಒಳ್ಳೆಯದು ಮಾಡಿದ್ದಾರೆ. ಏನೆಂದರೆ, ಯಾವುದನ್ನು ಕಾಳಿದಾಸ ಸೂಚಿಸಿದ್ದಾನೆ ಅದನ್ನು ವಿಸ್ತರಿಸುವಂಥ ಪ್ರಯತ್ನ, ವ್ಯಾಖ್ಯಾನ ಮಾಡುವಂಥ ಪ್ರಯತ್ನ. ಅದರಿಂದಲೇ ಅದು ಪ್ರಕ್ಷೇಪ ಅಂತಲೂ ಗೊತ್ತಾಗುತ್ತೆ. ಕಾಳಿದಾಸ ಮಿಕ್ಕ ಕಲಾವಿದರೆಲ್ಲ ಎಷ್ಟೆಷ್ಟೋ ಕಷ್ಟಪಟ್ಟು ವಿಸ್ತರಿಸುವುದನ್ನು ಸೂಚಿಸಿ ಬಿಡ್ತಾನೆ ಅಂತ ನಾನು ಹೇಳಿದ್ದೆ. ಇಲ್ಲಿ ಉದಯನ ಕಥಾ ಕೋವಿದ ಗ್ರಾಮವೃದ್ಧ ಅನ್ನುವ ಒಂದು ಫ್ರೇಸ್ ಯಾವುದಿದೆ, ಅದರ ಮೇಲೆ ಒಂದು ಪದ್ಯವನ್ನೇ ಪ್ರಕ್ಷೇಪಕಾರರು ಯಾರೋ ಮಾಡಿದ್ದಾರೆ. ಪ್ರದ್ಯೋತಸ್ಯ ಪ್ರಿಯ ದುಹಿತರಂ ವತ್ಸರಾಜೋತ್ರ ಜಘರೆ ಹೈಮಂ ತಾಲದ್ರುಮವನಮಭೂದತ್ರ ತಸ್ಯೈವ ರಾಜ್ಞಃ ಅತ್ರೋದ್ಭ್ರಾಂತ ಕಿಲ ನಡಗಿರಿಹಿ ಅಥವಾ ನಲಗಿರಿಹಿ ಸ್ತಂಭಮುತ್ಪಾಟ್ಯ ದರ್ಪಾತ್ ಇತ್ಯಾಗಂತೂನ್ ರಮಯತಿ ಜನೋ ಯತ್ರ ಬಂಧೂನ್ ಅಭಿಜ್ಞ ಅನ್ನುವಂಥ ಮಾತು. ಇಲ್ಲಿ ಆ ಊರಿನ ಉದಯನ ಕಥಾ ಕೂವಿದರಾದ ಗ್ರಾಮವೃದ್ಧರು ಯಾವ ಥರ ಕೆಲಸ ಮಾಡ್ತಾರೆ ಅಂತ ಅನ್ನೋದು. ಸಾಮಾನ್ಯವಾಗಿ ಒಂದು ಪ್ರಸಿದ್ಧವಾದ ಕ್ಷೇತ್ರಕ್ಕೆ, ಮಹನೀಯವಾದ ಒಂದು ಊರಿಗೆ
ಬಂಧುಗಳು ಬಂದರೆ ಅವರಿಗೆ ನಮ್ಮ ಊರಿನದ್ದು ಇಂತಿಂಥ ವಿಶೇಷ ಇಂತಿಂಥದ್ದು ಅಂತ ಹೇಳುವಾಗ ಎಂದೋ ನಡೆದದ್ದು ಇಲ್ಲಿಯೇ ಈಗಲೇ ಆಯಿತು ಅನ್ನುವಂತೆ ತೋರಿಸ್ತೀವಿ. ಎಲ್ಲರಿಗೂ ಆ ಸಂತೋಷ ಸಿಗೋದಿಲ್ಲ. ಅದರಿಂದಲೇ ನನ್ನ ಗುರುಗಳು ಡಾಕ್ಟರ್ ಎಸ್ ರಾಮಸ್ವಾಮಿಯವರು ಹೇಳ್ತಾ ಇರ್ತಾರೆ, ದೆರ್ ಆರ್ ಮೆನಿ ಬಿಗ್ ಸಿಟೀಸ್ ಬಟ್ ವೆರಿ ಫ್ಯೂ ಆರ್ ಗ್ರೇಟ್ ಅಂತ. ಗ್ರೇಟ್ ಸಿಟಿ ಅಂದರೆ ಉದಾಹರಣೆಗೆ ಲಂಡನ್ ಇರಬಹುದು, ಅದು ಗ್ರೇಟ್ ಸಿಟಿ. ಆದರೆ ನ್ಯೂಯಾರ್ಕ್ ಈಸ್ ಎ ಬಿಗ್ ಸಿಟಿ. ಹಾಗೆ ಈಗ ಉಜ್ಜಯಿನಿ ಈಸ್ ಎ ಗ್ರೇಟ್ ಸಿಟಿ ಬಟ್ ಮುಂಬೈ ಈಸ್ ಎ ಬಿಗ್ ಸಿಟಿ. ಕೆಲವೊಂದು ಸಂದರ್ಭದಲ್ಲಿ ಗ್ರೇಟ್ ಬಿಗ್ ಎರಡೂ ಆಗಿಬಿಡುತ್ತೆ. ಉದಾಹರಣೆಗೆ ಇಂದ್ರಪ್ರಸ್ಥ ನಮ್ಮ ನವದೆಹಲಿ, ಹಾಗೆ ದೆಹಲಿ ದೊಡ್ಡ ಪಟ್ಟಣ ಕೂಡ ಹೌದು, ನಗರ. ಹಾಗಾಗಿ ದೇ ಆರ್ ಬೋತ್ ಬಿಗ್ ಅಂಡ್ ಗ್ರೇಟ್. ಈಗ ಲಂಡನ್ ಆ ಥರ ಬಿಗ್ ಅಂಡ್ ಗ್ರೇಟ್ ಎರಡೂ ಆಗಿರುವಂಥದ್ದು. ಆ ತರಹ ಈ ಉಜ್ಜಯಿನಿ ಅಂಥ ಒಂದು ಗ್ರೇಟ್ ಅಂಡ್ ಬಿಗ್ ಎರಡೂ ಆದಂಥ ನಗರ. ಅಲ್ಲಿಗೆ ಬರುವವರಿಗೆ ತೋರಿಸ್ತಾ ಇದ್ದರು, ಇಲ್ಲಿಯೇ ಚಂಡಮಹಾಸೇನ ಪ್ರದ್ಯೋತನ ಪ್ರಿಯ ಪುತ್ರಿಯಾದ ವಾಸವದತ್ತೆಯನ್ನು ವತ್ಸರಾಜ ಅಪಹರಣ ಮಾಡಿದ್ದು, ಮತ್ತು ಇಲ್ಲಿ ಪ್ರದ್ಯೋತ ಮಹಾರಾಜ ಬೆಳೆಸಿದ್ದಂಥ ಬಂಗಾರದ ತಾಳೆ ಹೂಗಳ ಒಂದು ತೋಟ ಇತ್ತು. ಇಲ್ಲಿಯೇ ಮದಿಸಿದ ನಳಗಿರಿ ಅಥವಾ ನಡಾಗಿರಿ ಅಥವಾ ನಳಗಿರಿ ನಡಗಿರಿ ಎಲ್ಲ ಥರನೂ ಉಂಟು. ಅರೆ, ನಳಗಿರಿ ಅಂತ ಶ್ರೀವೈಷ್ಣವರು ಮಾಡುವಂತಹ ಕೂಟಿಗೆ ಹೆಸರು. ಅವರು ನಳಿಗಿರಿ ಅಂತಂತಾರೆ. ಅದಲ್ಲ, ಬಹಳ ವಿಶೇಷವಾಗಿರುತ್ತೆ. ಚಾತ್ತಮದು ಕಣ್ಣಮದು ಅಂತೆಲ್ಲ ಹೇಳಿ. ಅಮದು ಅಂದರೆ ತಮಿಳಿನಲ್ಲಿ ಅಮೃತಮ್ ಅಂತ. ಅವರು ಅನ್ನಕ್ಕೆ ಸೇರುವ ಅಮೃತ ಅಂದರೆ ಸಾರು ಅಂತ ಅರ್ಥ. ಚಾತ್ತ ಅಮುದಂ. ಹಾಗೆ ಕಣ್ಣಮದು, ಕಣ್ಣನಿಗೆ ಪ್ರಿಯವಾದಂಥ ಅಮೃತ ಪಾಯಸ ಅಂತ. ಅಂದರೆ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಎಲ್ಲಕ್ಕೂ ಒಂದು ಅಮೃತ ಸ್ವರೂಪ ಭಗವನ್ ನಿವೇದಿತವಾದ ಕಾರಣ ರುಚಿ ಅಂತನ್ನುವುದು ಅಲ್ಲಿಯ ಸ್ವಾರಸ್ಯ. ಇರಲಿ, ಇದು ಬುದ್ಧನ ಕಾಲದಲ್ಲಿಯೇ ಪ್ರಸಿದ್ಧವಾದಂಥ ಹೆಸರು ನಳಾಗಿರಿ ನಡಾಗಿರಿ. ಅದು ಅಜಾತಶತ್ರುವಿನ ಒಂದು ಆಸ್ಥಾನದಲ್ಲಿದ್ದಂಥ ಆನೆಯಾಗಿತ್ತು ಅಂತಲೂ ಬರುತ್ತೆ. ಇಲ್ಲಿ ಪ್ರದ್ಯೋತನ ಆನೆ ಅಂತ ಭಾಸಾದಿಗಳಲ್ಲಿ ಪ್ರಸಿದ್ಧವಾದದ್ದು. ಅದಕ್ಕೆ ಉನ್ಮಾದ ಬಂದಾಗ ಉದಯನ ಅದರ ಉನ್ಮತ್ತತೆಯನ್ನು ಕಳೆದ ತನ್ನ ಘೋಷವತಿ ವೀಣಾ ವೈಖರಿಯ ಮೂಲಕ ಅಂತ. ಅಲ್ಲಿ ಆ ನಳಗಿರಿ ಇದ್ದದ್ದು. ಇದು ಕಂಬವನ್ನು ಕಿತ್ತುಕೊಂಡು ಗೊಣಸನ್ನು ಕಿತ್ತುಕೊಂಡು ಸರಪಣಿಯಿಂದ ಬಿಡಿಸಿಕೊಂಡು ಬಂತು. ಇದು ಹುಚ್ಚಾಟ ಮಾಡಿತು. ಮದೋನ್ಮತ್ತವಾದ ಆ ಆನೆಯ ವಿಭ್ರಮ ವಿಲಾಸಗಳು ಮತ್ತೆ ಭವಿಕ್ರೀಡಿತ ಅಂತೆಲ್ಲ ಅಲ್ಲಿ ಹೇಳ್ತಾ ಇದ್ರು ಅಂತ. ಹೀಗೆ ಆಗಂತೂನ್ ಜನಾನ್ ರಮಯತಿ ಅಭಿಜ್ಞ. ತಿಳಿದವರು ತಮ್ಮ ಮನೆಯ ಬಂಧುಗಳು ಬಂದವರಿಗೆಲ್ಲರಿಗೂ ಅದನ್ನು ತೋರಿಸ್ತಾ ಇದ್ರು ಅಂತ. ಈ ಉದಯನ ಕಥಾ ಕೋವಿದ ಗ್ರಾಮ ವೃದ್ಧ ಅನ್ನೋದರ ವ್ಯಾಖ್ಯಾನವೇ ಅಲ್ಲವೇ ಈ ಪದ್ಯ. ಇದು ಕಾವ್ಯ ನಮ್ಮೊಳಗೆ ಉಂಟು ಮಾಡಬೇಕಾದ ಭಾವ. ಒಬ್ಬ ಸಹೃದಯನಾದ ರಸಿಕ ಈ ವಿವರಗಳನ್ನೆಲ್ಲ ತನ್ನೊಳಗೆ ಕಲ್ಪಿಸಿಕೊಳ್ತಾನಲ್ಲ, ಅದನ್ನು ವ್ಯಾಖ್ಯಾತರು ಮಾಡ್ತಾನೆ. ಪ್ರಕ್ಷೇಪಕಾರನಾದರೂ ಪ್ರಾಯಶಃ ಈ ಮಹಾಕೃತಿಯನ್ನು ಓದಿ ಆದ ಆನಂದವನ್ನು ತನ್ನದೇ ಆದ ರೀತಿಯಲ್ಲಿ ಪದ್ಯರೂಪಗಳಲ್ಲಿ ಮೆಲುಕು ಹಾಕ್ಕೊಂಡಿದ್ದು ಅಂತ ಅನಿಸುತ್ತೆ. ನಾವು ಪ್ರತಿಯೊಂದು ಪದ್ಯಕ್ಕೂ 8, 10 ಈ ಥರದ ಪ್ರಕ್ಷೇಪ ಶ್ಲೋಕಗಳನ್ನು ಬರೆಯಬಹುದು. ಯಾಕೆ? ಕಾಳಿದಾಸನ ಕಾವ್ಯ ಅಷ್ಟು ರಮಣೀಯವಾದಂಥದ್ದು. ಹಾಗಾಗಿ ಪ್ರಕ್ಷೇಪ ಅಂತ ಸಾರಾಸಗಟಾಗಿ ತಿರಸ್ಕರಿಸದೆ ನಾವು ನೋಡಿದಾಗ ಗೊತ್ತಾಗುತ್ತೆ. ಗುಂಡಪ್ಪನವರು ಅದಕ್ಕೆ ಹೇಳ್ತಾ ಇದ್ರಂತೆ, ಮಹಾಕೃತಿಗಳಲ್ಲಿ ಒಳ್ಳೆಯ ಪ್ರಕ್ಷೇಪ ಭಾಗಗಳಿದ್ರೆ ಅದನ್ನು ಪ್ರಕ್ಷೇಪ ಅಂತ ಎತ್ತಿ ಹಾಕಿದ್ರೆ ಹೂ ಇಸ್ ದಿ ಲೂಸರ್ ಅಂತ ಕೇಳೋರಂತೆ. ನಾವು ರಸಜ್ಞರು, ಎಲ್ಲಿ ಗುಣ ಇದ್ದರೆ ಅಲ್ಲಿ ನೋಡೋಣ. ಕಾಳಿದಾಸನ ಪೆನ್ನಿಂದಲೇ ಬಂದದ್ದಾಗಬೇಕು ಅಂತ ಏನಿಲ್ಲ. ಇನ್ನು ಯಾವ ಅನಾಮಧೇಯ ದಾಸ ಬಂದರೂ ಪರವಾಗಿಲ್ಲ, ಅವನು ಬರೆದದ್ದು ಚೆನ್ನಾಗಿದ್ದರೆ ಗ್ರಹಿಸೋಣ ಅನ್ನುವಂಥ ಭಾವ. ಹೀಗೆ ಆ ಉದಯನ ಕಥಾ ಕೋವಿದರು ಜನ ತುಂಬಿರುವಂಥ ಜಾಗ. ಜನಪದ ಕಥೆಗಳು ಒಂದು ನಾಡಿನ ಸೌಭಾಗ್ಯ. ಯಾರಿಗೆ ಕಥೆ ಹೇಳೋಕ್ಕೆ ಬರುತ್ತೋ ಆ ಜನಾಂಗಕ್ಕೆ ಜೀವಂತಿಕೆ ಇದೆ ಅಂತ. ನೀವು ನೋಡಿ, ಅಮೆರಿಕದ ಜನಕ್ಕೆ ಕಥೆ ಓದೋಕ್ಕೆ ನೋಡೋಕ್ಕೆ ಬರುತ್ತೆ ಹೊರತು ಹೇಳೋದಕ್ಕೆ ಬರೋದಿಲ್ಲ. ಈಗ ಈಚೆಗಂತೂ ಅಲ್ಲಿ ನೆರಟಾಲಜಿ ಅನ್ನೋದನ್ನು ಒಂದು ದೊಡ್ಡ ಶಾಸ್ತ್ರ ಮಾಡಿಕೊಂಡಿದ್ದಾರೆ, ಕಥೆ ಹೇಗೆ ಹೇಳುವುದು ಅಂತ. ಅಲ್ಲಿಂದ ನಮ್ಮವರು ಕೂಡ ಕಲಿತುಕೊಂಡು ನಮ್ಮ ಕಥೆಗಳಲ್ಲಿ ಯಾವ ರೀತಿಯಾಗಿ ನೆರಟಾಲಜಿ ಇದೆ ಅಂತ ನೋಡುವಂಥ ಪ್ರಯತ್ನ ಮಾಡಿದ್ದಾರೆ. ಅದು ಅಲ್ಲಿಂದ ನೋಡಿ ಜ್ಞಾನೋದಯವಾಗಬೇಕಾದ್ದೇನು ಬೇಕಿಲ್ಲ. ನಮ್ಮಲ್ಲಿಯೇ ನೋಡಿದರೆ ಗೊತ್ತಾಗುತ್ತೆ ಆ ಕಥಾ ಕೋವಿದತ್ವ ಎಂಥದ್ದು ಅಂತ. ಪ್ರತಿಯೊಂದನ್ನು ಕಥಾ ಅನ್ನೋದೇ ಕಥ ಅನ್ನೋ ಧಾತುವಿನಿಂದ ಬಂದದ್ದೆಲ್ಲ ಹೇಳಿಕೆ ಅಂತ ಅನ್ನುವುದು. ನಮ್ಮ ಕಾವ್ಯ ಪದ್ಯವಾಗಲಿ ಗದ್ಯವಾಗಲಿ ಎಲ್ಲ ಅದೇ ರೀತಿ ಬಂದದ್ದು. ಕಥಾನಕ ನಮ್ಮ ಕಲ್ಪನೆಯನ್ನು ಗರಿಗೆದರಿಸಿ ಹಾರಿಸುತ್ತೆ. ಇಲ್ಲಿ ಉದಯನ ಕಥೆಗಳು ಆ ತರಹ. ಕಾಳಿದಾಸನಿಗೆ ರಾಮಾಯಣ ಮಹಾಭಾರತಗಳ ಬಳಿಕ ಬೃಹತ್ಕಥೆ ತುಂಬ ಆರಾಧ್ಯವಾಗಿತ್ತು. ಇಡೀ ಭಾರತೀಯ ಸಂಸ್ಕೃತಿಯೇ ಈ 3 ಕೃತಿಗಳ ಮೇಲೆ ಆಧಾರವಾದದ್ದು. ಹಿಂದೆ ಇದೇ ವೇದಿಕೆಯಲ್ಲಿ ಮೃಚ್ಛಕಟಿಕದ ಬಗ್ಗೆ ಮಾತನಾಡುವಾಗ ಮೊದಲನೇ ದಿವಸ ಇಡೀ ಈ ಬೃಹತ್ ಕಥಾ ಸ್ವಾರಸ್ಯವನ್ನು ಕುರಿತೇ ಹೇಳಿದ್ದೆ ನಾನು. ತ್ರಿಸ್ರೋತ ಸಹ
ಗಂಗಾಯಾಹ ಇವ, ಗಂಗೆಯ 3 ಝರಿಗಳೆಂಬಂತೆ, ಗಂಗಾ ಯಮುನಾ ಸರಸ್ವತಿಗಳ ತ್ರಿವೇಣಿ ಸಂಗಮ ಎಂಬಂತೆ ರಾಮಾಯಣ ಮಹಾಭಾರತ ಬೃಹತ್ ಕಥೆಗಳ ಒಂದು ಸ್ವಾರಸ್ಯ ಅಂತ ತಿಳಿಸಿದ್ದೆ. ಅದು ಕಾಳಿದಾಸನ ಮನಸ್ಸಿನಲ್ಲಿರುವುದು. ಅವನ ಕಾಲದ ಜನಾಂಗದ ಅರ್ಥಕಾಮಗಳ ಧರ್ಮಾವಿರುದ್ಧವಾದ ಚೌಕಟ್ಟು ಎಂಥದ್ದು, ಯಾವ ಸ್ವಾರಸ್ಯ ಅನ್ನೋದನ್ನು ವಿಸ್ತರಿಸಿದಂಥದ್ದು. ಅಷ್ಟು ಮಾತ್ರವಲ್ಲ, ಈ ಬೃಹತ್ ಕಥೆಯ ತವರು ವಿಂಧ್ಯ ಪರ್ವತ. ಅದು ಈ ಉಜ್ಜಯಿನಿ ಮೊದಲಾದ ಪುಣ್ಯಕ್ಷೇತ್ರಗಳಿಗೆ ನಿಕಟ ಭೂಮಿ ತಾನೆ. ಶ್ರೀ ವಿಶಾಲ, ಲಕ್ಷ್ಮಿಯಿಂದ ವಿಶಾಲವಾದದ್ದು, ಶ್ರಿಯಾ ವಿಶಾಲ ಪುರಿ, ಅಥವಾ ಶ್ರೀಶ್ಚ ವಿಶಾಲಾಚ ಅನ್ನುವಂಥ ಅರ್ಥ ಕೂಡ ಉಂಟು. ಅದು ಸ್ವಯಂ ಲಕ್ಷ್ಮೀ ರೂಪವಾದದ್ದು, ವಿಶಾಲವಾದದ್ದು. ಅಂಥದ್ದು ಆ ವಿಶಾಲಾಪುರಿ ಉಜ್ಜಯಿನಿ. ಅಲ್ಲಿಗೆ ಹೋಗು. ಈ ಊರು ದೇವಲೋಕದ ಒಂದು ತುಂಡು. ಯಾಕೆ? ಭೂಮಿಯಿಂದ ಜನಗಳೆಲ್ಲರೂ ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ. ಹಾಗೆ ಹೋದ ಮೇಲೆ ಸ್ವರ್ಗವಾಸದಲ್ಲಿರುವಾಗ ಇನ್ನೂ ಒಂದಿಷ್ಟು ಪುಣ್ಯ ಇರುವಾಗಲೇ ಭೂಮಿಗೆ ಇಳಿದು ಬರ್ತಾರಂತೆ. ಅದು ಜಾಣ್ಮೆ ಇರುವಂಥವರು, ವಿವೇಕಿಗಳು. ಇನ್ನೂ ನಮಗೆ ಗೌರವ ಇರುವಾಗಲೇ ಆ ಜಾಗ ಬಿಟ್ಟು ಬರಬೇಕು. ನೆನ್ನೆ ನನ್ನ ಗೆಳೆಯರು ಮಂಟಪರು ಹೇಳ್ತಾ ಇದ್ರು, ತಾನು ಎಷ್ಟು ಊಟ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅಂದರೆ, ಅವರು ಇನ್ನೊಮ್ಮೆ ಅಷ್ಟೇ ಪ್ರಮಾಣದ ಊಟ ಮಾಡೋದಕ್ಕೆ ಸಾಧ್ಯ ಅಂತ ಇರುವಾಗಲೇ ಊಟವನ್ನು ಮುಗಿಸ್ತಾರಂತೆ. ಈ ಊಟ ಮಾಡಿದ ತಕ್ಷಣ ಮತ್ತೆ ಎಲೆ ಹಾಕಿ ಯಾರು ಬಡಿಸಿದ್ರೆ, ಈಗ ತಿಂದಷ್ಟೇ ಪ್ರಮಾಣದಲ್ಲಿ ತಿನ್ನಬಹುದಾದಷ್ಟು ಹಸಿವನ್ನು ಉಳಿಸಿಕೊಂಡು, ಹಸಿವನ್ನು ಉಳಿಸಿಕೊಳ್ಳೋದು ಅಂದರೆ ಏನರ್ಥ? ರುಚಿಯನ್ನು ಉಳಿಸಿಕೊಳ್ಳೋದು ಅಂತ ಅರ್ಥ. ಹಸಿವಿಲ್ಲದ ಮೇಲೆ ರುಚಿಯಲ್ಲಿರುತ್ತೆ, ಪಸಿಯೇ ರುಚಿ ಅಲ್ವೇ? ಹಾಗಾಗಿ ಆ ಒಂದು ರುಚಿಯನ್ನು ಉಳಿಸಿಕೊಂಡು ತನ್ಮೂಲಕ ಬದುಕನ್ನು ಕಾಣಬೇಕು ಅನ್ನುವುದು ಅವರ ಫಿಲಾಸಫಿ. ಅದು ನನ್ನಂಥವರಿಗೆ ಬಹಳ ಕಷ್ಟವಾದದ್ದು. ಇನ್ನೇನೋ ತಿನ್ನೋಕ್ಕೆ ಆಗೋಲ್ಲ ಅಂತ ಅನಿಸುವವರೆಗೆ ತುಂಬಿಸಿಕೊಂಡ ಮೇಲೆ ಎಲೆಯಿಂದ ಏಳಬೇಕು ಅನ್ನೋ ಬುದ್ಧಿ ಬರುತ್ತೆ. ಯಾರೋ ಹೊಟ್ಟೆ ತುಂಬ ತಿಂದಿದ್ರಂತೆ, ಒದ್ದಾಟ ತುಂಬ ಉಬ್ಬಸ ಆಗ್ತಾ ಇದ್ದಂತೆ, ಅಯ್ಯೋ ಬೆರಳಿಂದ ಬಾಯಿಗೆ ಹಾಕ್ಕೊಂಡು ವಮನ ಮಾಡಿಬಿಡಿ ಅಂದರೆ, ಒಂದು ಬೆರಳು ಹಾಕೋಕೆ ಜಾಗ ಇದ್ದರೆ 2 ಕಡುಬು ಹೋಗ್ತಾ ಇತ್ತಲ್ಲ ಅಲ್ಲಿಂದ್ರಂತೆ. ಅದು ನನ್ನ ಪ್ರಾರಬ್ಧ. ಆದರೆ ಕೆಲವರು ವಿವೇಕಿಗಳು ಸ್ವರ್ಗದಲ್ಲಿರುವಾಗ ಪುಣ್ಯ ಸಂಚಯನ ಮಾಡಿಕೊಂಡು ಹೋದವರು ಇನ್ನೂ ಒಂದಿಷ್ಟು ಶೇಷ ಪುಣ್ಯ ಇರುವಾಗಲೇ ನಾವಿನ್ನು ಬರ್ತೀವಿ ಗುಡ್ ಬೈ ಸ್ವರ್ಗಕ್ಕೆ ಅಂತ ಹೇಳ್ತಾ ಆ ಭಾಗಶಃ ಪುಣ್ಯವನ್ನು ಸ್ವರ್ಗದ ಸೌಂದರ್ಯವನ್ನು ಕೊಳ್ಳೋದಕ್ಕೆ ಪಣ್ಯವಾಗಿ ಬಳಸಿ ಒಂದಿಷ್ಟು ದಿವಃ ಕಾಂತಿಮತ್ ಖಂಡಮೇಕಂ, ಸ್ವರ್ಗದ ಬಹಳ ರಮಣೀಯವಾದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಟೆನ್ಷನ್ ಒಂದನ್ನು ಇವರು ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಕೊಂಡು ಭೂಮಿಗೆ ಕಿತ್ಕೊಂಡು ಬರ್ತಾ ಇದ್ರು. ಹಾಗೆ ಎಲ್ಲರೂ ಕಿತ್ತುಕೊಂಡು ಬಂದ ಸ್ವರ್ಗವೇ, ಗುಳೆ ಎತ್ತಿಕೊಂಡು ಬಂದ ಸ್ವರ್ಗವೇ ಉಜ್ಜಯಿನಿಯಾಗಿದೆ ಅಂತ. ಎಂಥ ಕಲ್ಪನೆ! ಬೆಸ್ಟ್ ಆಫ್ ಅಮೇರಿಕಾ ವಿ ಸಿ ಹಿಯರ್ ಅಂತ ಹೇಳಿದಂತೆ, ಬೆಸ್ಟ್ ಆಫ್ ಸ್ವರ್ಗ ಈ ಸೀನ್ ಇನ್ ಉಜ್ಜಯಿನಿ ಅಂತ. ಯಾಕೆಂದರೆ ಸ್ವರ್ಗದವರಿಗೆ ಊರು ಅಂದರೆ ಹೊಲಗೇರಿ ಅಂತ ಅಲ್ಲೂ ಎಡವಟ್ಟಿದ್ದೇ ಇರುತ್ತೆ. ಆದರೆ ಅಲ್ಲಿ ಸಾರವತ್ತಾದ ಯಾವುದು ಅಂತ ನೋಡಿದವರಿಗೆ ಅದು ಚೆನ್ನಾಗಿ ಗೊತ್ತು. ಅಲ್ಲಿದ್ದವರಿಗೆ ಗೊತ್ತಾಗೋಲ್ಲ, ವಿಸಿಟರ್ಸ್ಗೆ ಗೊತ್ತಾಗುವಷ್ಟು ಸೌಂದರ್ಯ ಅಲ್ಲಿ ನೇಟಿವ್ಸಿಗೆ ಗೊತ್ತಾಗೋಲ್ಲ. ಹೀಗಾಗಿ ವಿಸಿಟ್ ಮಾಡಿಕೊಂಡು ಬಂದವರು ಸೆರಗಲ್ಲಿ ಗಂಟಿಟ್ಟುಕೊಂಡು ಬಂದಂಥ ಸ್ವರ್ಗ ಇದು ಅಂತಾನೆ. ತವರಿಗೆ, ಜನ್ಮಭೂಮಿಗೆ ಇದಕ್ಕಿಂತ ದೊಡ್ಡ ಟ್ರಿಬ್ಯೂಟನ್ನು ಏನನ್ನು ಕೊಡುವಂತೆ ಇದೆ. ಹಾಗೆ ಇಲ್ಲಿ ನೋಡಿ, ತಮ್ಮ ಪುಣ್ಯದ ಫಲವಾಗಿ ಇದನ್ನು ಉಳಿಸಿಕೊಂಡಿದ್ದಾರೆ. ಪುಣ್ಯದ ಫಲವಾಗಿ ಸ್ವರ್ಗಕ್ಕೆ ಹೋಗೋಕ್ಕಿಂತ ಪುಣ್ಯದ ಫಲವಾಗಿ ಸ್ವರ್ಗವನ್ನು ಭೂಮಿಗೆ ಇಳಿಸುವುದು ದೊಡ್ಡದು. ಪರ್ಯಾಯವಾಗಿ ಕಾಳಿದಾಸ ಇದೇ ಕೆಲಸ ಮಾಡ್ತಿದ್ದಾನೆ. ಕವಿಗಳೆಲ್ಲ ಮಾಡುವಂಥದ್ದು ಇದೇ ಕೆಲಸ. ಆ ಸ್ವರ್ಗದ ಭಾವವನ್ನು ಮರ್ತ್ಯದಲ್ಲಿಯೇ ತಂದುಕೊಡುವಂಥದ್ದು. ಗೈಠೆ ಅದಕ್ಕೆ ಕಾಳಿದಾಸನ ಶಾಕುಂತಲವನ್ನು ಓದಿ ಅದು ಸ್ವರ್ಗ ಮರ್ತ್ಯಗಳ ಸಂಗಮ ಕ್ಷೇತ್ರ ಅಂತ ಹೇಳಿತು. ಹೀಗೆ ಈ ಉಜ್ಜಯಿನಿಯ ಸ್ವಾರಸ್ಯದಿಂದ ಆರಂಭ ಮಾಡ್ತಾನೆ. ಇನ್ನು ಶಿಪ್ರ ಅಥವಾ ಕ್ಷಿಪ್ರ ನದಿಯ ಪ್ರಭಾತ ಮಂದಾನಿಲದ ವರ್ಣನೆಯನ್ನು ಮಾಡ್ತಾನೆ. ಆನಂದವರ್ಧನ ಇದನ್ನು ಕೊಂಡಾಡಿಬಿಟ್ಟಿದ್ದಾನೆ ಈ ಪದ್ಯವನ್ನು. ದೀರ್ಘೀಕುರ್ವನ್ ಪಟು ಮದಕಲಂ ಕೂಜಿತಂ ಸಾರಸಾನಾಂ ಪ್ರತ್ಯೂಷೇಷು ಸ್ಫುಟಿತ ಕಮಲಾಮೋದ ಮೈತ್ರೀ ಕಷಾಯ ಯತ್ರ ಸ್ತ್ರೀಣಾಂ ಹರತಿ ಸುರತ ಗ್ಲಾನಿ ಮಂಗಾನುಕೂಲ ಶಿಪ್ರಾವಾತ ಪ್ರಿಯತಮೈವ ಪ್ರಾರ್ಥನಾ ಚಾಟುಕಾರ. ಆ ಮುಂಜಾನೆಯ ಮಂದಾನಿಲ, ತಂಪು ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ ಅಂತಂದರೆ, ನಮ್ಮ ಸೇಡಿಯಾಪು ಕೃಷ್ಣ ಭಟ್ಟರು ಆ ಬೆಳಗಿನ ತಂಗಾಳಿ ಅಂತಲೇ ಒಂದು ಸೊಗಸಾದ ಕವಿತೆಯನ್ನು ಬರೆದಿದ್ದಾರೆ ಕನ್ನಡದಲ್ಲಿ. ಅದು ಆಗಸದ ಕೆಂದೂಳಿ ದಿಕ್ತಟಕ್ಕೆ ಅರಿಶಿನ ಕುಂಕುಮ ಸವರಿದೆ. ಆ ಅರಿಶಿನ ಕುಂಕುಮಕ್ಕೆ ಎಲ್ಲರನ್ನ ಬರಹೇಳುವಂಥ ರೀತಿಯಲ್ಲಿ ಗಾಳಿ ಬೀಸ್ಕೊಂಡು ಬರ್ತಾ ಇದೆ ಅಂತ ವರ್ಣಿಸ್ತಾರೆ. ಈ ಮುಂಜಾನೆಯ ತಂಗಾಳಿ ಕಾಳಿದಾಸನ ಕಣ್ಣಿಗೆ ಯಾವ ಥರ ಕಂಡಿದೆ ನೋಡಿ. ಬೇಂದ್ರೆಯವರ ಅನುವಾದ: ಮತ್ತ ಹಂಸಗಳ ಮತ್ತಿನುಲಿವನೇ ಮತ್ತೆ ಎಳೆದು ಬಳಸಿ
ಆ ಮಾದಕತೆ ಮತ್ತ ಭಾವವನ್ನು ಬೇಂದ್ರೆಯವರು 3 ಬಾರಿ ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತಾರೆ. ಮತ್ತ ಹಂಸಗಳ ಮತ್ತಿನುಲಿವನ್ನೇ ಮತ್ತೆ ಎಳೆದು ಬಳಸಿ, ಬೆಳಗಿನಲ್ಲಿ ಅರಳಿರುವ ತಾವರೆಯ ಕಂಪ ಕೆಳೆಯ ಬೆಳಸಿ, ಸುಸಿಲಿನ ಲಸಿಕೆಯ ಕಳೆವುದಲ್ಲಿ ಶಿಪ್ರಾವಾತದಂತೆ. ಅಲ್ಲಿ ಪ್ಲುತವನ್ನು ತಂದಿದ್ದಾರೆ. ಶಿಪ್ರಾವಾತದಂತೆ, ಆ ವಾತ ಬೀಸಿಕೊಂಡು ಬರುವಂಥ ಗಾಳಿ ಅಂತ ಛಂದಸ್ಸನ್ನು ಬೇಕು ಅಂತಲೇ ಮಾತ್ರೆಯನ್ನು ಊನ ಮಾಡಿದ್ದಾರೆ. ಇದರಿಂದ ಸೌಂದರ್ಯ ಅಧಿಕವಾಗಿದೆ. ಮಧುರವಾಗಿಯೇ ಚದುರ ನಾಡುತಿಹ ಬಲ್ಲ ನಲ್ಲನಂತೆ. ಈ ಗಾಳಿ ಪ್ರಿಯತಮನ ಹಾಗೆ ಕಾಣಿಸುತ್ತೆ ಅಂತ. ಇವನು ಪ್ರಣಯಿ ಕಾಮಾರ್ಥ ಹಿ ಪ್ರಕೃತಿ ಕೃಪಣಾಶ್ಚೇತನಾ ಚೇತನೇಶು. ಯಕ್ಷ ಎಲ್ಲೆಲ್ಲಿಯೂ ಅದನ್ನೇ ಕಾಣ್ತಾ ಇದ್ದಾನೆ. ಕಾಳಿದಾಸ ಯಕ್ಷನನ್ನೇ ನಾಯಕನನ್ನಾಗಿ ಇಟ್ಟುಕೊಳ್ಳೋದ್ರಿಂದ ಸಾಧಿಸಿದ್ದೇನೆಂದರೆ, ಯಕ್ಷರು ಅರ್ಥ ಕಾಮ ಪರಾಯಣರಾದ ಕಾರಣ ಕಾಮ ಅನ್ನುವ ಪುರುಷಾರ್ಥದಲ್ಲಿ ನಮ್ಮ ಸೌಂದರ್ಯದ ಪ್ರಜ್ಞೆಯೆಲ್ಲ ತನ್ನ ಉದಾತ್ತ ಅನುದಾತ್ತ ಭಾವಗಳೆರಡರಲ್ಲಿಯೂ ಅಡಗಿ ಹೋಗುತ್ತೆ. ಕಾಮ ಅನ್ನೋದು ಒಂದು ದೊಡ್ಡ ಫೋಲ್ಡಾಲ್, ಅಲ್ಲಿ ಸೌಂದರ್ಯ ಅನ್ನೋದು ಒಂದು ಸಣ್ಣ ಪೌಚ್. ಹೀಗೆ ಕಂಡಾಗ ಕಮು ಕಾಂತವು ಅನ್ನುವ ಧಾತುವಿನಿಂದ ಕಾಮ ಬಂದದ್ದು. ಕಾಂತಿ, ಶೋಭೆ, ಲಕ್ಷ್ಮೀಭಾವ ಅನ್ನುವ ರೀತಿಯಿಂದ. ಹಾಗಾಗಿ ಇಲ್ಲಿ ಸೌಂದರ್ಯವನ್ನು ಶೃಂಗಾರದ ಮೂಲಕ ತರುವ ರೀತಿ ದೀರ್ಘೀಕುರ್ವನ್ ಅನ್ನುವ ಆರಂಭದ ಪದದಲ್ಲಿಯೇ ಎಳತ ಮಾಡಿಕೊಂಡು ಬರುತ್ತೆ ಅಂತ. ಗಾಳಿ ಆ ಶಿಪ್ರಾ ನದಿಯ ತೀರದಲ್ಲಿ ಇರುವಂತಹ ಮದೋನ್ಮತ್ತವಾದ ಸಾರಸ ಪಕ್ಷಿಗಳ ಕಲಕೂಜನವನ್ನು ಹೊತ್ತು ತರುತ್ತೆ. ಗಾಳಿ ಆ ಮೇಲೆ ಆ ದಿಕ್ಕಿನಿಂದ ಬಂದಾಗ ಇವುಗಳ ಕಲಕಲರವ ಕ್ರೇಂಕಾರ ಕೂಡ ಇರುತ್ತೆ ಅಂತ. ಅದು ಗಾಳಿ ಹೊತ್ತು ತರುವಾಗ ಮತ್ತಷ್ಟು ಎಳತ ಮಾಡುತ್ತೆ ಅದನ್ನು ಅಂತ. ಸೌಂಡ್ ಟೆಕ್ನಾಲಜಿ ಗೊತ್ತಿದ್ದವರಿಗೆ ತಿಳಿಯುತ್ತೆ, ಗಾಳಿ ಬೀಸಿ ಬರುವ ರೀತಿಯಿಂದ ಧ್ವನಿ ತರಂಗಗಳಲ್ಲಿ ಅಪಕರ್ಷಣ, ಆಕರ್ಷಣ, ವಿಕರ್ಷಣ, ಸಂಕೋಚನ, ವ್ಯಾಕೋಚನ ಎಲ್ಲ ಆಗುತ್ತೆ ಅಂತ. ಅದು ಅಲ್ಲಿ ಸೊಗಸಾಗಿ ಹೇಳ್ತಾರೆ. ದೀರ್ಘೀಕುರ್ವನ್ ಅಂತ 2 ಈಕಾರಗಳು, ದೀರ್ಘೀಕುರ್ವನ್ ಅಂತ. ಆ ಮಾಡೋದಕ್ಕಿಂತ ಆಕಾರಕ್ಕಿಂತ ಈ ಕಾರದಲ್ಲಿ ಏನಾಗುತ್ತೆ, ಬಾಯ ಮೇಲೆ ಬಾಯ ಅಂಗುಳವನ್ನು ಅಮುಕಿ ಹೇಳಬೇಕು, ಈ ಅಂತ ಹೇಳಬೇಕು. ಹಾಗೆ ಹೇಳುವಂಥದ್ರೊಳಗೆ ಆ ನಾದಶಕ್ತಿ ಮತ್ತಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಆಕಾರ ಕಂಠ್ಯವಾಗಿ ನೇರ ಬರುತ್ತೆ, ಈಕಾರ ತಾಲವ್ಯವಾದದ್ದು, ಓಕಾರ ಓಷ್ಠ್ಯವಾದದ್ದು. ಹೀಗಾಗಿ ಒಂದೊಂದು ಉದ್ಗಾರಗಳಿಗೆ, ಒಂದೊಂದು ಬಗೆಯ ಆ ಸ್ವರಗಳಿಗೆ ಒಂದೊಂದು ರೀತಿಯಾದ ಉತ್ಪತ್ತಿ ಸ್ಥಾನ ಉಂಟಲ್ಲ. ಆ ಉತ್ಪತ್ತಿ ಸ್ಥಾನದಿಂದ ಉಂಟಾಗುವ ವ್ಯಂಜಕತೆ ಏನಿದೆ, ಸಜೆಸ್ಟಿವಿಟಿ ಬೇರೆ ಬೇರೆಯಾದಂಥದ್ದು. ಏಕಾರಕ್ಕೆ ನಾನು ಅನ್ನುವ ಭಾವ ತುಂಬ ಎದ್ದು ಕಾಣಿಸುತ್ತೆ. ಅಗ್ರೇಸರ, ಕೇಸರಿ ಅನ್ನುವಾಗ ಏ ಅಂತ. ಅದಕ್ಕೆ ನಾವು ಏ ಬಾರೋ ಅಂತ ಕರಿತೀವಿ ಹೊರತು ಈ ಬಾರೋ ಆ ಬಾರೋ ಅಂತ ಕರೆಯೋದಿಲ್ಲ. ಏ ಅನ್ನೋದಕ್ಕೆ ಒಂದು ಆಧಿಕಾರಿಕವಾದ ಸೂಚನೆ ಉಂಟು. ಆ ಅನ್ನೋದಕ್ಕೆ ಒಂದು ರೀತಿಯಾದ ಮುಗ್ಧವಾದಂತಹ ಬೆರಗು ಉಂಟು. ಊ ಅನ್ನೋದಕ್ಕೆ ಒಂದು ಲಲ್ಲೆ ಮತ್ತು ಒಂದು ಸಂಕಟ ಎಲ್ಲ ಕೂಡ ಬರುತ್ತೆ. ಆದರೆ ಈ ಕಾರಕ್ಕೆ ಇವೆಲ್ಲಕ್ಕಿಂತ ಭಿನ್ನವಾದಂಥ ಮತ್ತೊಂದು ಭಾವ, ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ದೀರ್ಘೀಕುರ್ವನ್ ಪಟು ಮದಕಲಂ ಕೂಜಿತಂ ಸಾರಸಾನಾಂ ಪ್ರತ್ಯೂಷೇಷು ಪ್ರತ್ಯುಷಃ ಕಾಲ. ಮುಂಜಾನೆಗಳಲ್ಲಿ ಅಂದರೆ ಒಂದು ದಿವಸದ್ದಲ್ಲ ಇದು ಕಥೆ, ಅನುದಿವಸದ ಕಥೆ ಅಂತ ಧ್ವನಿ. ಸ್ಫುಟಿತ ಕಮಲಾ ಮೋದ ಮೈತ್ರಿ ಕಷಾಯ. ಈ ಸಮಾಸಕ್ಕೆ ಎಷ್ಟು ಬೆಲೆ ಕೊಟ್ಟರೂ ಸಾಲದು. ಆ ಕಮಲಗಳು ಮುಂಜಾನೆ ಅರಳುತ್ತವೆ. ಅರಳುವುದನ್ನು ಒಂದು ರೀತಿಯಾದ ಸ್ಫೋಟ ಅಂತ ಕವಿ ಹೇಳ್ತಾ ಇದ್ದಾನೆ. ಅವು ನಿಧಾನಕ್ಕೆ ದಳ ಬಿಚ್ಚಿಕೊಳ್ಳಲ್ಲ, ಉನ್ಮಾದದಿಂದ ಫಕ್ಕನೆ ಅರಳುತ್ತವೆ ಅಂತ. ಸ್ಫುಟಿತ ಕಮಲಾ ಮೋದ ಮೈತ್ರಿ ಕಷಾಯ. ಈ ಕಮಲಗಳ ಪರಿಮಳದಲ್ಲಿ ಯಾವುದೋ ಒಂದು ಬಗೆಯ ತಿಕ್ತತೆ ಉಂಟು, ಒಂದು ಪಂಜೆಂಟ್ ನೇಚರ್. ಸೆಂಟ್ ತುಂಬ ಗಾಢವಾಗಿಬಿಟ್ರೆ ತುಂಬ ಪಂಜೆಂಟ್ ಆಯಿತು ಅಂತೀವಿ, ಘಾಟು ಅಂತ ಕರಿತೀವಿ. ಆ ಘಾಟೊಳಗೆ ಒಂದು ಸೊಗಸಿದೆ. ಯಾರಿಗೆ ಎಕ್ಸೂಬರೆನ್ಸ್ ಬೇಕೋ, ಆ ಪ್ರಗಲ್ಭತೆ ಬೇಕೋ, ಅವರಿಗೆ ಆ ಘಾಟುತನ ಇರಬೇಕು. ತುಂಬ ನವರಾಗಿರುವಂಥ ಗಮನಗಳು ಸಾಕಾಗೋದಿಲ್ಲ. ನಮಗೆ ಇಂಟೆನ್ಸ್ ಆಗಿರಬೇಕು, ಫ್ಯಾಬ್ಯುಲಸ್ ಆಗಿರಬೇಕು ಅಂತೀವಲ್ಲ, ಆ ಅರ್ಥದಲ್ಲಿ ಅದು ಆ ಕಮಲಗಳ, ಅರಳಿದ ಕಮಲಗಳ ಥಟ್ಟನೆ ಬಗೆ ಬಿಚ್ಚಿದಂತೆ, ಆ ಗರಿಗಳನ್ನು ಬಿಚ್ಚಿದ ಗರುಡನ ಹಾಗೆ ದಳಗಳನ್ನು ಬಿಚ್ಚಿದ ಕಮಲಗಳಿಂದ ಮಗಮಗಿಸುವ ಸುಗಂಧದ ದ್ರವ್ಯ ಮಹಾಪೂರವೇ ಹರಿದಂತೆ ಆ ಮೋದ ಮೈತ್ರಿ ಕಷಾಯ. ಅದರೊಳಗೊಂದು ಸಂತೋಷದೊಳಗೆ ಒಂದು ಕಹಿ. ಇದು ಪ್ರಣಯದಲ್ಲಿ ಆಗುವಂಥ ಹುಸಿಮುನಿಸು. ಇದೆಲ್ಲ ಸೇರಿದಂಥದ್ದು. ಗಂಡಂದರು ಎಷ್ಟು ರಮಿಸಿದರೂ ಹೆಂಡತಿಯರಿಗೆ ಬೇಕು ಅಂತ ಅವ್ರನ್ನ ಕೆಣಕಿ ಸುಮ್ಮನೆ ಮಾಡಿಸ್ಕೊಳ್ಬೇಕು ಅಂತ.
ಉಪಚಾರ ಮಾಡಿಸ್ಕೊಳ್ಬೇಕು ಅಂತ. ಕೃಷ್ಣ ಸತ್ಯಭಾಮೆಯನ್ನು ಕೆಣಕಿ ಅವಳ ಕಾಲಿಗೆ ಬಿದ್ದು ಮತ್ತೆ ಪಾರಿಜಾತವನ್ನೇ ತರುವಂಥದ್ದು ಏನು ಅಂತಂದರೆ, ಅದು ಕೃಷ್ಣ ತುಲಾಭಾರ ನಾಟಕದಲ್ಲಿ ಹೇಳುವಂತೆ, ಈ ಅಲಕಲು ಈ ಕುಲಕಲು ಪ್ರಣಯೋಪಹಾರಾನಿಕೆ ರಮಣೀಯಮೈನ ಪಲುಕುಲು ಅಂತಂತಾನೆ. ಪ್ರಣಯದ ಕೊಡುಗೆಯನ್ನು ಮೂಕವಾಗಿ ಕೊಡೋದಲ್ಲ, ಅದರ ಮೇಲೆ ಒಳ್ಳೆ ಗ್ರೀಟಿಂಗ್ ಕಾರ್ಡ್ಗೆ ವರ್ಡಿಂಗ್ಸ್ ಬರೀಬೇಕಲ್ಲ, ಆ ಥರ ಇವೆಲ್ಲ ಅಂತ ಹೇಳಿಬಿಟ್ಟಿದ್ನು. ಒಗ್ಗರಣೆ ಇಲ್ಲದೆ ಎಂಥದ್ದು ಭೋಜನ, ಹಾಗೆ ಹುಸಿ ಮುನಿಸು ಅವೆಲ್ಲ ಇರಬೇಕು. ಬದುಕು ಸಾಫ್ ಸೀದಾ ರಸ್ತೆ ಆಗಿಬಿಟ್ರೆ, ಸಪಾಟ್ ರಸ್ತೆ, ಡ್ರೈವಿಂಗ್ ಸುಲಭವಾಗಿರುತ್ತೆ, ಬೋರು ಆಗುತ್ತೆ. ನನ್ನ ಗೆಳೆಯರೊಬ್ಬರು ಹೇಳಿದರು, ತುಂಬ ನೇರವಾಗಿ ಸಪಾಟಾಗಿರುವಂಥ ರಸ್ತೆಯಲ್ಲಿ ಡ್ರೈವ್ ಮಾಡ್ತಾಯಿದ್ರೆ ನಿದ್ರೆ ಬಂದುಬಿಡುತ್ತೆ, ಅಲ್ಲೊಂದಿಷ್ಟು ಟರ್ನು ಇಲ್ಲೊಂದಿಷ್ಟು ಟ್ವಿಸ್ಟು ಎಲ್ಲ ಇರಬೇಕು ಅಂತ. ಹಾಗಾಗಿ ಏರಿಳಿತ ಇರಬೇಕು ಅಂತ. ಈ ಕಮಲಗಳು ಬಹಳ ಮಧುರ ಮಾಧುರ್ಯವನ್ನು ಕೂಡಿದರೆ, ಮಧುರವಾದಂತಹ ಸೌಗಂಧ್ಯ ಸೌರಭ್ಯವನ್ನು ಕೂಡಿದರೆ ಸೊಗಸಿಲ್ಲ. ಅಲ್ಲಿ ಯಾವುದೋ ಒಂದು ಕಷಾಯ ಬೇಕು. ಆ ಕಷಾಯ ಕಹಿ ಆಗುವಷ್ಟಲ್ಲ. ಕುಂಕುಮ ಕೇಸರವನ್ನು ಹಾಲಿಗೆ ಹಾಕಿದ್ರೆ ಏನಾಗುತ್ತೆ? ಕುಂಕುಮ ಕೇಸರವನ್ನು ಹಾಗೇ ನಾಲಿಗೆ ಹಾಕ್ಕೊಳ್ಳಿ, ಅದು ಕಹಿ. ಆದರೆ ಅದು ಹಾಲಿಗೆ ಹಾಕಿದ್ರೆ ಇದರ ಮಾಧುರ್ಯ ಬಾಹುಲ್ಯದ ಮುಂದೆ ಅದರ ಕಷಾಯ ಲೇಷ ಬಹಳ ರಮಣೀಯವಾದ ಸಂಧಾನ ಆಗುತ್ತೆ. ಬದುಕಿಗೆ ಕುಂಕುಮ ಕೇಸರದಂತೆ ಆ ಪ್ರಣಯ ಕೋಪ ಅನ್ನುವಂಥದ್ದು ಕವಿಯ ಧ್ವನಿ. ಹಾಗೆ ಮೋದ ಮೈತ್ರಿ ಕಷಾಯವಾಗಿ ಆ ಗಾಳಿ ಬೀಸುತ್ತೆ. ಅಂದರೆ ಆ ಗಾಳಿಯಲ್ಲಿ ತನ್ನದೇ ಆದಂಥ ತಂಪುತನ ಉಂಟು, ಶೈತ್ಯ ಉಂಟು. ಜೊತೆಗೆ ಈ ಸದ್ಯ ವಿಕಸಿತವಾದಂತಹ ಕಮಲ ಪುಷ್ಪಗಳ ಘಾಟಾದ ಪರಿಮಳ ಕೂಡ ಉಂಟು. ಜೊತೆಗೆ ಕಲಕೂಜಿತ ಸಾರಸ ಧ್ವನಿ ಕೂಡ ಉಂಟು. ಅಂದರೆ ಗಾಳಿಗೆ ಮಾತಿದೆ, ಪರಿಮಳ ಇದೆ, ಮಕರಂದದ ಸವಿ ಇದೆ, ತಂಪಿದೆ, ಮತ್ತು ಅದು ನಮ್ಮ ಸ್ಪರ್ಶಕ್ಕೆ ಉಂಟು ಮಾಡುವಂತಹ ರೋಮಾಂಚ. ಹೀಗಾಗಿ ಶಬ್ದ, ಸ್ಪರ್ಶ, ರೂಪ, ರಸ. ರೂಪ ಎಲ್ಲಿ ಬಂತು ಅಂತ ಕೇಳಬಹುದು. ಆ ಗಾಳಿಗೆ ರೂಪ ಪ್ರಿಯತಮನ ಆಕಾರವೇ ತಾಳಿದೆಯಲ್ಲ, ಹಾಗಾಗಿ ಈ ಉಳಿದ 4 ಶಬ್ದ, ಸ್ಪರ್ಶ, ರಸ, ಗಂಧಗಳು ರೂಪದ ಆಕಾರವನ್ನು ತಾಳಿದೆ. ಮುಂಜಾನೆ ಉಜ್ಜಯಿನಿಯ ಸುಂದರಿಯರು, ಪ್ರಣಯಿನಿಯರು ಬಳಲಿದ್ದಾರೆ. ಅವರಿಗೆ ಬಳಲಿಕೆಯನ್ನು ಹೋಗಲಾಡಿಸಲು ಪ್ರಿಯತಮನೇ ಸಾಕಾರನಾದಂತೆ ಅವರ ಕಿವಿಯಲ್ಲಿ ಬಂದು ಅವರ ಮೈ ಮೇಲೆ ಮಿಂದು ಈ ಗಾಳಿ ನಡೆಸುವಂಥ ಚೇಷ್ಟೆಗಳು, ಅದು ತೋರುವ ಪರಿಮಳ, ಅದರಿಂದ ಉಂಟಾಗುವ ವಿಭ್ರಮ, ಅದರಿಂದ ಉಂಟಾಗುವ ಉಪಶಾಂತಿ, ಕಚಗುಳಿ ಇಟ್ಟಂಥ ಭಾವ, ಇದೆಲ್ಲ ಪ್ರಿಯತಮ ಮಾಡುವಂತೆ ಇದೆ. ಶಿಪ್ರಾವಾತ ಪ್ರಿಯತಮ ಇವ ಪ್ರಾರ್ಥನಾ ಚಾಟುಕಾರ. ಅದು ಬೇಡಿಕೊಂಡು ಲಲ್ಲೆಗೆರೆದು ಅನುನಯ ಮಾಡಿ ರಮಿಸುವ ರೀತಿ ಇಲ್ಲಿ ಅಂತ. ಅಂದರೆ ಮನುಷ್ಯ ಮಾಡೋದನ್ನು ಗಾಳಿ ಮಾಡಿದೆ ಅಂತ ಹೇಳುವ ಮೂಲಕ ಒಳ್ಳೆಯ ಸೆನ್ಸಾರ್ ಆಗಿದ್ದಾನೆ ಕಾಳಿದಾಸ. ಯಾಕೆಂದರೆ ಮನುಷ್ಯರ ವರ್ತನೆಯನ್ನೇ ಕಾವ್ಯದಲ್ಲಿ ಹಸಿ ಹಸಿಯಾಗಿ ತೋರಿಸಿದ್ರೆ ನಮಗೆ ಅದು ಸಭ್ಯ ಅನಿಸೋದಿಲ್ಲ. ಅದನ್ನು ಅಚೇತನಗಳ ಮೇಲೆ ಆರೋಪಣ ಮಾಡಿದಾಗ, ಸಮಾಸೂಕ್ತಿ ರೂಪದಿಂದ ಬಂದಾಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನುಷ್ಯ ಭಾವ ಅಚೇತನದ ಮೇಲೆ ಮಾಡಿದಾಗ ಮನುಷ್ಯ ಶರೀರದ ಒಂದು ನೀಚತ್ವ ಇದೆಯಲ್ಲ, ಅದು ಹೊರಟೋಗುತ್ತೆ. ಈ ಮಾನವ ಶರೀರಕ್ಕಿರುವಂಥ ಕುಂದು ಕೊರತೆಗಳು ಪ್ರಕೃತಿಯಲ್ಲಿ ಇಲ್ಲ. ಆ ಪ್ರಕೃತಿಯಲ್ಲಿ ಮಾನವ ಚೈತನ್ಯದ ಭಾವಾನುರಾಗ ಮಾತ್ರ ಇರುತ್ತೆ. ತನ್ಮೂಲಕವಾಗಿ ಉದಾತ್ತತೆ ಬರುತ್ತೆ. ಇದು ಸಾಧಿಸುವಂತಹದ್ದು ಕಾವ್ಯದಲ್ಲಿ. ಇವತ್ತು ಸಿನಿಮಾದಲ್ಲಿ ಸಾಂಕೇತಿಕವಾಗಿ ತೋರಿಸದೆ ತುಂಬ ವಾಚ್ಯವಾಗಿ ಮಾಡ್ತಾ ಇದ್ದಾರೆ ಅಂತನ್ನುವಾಗ ಇದೇ ಕಾಣಿಸುತ್ತೆ. ಪ್ರಕೃತಿಯಲ್ಲಿ ಇದನ್ನು ತೋರಿಸಿದ್ರೆ ಆಗುವಂಥ ಸಂತೋಷ ಪ್ರಕೃತಿಯ ಸೃಷ್ಟಿಯಾದ ಮಾನವನಲ್ಲಿ ತೋರಿಸಿದಾಗ ವಿಕೃತಿ ಅಂತ ಅನಿಸಿಕೊಳ್ಳುತ್ತೆ. ಇದು ಕಾವ್ಯ ಮರ್ಮಜ್ಞರು ಗಮನದಲ್ಲಿ ಇಟ್ಕೊಳ್ಬೇಕಾದದ್ದು. ಕಾಳಿದಾಸ ಅದನ್ನು ತೋರಿಸ್ತಾನೆ. ಆಮೇಲೆ ಆ ಕಷಾಯಕ್ಕೆ ನೋಡಿ, ಮಲ್ಲಿನಾಥ ರಾಗದ್ರವ್ಯೆ ಕಷಾಯೆ ನಿರ್ಯಾಸೆ ಸೌರಭೆ ರಸೆ ಅಂತ ಬಹುವಿಧವಾದ ಅರ್ಥಗಳನ್ನು ಹೇಳ್ತಾನೆ. ಇಲ್ಲಿಯ ನಾಯಿಕೆಯರು ಖಂಡಿತ ನಾಯಿಕೆಯರು ಸ್ವಲ್ಪ ಮುನಿಸಿಂದ ಕೂಡಿದ್ದಾರೆ. ಆ ಮುನಿದ ನಾಯಿಕೆಯರನ್ನು ಅನುನಯಿಸಿ ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ ದೇಹಿ ಪದ ಪಲ್ಲವ ಮುದಾರಂ ಎಂಬಂತೆ ಅನುನಯಿಸಿ ಹಿಂದೆ ಹೋಗಿ ಮುಂದೆ ಬಂದು ಕೈ ಹಿಡಿದು ಕಾಲು ಹಿಡಿದು ಬೆನ್ನಟ್ಟಿ ಬೆಂಬತ್ತಿ ಓಲೈಸುವಂತಹ ಆ ಗಾಳಿಯ ರೀತಿ ಇದೆಯಲ್ಲ, ಈ ಸುಂದರಿಯರ ಅಂತಃಪುರದ ರೀತಿಗಳನ್ನು, ಅವರು ಅಲ್ಲಿ ತಂಗಾಳಿಗೆ ಮೈಯೊಡ್ಡಿ ಮುಂಜಾನೆ ಬಿಸಿಲು ಮಚ್ಚಿಗೆಯಲ್ಲಿಯೋ ಎಲ್ಲಿಯೋ ಮಲಗಿದ ಬಗೆಯನ್ನು, ಆ ಗಾಳಿ ಮುಂಜಾನೆಯ ಗಾಳಿ ಬೀಸಿದಾಗ ಅವರು ಅದನ್ನು ತಡೆದು ಸಕ್ಕರೆ ನಿದ್ದೆ, ಮುಂಜಾನೆಯ ಸಕ್ಕರೆಯ ನಿದ್ದೆಯ ಅಕ್ಕರೆಯನ್ನು ಬಿಡಬಾರದು ಅಂತ ಹೊದಿಕೆಯನ್ನು ಮತ್ತಷ್ಟು ಹಾಕ್ಕೊಂಡಾಗ ಎಲ್ಲಿಯೋ ಸಂದಿಂದ ಗಾಳಿ ಹೊರಳಿ ಕಚಗುಳಿ ಇಟ್ಟು ಅವರು ಹೊರಳಾಡುವ ರೀತಿಯನ್ನು, ಇದನ್ನೆಲ್ಲವನ್ನ ಪರಿಭಾವಿಸಬೇಕು. ಒಂದು ಪದ್ಯ ಆಸ್ವಾದ ಮಾಡೋದು ಅಂತಂದರೆ ದನ ತಿಂದಂಗೆ ಗಬ 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 ಅಂತ ಇಷ್ಟು ರಾಶಿ ಪದ್ಯಗಳನ್ನು ಓದುವಂಥದ್ದಲ್ಲ.
ನಿಧಾನಕ್ಕೆ ಚರ್ವಣ ಮೆಲುಕು ಹಾಕಬೇಕು, ಆಗ ರಸ ವಿಸ್ತೃತವಾಗಿ ಬರುತ್ತೆ ಅಂತ ಅನ್ನುವುದು ಇಷ್ಟನ್ನು ಕಲ್ಪನೆ ಮಾಡಿಕೊಂಡಾಗ ಕಾಳಿದಾಸನಿಗೆ ಒಂದಿಷ್ಟು ನ್ಯಾಯ ಮಾಡದಂತೆ ಆಗುತ್ತೆ. ಆಮೇಲೆ ಅಲ್ಲಿಂದ ಮುಂದೆ ಹೋದರೆ ಇದಕ್ಕೆ ನೋಟ ಮಾತ್ರ ಸಾಕ, ಊಟ ಬೇಡವಾ ಮೇಘಕ್ಕೆ? ಅದಕ್ಕೆ ಕೊಡ್ತಾನೆ ಊಟವನ್ನು. ಮುಂಜಾನೆ ಎದ್ದ ಬಳಿಕ ಸ್ನಾನ ತಾನೇ ಮಾಡಬೇಕು. ಸ್ನಾನ ಮಾಡಿದಾಗ ಸುಂದರಿಯರ ಸ್ನಾನವನ್ನು ವರ್ಣಿಸ್ತಾನೆ. ಶುಷ್ಕ ಕರ್ಮಠರ ಸ್ನಾನ ಎಂಥದ್ದು, ಅವರು ಮುಳುಗಿದ್ರೂ ಒಂದೇ, ತೇಲಿದ್ರೂ ಒಂದೇ ರೀತಿಯಾಗಿರುತ್ತೆ. ಯಾರೋ ಒಬ್ಬರು ಮಡಿಮಡಿಯಾದ ಬ್ರಾಹ್ಮಣರು ನಾವು ಸ್ನಾನ ಮಾಡಬರಬೇಕು ಅಂತಂದಾಗ ಏನಾದರೂ ಮಾಡಿ ಯಜ್ಞೋಪವೀತಕ್ಕೆ ಮಾತ್ರ ಡಿಟರ್ಜೆಂಟ್ ಕೊಡ್ತೀವಿ, ಒಕ್ಕೊಂಡು ಬನ್ನಿ ಅಂದ್ರಂತೆ. ಎಷ್ಟೋ ಜನರು ಯಜ್ಞೋಪವೀತಗಳು ಹಾಗೆ ಕೊಳೆಯಾಗಿರುತ್ತೆ. ಆ ರೀತಿಯಾದ ಸ್ನಾನ ಗಂಗಾದೇವಿಗೆ ಮಾಡುವ ಅಪಮಾನ ಅಲ್ವೇ? ಚೆನ್ನಾಗಿ ಮಾಡಬೇಕು ಸ್ನಾನವನ್ನು. ಸುಮ್ಮನೆ ಕಲವಿಂಕ ಸ್ನಾನ, ಗುಬ್ಬಚ್ಚಿ ಸ್ನಾನ ಅಂತ ಮುಳುಗೇಳುವಂಥದ್ರೊಳಗೆ ಅರ್ಥ ಇಲ್ಲ. ಹಾಗಾಗಿ ನಮ್ಮ ಕಡೆ ಎಲ್ಲ ಊರ್ಮಿಳಾ ಸ್ನಾನ ಅಂತ ಕರೀತಾರೆ. ನಿಧಾನವಾಗಿ ಸಾಂಗೋಪಾಂಗವಾಗಿ ಮಾಡಬೇಕಾದಂಥ ಮಜ್ಜನ. ಅದಕ್ಕೆ ಶ್ರೀಹರ್ಷ ಹೇಳ್ತಾನೆ, ಏತತ್ ಕಾವ್ಯ ರಸೋರ್ಮಿ ಮಜ್ಜನ ಸುಖ ವ್ಯಾಸಜ್ಜನಂ ಸಜ್ಜನ ಅಂತ. ಈ ಕಾವ್ಯದ ರಸೋರ್ಮಿ, ರಸಗಳ ಅಲೆಗಳ ಮೇಲೆ ಎದ್ದು ಮುಳುಗುವಂಥದ್ದು, ಸರ್ಫಿಂಗ್ ಮಾಡಿಕೊಂಡು ಅಲ್ಲಿ ಸ್ನಾನ ಮಾಡುವಂಥದ್ದು ಸಜ್ಜನರಿಗೆ ಮಾತ್ರ ಸಿಗುವಂಥದ್ದು ಅಂತ. ಕುವೆಂಪು ಅವರ ಮಲ್ನಾಡಿನ ಚಿತ್ರಗಳಲ್ಲಿ ಆ ಅಜ್ಜಯ್ಯನ ಅಭ್ಯಂಜನವನ್ನು ಓದ್ದವರಿಗೆ ಅದರ ಮಾಧುರ್ಯ ಸ್ವಾರಸ್ಯಗಳು ಗೊತ್ತಾಗುತ್ತವೆ. ಹಾಗೆ ಸ್ನಾನ ಮಾಡಿದ ಸುಂದರಿಯರು ಅವರ ಕುರುಳನ್ನು ಒಣಗಿಸಿಕೊಳ್ಳೋದಕ್ಕೆ ಧೂಪ ಬಳಸ್ತಾರಲ್ಲ, ಆ ಧೂಪದಿಂದ ಆರಂಭ ಮಾಡ್ತಾನೆ. ಜಾಲೋದ್ಗೀರ್ಣೈರುಪಚಿತ ವಪುಃ ಕೇಶ ಸಂಸ್ಕಾರ ಧೂಪೈರ್ ಬಂಧುಪ್ರೀತ್ಯ ಭವನ ಶಿಖಿಬಿರ್ದತ್ತ ನೃತ್ಯೋಪಹಾರ ಹರ್ಮೇಶ್ವಸ್ಯಾಪ್ಯಧಿಕ ಕುಸುಮ ಸುರಭಿಶ್ವಧ್ವಖೇದಂ ನಯೇಥಾ ಲಕ್ಷ್ಮೀಂ ಪಶ್ಯನ್ ಲಲಿತ ವನಿತಾ ಪಾದರಾಗಾಂಕಿತೇಶು. ಅವರ ಅರಮನೆಗಳಿಗೆ ಹೋಗಿ, ಉಜ್ಜಯಿನಿಯ ಉನ್ನತೋನ್ನತವಾದ ಪ್ರಾಸಾದಗಳಿಗೆ, ಸೌಧಗಳಿಗೆ, ಹರ್ಮ್ಯಗಳಿಗೆ ಹೋಗಿ ನೀನು ನಿನ್ನ ಹೊಟ್ಟೆಪಾಡನ್ನು ನೋಡ್ಕೊಳ್ಬಹುದು ಅಂತ. ಯಾಕೆ? ಮೊದಲೇ ಹೇಳಿದ್ದಾನೆ, ಧೂಮಜ್ಯೋತಿ ಸಲಿಲ ಮೃತಾಂ ಸನ್ನಿಪಾತ ಕೊಮೇಘ. ಮೋಡದಲ್ಲಿರುವ ಒಂದು ಇಂಗ್ರೀಡಿಯೆಂಟ್ ಹೊಗೆ. ಆ ಹೊಗೆ ಬರೀ ಹೊಗೆ ಆದರೆ ಏನು ಚೆನ್ನ, ಧೂಮವಾದರೆ ಅದು ಧೂಪ ಆದರೆ ಚೆನ್ನ. ರಸಿಕರಿಗೆ ಅದೇ ತಾನೆ. ಡಿ ವಿ ಜಿಯವರು ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಇದು ಕಲೋಪಾಸಕರು ಅನ್ನುವ ಸಂಪುಟದಲ್ಲಿ ರಸಿಕರೆಂದರೆ ಎಂಥವರು ಅಂತ ಬರೀತಾರೆ. ಒಬ್ಬ ತಂದೆಗೆ ಹಲವರು ಮಕ್ಕಳು, 4 ಜನ ಮಕ್ಕಳು. ಅವರ ಸ್ವಭಾವ ಗುಣಗಳನ್ನು ತಿಳ್ಕೊಳ್ಬೇಕು ಅಂತ ಎಲ್ಲರಿಗೂ 1 ಕಾಸು ಕೊಟ್ಟು, 1 ರೂಪಾಯಿಯಷ್ಟು ಕೊಟ್ಟು, ಆ ಕಾಲ ಒಳ್ಳೆಯ ಕಾಲ, ರೂಪಾಯಿಗೆ ಬೇಕಾದಷ್ಟು ಬರ್ತಿತ್ತು, 1 ಕೊಠಡಿ ತುಂಬುವಷ್ಟು ಏನಾದರೂ ತನ್ನಿ ಅಂದ್ರಂತೆ. ದೊಡ್ಡವನು ಹೋಗಿ ಹುಲ್ಲು ತಂದ, 2ನೇವನು ಹತ್ತಿ ತಂದ, 3ನೇವನು ದೀಪವನ್ನು ತಂದ. ಇಲ್ಲಿವರೆಗಿನ ಕಥೆ ನನಗೆ ಗೊತ್ತಿದ್ದಿದ್ದೆ, ಹಿಂದೆ ಶಾಲೆಯಲ್ಲಿ ಓದಿದ್ದು. ಮೊದಲಿಬ್ಬರು ಕಸ ತಂದಂತೆ ಆಯಿತು, 1 ರೂಪಾಯಿಗೆ ಕೊಠಡಿಯೆಲ್ಲ ಹುಲ್ಲು ಮತ್ತು ಧೂಳೇಳುವಂತಹ ಹತ್ತಿಯನ್ನು ಹಿಂಜಿ ಹಾಕಿದ್ರು. 3ನೇವನು ಮಾತ್ರ ನಿರ್ಮಲವಾದ ದೀಪವನ್ನು ಇಟ್ಟ, ಬೆಳಗುವಂತೆ ಆಯಿತು ಅಂತ. ಡಿ ವಿ ಜಿಯವರು 4ನೇ ಮಗನ ಕೈನಲ್ಲಿ ಏನು ಮಾಡಿಸಿದ್ದಾರೆ ಅಂದರೆ, ಒಳ್ಳೆಯ ಸೊಗಸಾದ ಅಗರಬತ್ತಿಯನ್ನು ತಂದು ಆ ಕೊಠಡಿಯಲ್ಲಿ ಅಂಟಿಸಿದ್ದಾರೆ. ಹಾಗಾಗಿ ಆ ಪರಿಮಳ ಅಲ್ಲೆಲ್ಲ ತುಂಬಿತು. ಹಾಗೆ ತುಂಬಿದ ಪರಿಮಳದಿಂದಾಗಿ ರಸಿಕ 4ನೇವನು ಅಂತ. 3ನೇವನು ವಿವೇಕಿ. ವಿವೇಕಕ್ಕೂ ಮುಂದಿನ ಮಜಲು ರಸಿಕತೆ. ಮೊದಲಿಬ್ಬರು ವ್ಯವಹಾರಿಗಳು, ಅವ್ರದೇ ಮೆಜಾರಿಟಿ ಜಗತ್ತಿನಲ್ಲಿ. ಅಬ್ಬಬ್ಬ ಅಂದರೆ ವಿವೇಕದ ಮಟ್ಟಕ್ಕೂ ಬರಬಹುದು. ವಿವೇಕ ಅಂದರೆ ಪ್ರಜ್ಞೆ. ಅದಕ್ಕೆ ಹೇಳ್ತೀವಲ್ಲ, ಸ್ಮೃತಿರ್ವ್ಯತೀತ ವಿಷಯ ಮತಿರಾಗಾಮಿ ಗೋಚರ ಬುದ್ಧಿಸ್ ತಾತ್ಕಾಲಿಕಿ ಜ್ಞೇಯ ಪ್ರಜ್ಞಾ ತ್ರೈಕಾಲಿಕಿ ಮತ. ಭೂತ ಭವಿಷ್ಯದ ವರ್ತಮಾನಗಳನ್ನು ಕಾಣಬಲ್ಲಂತಹದ್ದು ಪ್ರಜ್ಞೆ. ಆದರೆ ಅದು ಹೊಸ ತನ್ನ ರಸರಸವಾಗಿ ಕಾಣುವಂತಾದರೆ ಪ್ರಜ್ಞೆ ಪ್ರತಿಭೆ ಆಗುತ್ತೆ. ನವನೋನ್ಮೇಷಶಾಲಿನಿ ಪ್ರತಿಭಾ ಅಂತ. ಈ ಒಂದು ಪ್ರತಿಭಾಶಾಲಿಯೇನೇ ರಸಿಕ. ರಸಿಕ ಅಂದರೆ ಈ ಕಾಲದಲ್ಲಿ ಲಂಪಟ ಅನ್ನುವ ದುರರ್ಥ ಬಂದು ಕೂತಿದೆ, ಏನು ಮಾಡೋಣ? ತಮಿಳುನಾಡಿನಲ್ಲಿ ಈ ಹೊತ್ತಿಗೂ ರಸಿಕ ಅನ್ನೋದಕ್ಕೆ, ಆಂಧ್ರದಲ್ಲಿ ಕೂಡ ರಸಿಕ ಅನ್ನೋದಕ್ಕೆ ತಕ್ಕ ಮಟ್ಟಿಗೆ ಒಳ್ಳೆಯ ಅರ್ಥ ಇದೆ. ತಮಿಳುನಾಡಲ್ಲಂತೂ ಇವತ್ತಿಗೂ ಒಳ್ಳೆಯ ಅರ್ಥ ಉಂಟು. ಅಲ್ಲಿಯ ಸಂಗೀತ ನೃತ್ಯ ಕಲಾವಿದರೆಲ್ಲ ಡಿಯರ್ ರಸಿಕಾಸ್ ಅಂತಲೇ ಹೇಳಿ ಸಂಬೋಧನೆ ಮಾಡ್ತಾರೆ. ಇರಲಿ, ಇಲ್ಲಿ ಆ ಒಂದು ಪರಿಮಳ, ಆ ಮಾದಕತೆ ಇದೆಯಲ್ಲ, ಅದರೊಳಗೂ ಇನ್ಯಾವುದಕ್ಕಿಂತ ಆ ಸುಗಂಧ ದ್ರವ್ಯಗಳು ಯಾವುದು, ಅವುಗಳ ಒಂದು ಈ ಧೂಪವರ್ತಿಕ ಅಂತ ಕರೀತಾ ಇದ್ರು. ಕೆಲವರು ಈ ಪರಿಮಳ ದ್ರವ್ಯಗಳು ಇವೆಲ್ಲ ಅಪ್ಪಟ ಭಾರತೀಯವಲ್ಲ, ಮುಸಲ್ಮಾನರು ಕೊಟ್ಟಂಥ ಕೊಡುಗೆ ಅಂತ. ಖಂಡಿತ ಅಲ್ಲ, ಅವರಿಗೆ ನಾವು ಕೊಟ್ಟಂಥ ಕೊಡುಗೆ. ಆ ಮರುಭೂಮಿನಲ್ಲಿ ಅವರಿಗೆ ಪರಿಮಳ ದ್ರವ್ಯ ಇಲ್ಲಿಂದ ಬರಬೇಕು. ಅದು ಪಾಪ ಅದು ಹೇಳ್ತಾರಲ್ಲ, ಮುಗ್ಧೇ ದುಗ್ಧಸ್ಯ ಕಾ ವಾರ್ತಾ ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ.
ಘೃತಂ ನ ಶ್ರೂಯತೆ ಲೋಕೆ ದಧಿ ಸ್ವಪ್ನೇಪ್ಯದೃಶ್ಯತೆ ಅಂತ. ತುಪ್ಪ ಕೇಳಿಸ್ತಾನೇ ಇಲ್ಲ, ಅದರ ಧ್ವನಿ ಕೂಡ ಠಂಗ್ ಅಂತ ಲೋಟದಲ್ಲಿ ಪಾತ್ರೆ ಮತ್ತು ಅದರ ಚಮಚ ಅದರ ಶಬ್ದವೂ ಕೇಳಿಸ್ತಾ ಇಲ್ಲ, ಮೊಸರು ಕನಸಲ್ಲೂ ಕಾಣ್ತಾ ಇಲ್ಲ. ಇನ್ನು ಹಾಲಿನ ವಿಷಯ ಎಲ್ಲಿಂದ ಬಂದೆ, ಇನ್ನು ಯಾವುದೂ ಇಲ್ಲ, ಇಲ್ಲಿ ನೀರು ಮಜ್ಜಿಗೆ ಸಿಗೋದು ಇಂದ್ರನಿಗೂ ಕಷ್ಟ ಆಗಿದೆ ಅಂತ ಆ ಸ್ಥಿತಿಯಲ್ಲಿದ್ದವರು. ಅವರಿಗೆಲ್ಲ ನಮ್ಮಿಂದ ತಾನೇ ಎಲ್ಲ ರೀತಿಯಾದ ಸಂಸ್ಕಾರಗಳು ಹೋಗಿದ್ದು. ನಮ್ಮಲ್ಲಿ ಮೊದಲಿಂದ ಇತ್ತು ಅನ್ನೋದಕ್ಕೆ ಮೊನ್ನೆ ತಾನೇ ನಾನು ರೆಫರ್ ಮಾಡ್ತಾ ಇದ್ದಾಗ ಪಿ ಕೆ ಗೋಡೆಯವರ ಪ್ರಸ್ತಾವ ಬಂತಲ್ಲ. ಪಿ ಕೆ ಗೋಡೆ ಅವರು ಭಾರತೀಯರ ಸುಗಂಧ ದ್ರವ್ಯಗಳ ಒಂದು ಪರಿಜ್ಞಾನ ಎಂಥದ್ದರ ಮಟ್ಟದ್ದು ಅಂತ ವಿಸ್ತರಿಸಿರುವಂಥ ಲೇಖನಗಳನ್ನು ಬರೆದಿದ್ದಾರೆ. ನಮ್ಮ ವರಾಹಮಿಹಿರನ ಬೃಹತ್ ಸಮಿತಿಯಲ್ಲಿಯೇ ಬೇಕಾದಂತೆ ಬಗೆ ಬಗೆಯಾಗಿ ಸಾವಿರಾರು ಬಗೆಯ ಪರ್ಫ್ಯೂಮ್ಸ್ ಮಾಡುವ ಕಾಂಬಿನೇಷನ್ಸ್ ಎಲ್ಲ ಕೊಟ್ಟದ್ದು ಉಂಟು. ಇರಲಿ, ಆ ಒಂದು ಧೂಪ ಕವಿಕಲ್ಪನೆಯ ಹಾಗೆ, ಚಿತ್ರಕಾರನ ಲಹರಿಯ ಹಾಗೆ ಹೇಳುತ್ತೆ. ನಮ್ಮ ಚಿತ್ರಕಾರ ಬಿ ಕೆ ಎಸ್ ವರ್ಮಾ ಅವರಿಗೆ ಅಗರಬತ್ತಿಯ ಪರಿಮಳ ಅಂದರೆ ತುಂಬ ತುಂಬ ಪ್ರೀತಿಪಾತ್ರವಾದದ್ದು. ಆ ಒಂದು ಅಗರಬತ್ತಿಯ ಕಿಡಿ ಇದೆಯಲ್ಲ, ಅಲ್ಲಿಂದ ಮೇಲಕ್ಕೆ ಹೋಗುವಂಥ ಧೂಪ ಹೇಗೆ ಕಾಣಿಸುತ್ತೆ ಅಂತಂದರೆ ತುಂಬ ತುಂಬ ಅದ್ಭುತವಾದ ಕಲ್ಪನೆಗಳನ್ನು ಅವರು ಕೊಡುತ್ತೆ. ಆ ಒಂದು ಮಾಣಿಕ್ಯ ವರ್ಣದ ಕಿಡಿ, ಆ ಕಿಡಿಯ ಮೇಲೆ ನವುರಾದ ಬಿಳುಪಿನ ಆ ಒಂದು ಧೂಪ ಲಹರಿ ಲಹರಿಯಾಗಿ ಮೃದುವಾಗಿ ಆಕಾಶಕ್ಕೆ ಹೋಗ್ತಾ ಇದ್ದರೆ ಸಗುಣ ಸಾಕಾರ ನಿರ್ಗುಣ ನಿರಾಕಾರವಾಗುವಂತೆ ಕಾಣುತ್ತೆ. ಅಷ್ಟು ಗಾಢವಾಗಿ ಸಾಂದ್ರವಾದಂಥ ಬಿಂದು ರೂಪದ್ದು ನಾದರೂಪವಾಗಿ ಹೋಗ್ತಾ ಇರುವಂಥ ಶಿವಶಕ್ತಿ ಸ್ವರೂಪದಂತೆ ಕಾಣುತ್ತೆ. ಆ ಧೂಮ ಮೇಲಕ್ಕೆ ಹೋಗುವಾಗ ಅದರ ಸಾಂದ್ರತೆ ಕಡಿಮೆಯಾಗಿ ಹಾಗೆ ಅಗಲವಾಗಿ ಅರಳಿ ಅದು ಕಾಣದಂತೆ ಮಾಯವಾಗುತ್ತೆ. ಅದರ ಪರಿಮಳ ಮಾತ್ರ ನಮಗೆ ಸಂವೇದ್ಯವಾಗ್ತಾ ಬರುತ್ತೆ. ಅವರು ಹೇಳ್ತಾ ಇರ್ತಾರೆ, ಹಾಗೆ ಕಲೆ ಕೂಡ ಫೈನೈಟಿಂದ ಶುರುವಾಗಿ ಇನ್ಫೈನೈಟಿಗೆ ಹೋಗಬೇಕು ಅಂತ. ಒಮ್ಮೆ ಅವರು ತ್ಯಾಗರಾಜನ ಚಿತ್ರ ಬರೆದಿದ್ದರು. ಆ ತ್ಯಾಗರಾಜ ಸ್ವಾಮಿಗಳ ಚಿತ್ರ ಬರೆಯುವಾಗ ತಂಬೂರಿಯನ್ನು ಕೈಯಲ್ಲಿ ಬರೆದದ್ದು ಕಾಂಕ್ರೀಟ್ ಆಗಿರುವ ತಂಬೂರಿ ಮೇಲೆ ಹೋಗ್ತಾ ಹೋಗ್ತಾ ಇಟ್ ಡಿಸಾಲ್ವ್ಸ್ ಇನ್ ಸ್ಪೇಸ್. ಯಾಕೆ ಅಂದರೆ ತ್ಯಾಗರಾಜರ ನಾದ ಬ್ರಹ್ಮೋಪಾಸನೆ ಹಾಗೆ ಅವ್ಯಾಕೃತವಾದ ನಾದ ಬ್ರಹ್ಮವನ್ನು ಇವರು ವ್ಯಾಕೃತವಾಗಿ ಮಾಡೋಕ್ಕೆ ಹೋಗಿರುವ ರೀತಿ ಅಂತ ಅವರು ಹೇಳಿದರು. ಅಂಥದ್ದು ಕಾಳಿದಾಸ ಇಲ್ಲಿ ಜಾಲೋದ್ಗೀರ್ಣೈ ರೂಪಚಿತ ವಪುಹು ಕೇಶ ಸಂಸ್ಕಾರ ಧೂಪೈಹಿ ಅಂತ. ಈ ತಲೆ ಕೂದಲಿಗೆ ಸಂಸ್ಕಾರ ಮಾಡೋದಕ್ಕೆ ಅಗುರು, ಚಂದನ, ಸಾಂಬ್ರಾಣಿ ಇವುಗಳನ್ನೆಲ್ಲ ಬಳಸ್ತಾರೆ. ಅದು ಅಗುರು ಅಂದರೆ ಗುರುವಲ್ಲದ್ದು ಅಂತ, ಲಘು. ಆ ಹೊಗೆ ಕೂಡ ಹಾಗೆ ಲಘುವಾಗಿ ಮೇಲೆ ಮೇಲೆ ತೇಲ್ತಾ ಇರುತ್ತೆ. ಜಾಲರಂಧ್ರ ಅನ್ನುವ ಶಬ್ದದಿಂದ ಕನ್ನಡದ ಜಾಲಂಧ್ರ ಬಂದದ್ದು. ಈ ಶಿಲಾ ಫಲಕಗಳ ಮೇಲೆ ಸಣ್ಣ ಸಣ್ಣಗೆ ಕಂಡಿಗಳನ್ನು ಕೊರೆದು ನಮ್ಮ ಬೇಲೂರು, ಹಳೇಬೀಡು ಮೊದಲಾದಂಥ ದೇವಸ್ಥಾನಗಳ ಕಾರಿಡಾರ್ಸನ್ನೆಲ್ಲ ಅಲಂಕರಣ ಮಾಡಿದ್ದಾರಲ್ಲ, ಅದು ಜಾಲಂಧ್ರ. ಅದು ಸಂಸ್ಕೃತದ ಜಾಲರಂಧ್ರ, ಬಲೆಯ ಹಾಗಿರುವಂಥ ರಂಧ್ರಗಳು, ಅಷ್ಟು ಕುಸಿರಿ ಕೆಲಸ ಮಾಡಿದಂಥ ಶಿಲಾ ಭಿತ್ತಿಗಳು. ಅಲ್ಲಿಂದ ಹೊಗೆ ಬರ್ತಾ ಇತ್ತು. ಅದು ಆ ಜಾಲರಂಧ್ರಗಳ ಆಕಾರವನ್ನೇ ತಳೆದು ಹೊರಗೆ ಬರ್ತಾ ಇತ್ತು. ಅದನ್ನು ನೀನು ಹೀರಿಕೊಂಡು ಮೈ ತುಂಬಿಸಿಕೋ, ನೀನು ಪುಷ್ಟನಾಗು ಅಂತನ್ನುವಂಥದ್ದು. ಹೊಟ್ಟೆ ಆದ ಮೇಲಿಂದ ವಿನೋದ. ನಮ್ಮ ದೇವತೆಗಳಿಗೂ ಅಷ್ಟೇ, ಪೂಜೆ ಮಾಡುವಾಗ ನೈವೇದ್ಯ ಆದ ಮೇಲೆ ಕಡೆಯಲ್ಲಿ ಪುನಃ ಪೂಜೆ. ಆಗ ನೃತ್ಯಂ ದರ್ಶಯಾಮಿ, ಗೀತಂ ಶ್ರಾವಯಾಮಿ ಅಂತೆಲ್ಲ ನೋಟ. ಆಮೇಲೆ ಮೊದಲು ಊಟ. ಹೊಟ್ಟೆ ತುಂಬಿದ ಮೇಲೆ ಮಿಕ್ಕಿದ್ದೆಲ್ಲ ಸರ್ವಾರಂಭ ತಂಡುಲ ಪ್ರಸ್ಥಮೂಲಾಹ. ಆಗ ಆ ಅರಮನೆಗಳಲ್ಲಿ, ಆ ಸೊಗಸಾದ ಕರುಮಾಡಗಳಲ್ಲಿ ಭವನ ಶಿಖಿ, ಹಿಂದೆ ಒಮ್ಮೆ ಶುಕ್ಲಾಪಾಂಗಾಹ ಅನ್ನುವಂಥ ಬಿಳಿಯ ಕಣ್ಣೋಟ ಇರುವಂತಹ ಕೇಕಿ ಅಂದರೆ ನವಿಲುಗಳು ಬಂದು ನಿನಗೆ ಸ್ವಾಗತ ಕೋರುತ್ತವೆ ಅಂತ. ಅಲ್ಲಿ ಸ್ವಾಗತದ ಕೇಕಿ ಅನ್ನುವ ಧ್ವನಿಯನ್ನು, ಸಂಗೀತವನ್ನು ಮುಂದೆ ಮಾಡಿ ನೃತ್ಯವನ್ನು ಹಿಂದೆ ಮಾಡಿದ್ದ ಕವಿ. ಇಲ್ಲಿ ಭವನ ಶಿಖಿ ಅಂತ ಹೇಳುವ ಮೂಲಕ ಕೇಕೆ ಮಾಡುವಂಥದ್ದು ಕೇಕಿ, ಶಿಖ ಇರುವಂಥದ್ದು ಶಿಖಿ. ನೃತ್ಯಕ್ಕೆ ಇದು ಹೆಚ್ಚು ಪ್ರಾಶಸ್ತ್ಯ. ಗರಿಗಳು ಇರುವಂಥದ್ದು ನವಿಲು ಅಲ್ವಾ. ಬರ್ಹಿ ಶಿಖಿ ಅಂತಂದರೆ ಅದರ ಜುಟ್ಟು, ಅದರ ಗರಿ ಇದೆಲ್ಲ ಇರುವಂಥದ್ದು ಅಂತ. ಒಂದೇ ನವಿಲಿಗೆ 10 ಶಬ್ದ ಇದೆ. ಯಾವ ಸಂದರ್ಭಕ್ಕೆ ಯಾವುದು ಯುಕ್ತವೋ ಅದನ್ನೇ ಮಾಡಿ ತೋರಿಸ್ತಾನೆ. ಇದು ಸಂಸ್ಕೃತ ಭಾಷೆಯಲ್ಲಿರುವ ಸೌಭಾಗ್ಯ. ಏನಾಗಿದೆ, ನಮ್ಮ ಜನಕ್ಕೆ ಜನ್ಮ ಇಡೀ ಕನ್ನಡದಲ್ಲಿಯೋ ತೆಲುಗಿನಲ್ಲಿಯೋ ವ್ಯವಹರಿಸ್ತಾರೆ. ಆ ಭಾಷೆಯಲ್ಲಿ ಒಂದು 400-500 ಪದ ಬಿಟ್ಟು ಬೇರೆ ಪದಗಳು ಗೊತ್ತಿಲ್ಲ. ಪರ್ಯಾಯ ಪದಗಳು ಹಾಕೋದು ಒಂದು ಪ್ರಾಣ ಸಂಕಟ ಅನ್ನುವಂತೆ ಆಗಿದೆ. ಒಮ್ಮೆ ಯಾವುದೋ ಒಂದು ಲೇಖನದಲ್ಲಿ, ಚಂದ್ರನ ಬಗ್ಗೆ ಬರೆದ ಲೇಖನದಲ್ಲಿ, ನಾನೊಂದು 8-10 ಚಂದ್ರನ ಪರ್ಯಾಯ ಪದಗಳನ್ನು ಬಳಸಿದ್ದೆ. ಅದಕ್ಕೆ ಆ ಪತ್ರಿಕೆಯ ಮಾಲೀಕರು ಕೇಳಿದ್ರಂತೆ, ಈ ಒಂದು ಜಾಗಕ್ಕೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ನಮಗೆ ಲಕ್ಷಾಂತರ ಲಾಭ ಬರುತ್ತೆ, ಅರ್ಥವಾಗದೇ ಇರುವಂಥ ಪದಗಳು ಏನು ಹಾಕೋಣ ಅಂತ.
ಪಾಪ ಲಾರಿ ಮಣ್ಣಲ್ಲೇ ಬ್ರಹ್ಮಾಂಡ ಕಂಡಂಥ ಅವರಿಗೆ ಚಂದ್ರಮಂಡಲ ಹೇಗೆ ಗೋಚರ ಆಗುತ್ತೆ? ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಅವರಿಗೆ ಹುಬ್ಬಳ್ಳಿ ಮಣ್ಣೇ ಗತಿ, ಇನ್ಯಾವುದೂ ಅಲ್ಲ. ಅವರು ಪ್ರಾಪ್ತ ಅಷ್ಟೇ, ಇನ್ನೇನು ಹೇಳೋಣ. ಅಂದರೆ ರಸವಿವೇಕ ಇದ್ದವರಿಗೆ ಭಾಷೆಯ ಪಾಸಿಬಿಲಿಟೀಸ್ ಏನು ಅಂತ ಗೊತ್ತಾಗಬೇಕು. ಇಲ್ಲಿ ಆ ತರಹ ಶಿಖಿ ಅನ್ನುವ ಶಬ್ದವನ್ನು ಬಳಸಿದ್ದಾನೆ. ಆ ನವಿಲುಗಳು ಜಾಜ್ವಲ್ಯಮಾನವಾದ ಬೆಂಕಿಯಂತ ತಮ್ಮ ಗರಿಗಳನ್ನು ತೆರೆದು ಬೆಂಕಿಯ ಕೆನ್ನಾಲಿಗೆ ಕುಣಿಯುವುದು ನೋಡಬೇಕು. ಕುವೆಂಪು ಅವರು ಕುಣಿದಳು ಉರಿಯ ಉರ್ವಶಿ ಅಂತಲೇ ಬರೀತಾರೆ. ಉರಿಯ ಉರ್ವಶಿ ಕುಣಿಯಬೇಕು. ಪಂಚಭೂತಗಳ ಪೈಕಿ ಗಾಳಿ ಮಾಡುವ ನೃತ್ಯ ನಮಗೆ ಕಾಣಿಸೋದಿಲ್ಲ. ನೀರು ಎಷ್ಟು ಕುಣಿದ್ರೂ ಅದು ಮತ್ತೆ ಭೂಮಿಗೆ ಬೀಳಲೇಬೇಕು. ಆದರೆ ಊರ್ಧ್ವಗಾಮಿಯಾದ ನೃತ್ಯ ಅಗ್ನಿಶಿಖೆ ಇದು. ಹೀಗಾಗಿ ಆ ಶಿಖಿ ನವಿಲು ಕುಣಿಯುತ್ತೆ. ನೀನನ್ನು ನೋಡಿ ಅದು ಕುಣಿಯೋದು ನಿನಗೆ ಉಪಹಾರ, ಗಿಫ್ಟ್ ಅಂತ. ಅಂದರೆ ಊಟ ಮಾಡಿದ ಮೇಲಿಂದ ಕೈಗೆ ಗಿಫ್ಟನ್ನು ತೆಗೆದುಕೊಂಡು ಹೋಗುವಂಥದ್ದು ಒಳ್ಳೆಯ ಅಭ್ಯಾಗತರಿಗೆ ನಾವು ಮಾಡಬೇಕಾದ ಸತ್ಕಾರ. ಹಾಗಾಗಿ ಆ ಭವನಗಳೊಳಗೆ ಹೋದಾಗ ಜಾಲರಂಧ್ರಗಳಲ್ಲಿ ಬರುವಂತಹ ವನಿತೆಯರ ಕೇಶ ಸಂಸ್ಕಾರ ಧೂಪ, ಅದು ಏನು ಅಲ್ಪ ಸ್ವಲ್ಪದ್ದೇ. ಆ ಧೂಪ ತನ್ನದೇ ಆದಂಥ ಪರಿಮಳ ಹೊಂದಿರುತ್ತೆ. ಜೊತೆಗೆ ಪದ್ಮಿನಿ ಜಾತಿಯ ಸ್ತ್ರೀಯರಿಗೆ ಸಹಜವಾಗಿಯೇ ತುರುಬಿನಲ್ಲಿ ಪರಿಮಳ ಇರುತ್ತೆ ಅಂತ. ಇದು ಸಂಸ್ಕೃತ ಕವಿಗಳ ಕವಿಸಮಯ ಮಾತ್ರವಲ್ಲ, ಇಡೀ ಭಾರತೀಯ ಕವಿಸಮಯ. ತಮಿಳಿನ ಸಂಗಮ್ ಕಾವ್ಯದಲ್ಲಿ ಪ್ರಶಸ್ತವಾದಂತಹ ಒಂದು ಹೆಸರು ನತ್ಕೀರ ಅಥವಾ ನಕ್ಕೀರ ಅಂತ. ಈಗ ನಮಗೆ ನಕ್ಕೀರನ್ ಪತ್ರಿಕೆಯಿಂದ ಗೊತ್ತಾಗಿರುವುದಷ್ಟೇ. ಆ ಪಾಂಡ್ಯರಾಜನ ಸಂಘದಲ್ಲಿ ಆತ ಇದ್ದಂತಹ ಕವಿ, ಅಲ್ಲಿಗೆ ಸಾಕ್ಷಾತ್ ಶಿವನೇ ಬರ್ತಾ ಇದ್ದ. ಒಮ್ಮೆ ಪಾಂಡ್ಯ ಮಹಾರಾಜನಿಗೆ ತನ್ನ ಪತ್ನಿಯ ಜೊತೆಗೆ ವನವಿಹಾರ ಮಾಡ್ತಾ ಇದ್ದಾಗ ಎಲ್ಲಿಯೋ ಪರಿಮಳ ಅದು ಗೋಚರವಾಯಿತು. ಎಲ್ಲಿಂದ ಅಂತ ನೋಡ್ದ, ಗೊತ್ತಾಗಲಿಲ್ಲ. ಕಡೆಗೆ ಅವನು ಈ ಸುಂದರಿಯರ ಮೂಲಕ ಹೊಮ್ಮುವ ಪರಿಮಳದ ಮೂಲ ಯಾವುದು ಅನ್ನುವುದು ಒಂದು ಪದ್ಯರೂಪವಾಗಿ ತಿಳಿಸಿದವರಿಗೆ 1000 ಬಂಗಾರದ ನಾಣ್ಯಗಳು ಬಹುಮಾನ ಅಂತಂದ. ಎಲ್ಲರೂ ಪ್ರಯತ್ನಪಟ್ಟರು, ಯಾರ್ದು ತೃಪ್ತಿಯಾಗಲಿಲ್ಲ. ಅಲ್ಲಿ ಸುಂದರೇಶ್ವರ ಸ್ವಾಮಿ ಚೊಕ್ಕಲಿಂಗ, ಆತ ಮಧುರೆಯ ಅಧೀಶ್ವರ, ಪಾಂಡ್ಯರಾಜರ ಕುಲದೇವತೆಯಾದ ಮೀನಾಕ್ಷಿಯ ಮನೋವಲ್ಲಭ. ಚೊಕ್ಕಲಿಂಗ ಅಂದರೆ ಸೊಕ್ಕಲಿಂಗ ಅಂತ ತಮಿಳಿನಲ್ಲಿ. ಸೊಕ್ಕರದು ಅಂತಂದರೆ ಕೊಬ್ಬುವುದು, ಮದೋನ್ಮತ್ತವಾಗುವುದು, ಸೊಕ್ಕು ಅಂತ. ಆ ಮೀನಾಕ್ಷಿಯ ಮಾಧುರ್ಯದಲ್ಲಿ ಆ ಸುಂದರೇಶ್ವರನು ಮದೋನ್ಮತ್ತನಾಗಿದ್ದಾನೆ, ಸೊಕ್ಕಿ ಬಿಟ್ಟಿದ್ದಾನೆ ಅಂತ ಅವನು ಚೊಕ್ಕಲಿಂಗ ಸ್ವಾಮಿ. ಅವನು ಅವನ ಪೂಜಾರಿಯಾಗಿದ್ದ ಧರುಮಿ ಅಂತ ಒಬ್ಬ ಬಡಬ್ರಾಹ್ಮಣ ಅಂದರೆ ಆಯಿತು, ಭೋಜ ಪ್ರಬಂಧದಲ್ಲಿ ಬರುತ್ತೆ. ಇಂಥದ್ದು ಮಾಷ ಬೀಜ ನಿಭೈಹಿ ರಾಜದಂತೈಹಿ ತಿಷ್ಟಂತಿ ದ್ವಾರಿ ತಿಷ್ಟಂತಿ ಶ್ಲೋಕಶತ್ರವ ಛಂದಸ ಬ್ರಾಹ್ಮಣ ರಾಜನ್ ಶ್ಲೋಕಶತ್ರವ ಅಂತ ಬರುತ್ತೆ. ಈ ಪುರೋಹಿತರು, ವೇದ ಓದುವಂಥವರು, ಕರ್ಣಿಕರು, ವೈದ್ಯರು, ಇಂಥವರೆಲ್ಲ ಸಾಹಿತ್ಯ ವೈರಿಗಳು ಅಂತಲೇ ಉಂಟು. ಒಟ್ಟಿನಲ್ಲಿ ಒಂದಂತೂ ನಿಜ, ನಮ್ಮ ಎಷ್ಟೋ ಜನ ಕರ್ಮಕಾಂಡಿಗಳೆಲ್ಲ ಸಾಹಿತ್ಯ ಶತ್ರುಗಳೇ ಆಗಿರ್ತಾರೆ. ಅವರ ಹಲ್ಲೂ ಸರಿಯಾಗಿ ತೊಳ್ಕೊಳ್ಳೋದಿಲ್ಲ ಅಂತ ಅಲ್ಲಿ ಭೋಜ ಪ್ರಬಂಧ. ಉದ್ದಿನ ಕಾಳಿನಂತೆ ಇರುವಂಥ ಕಪ್ಪು ಹಲ್ಲುಗಳನ್ನು ಮುಂದೆ ಚಾಚಿಕೊಂಡು, ರಾಜದಂತ ಅಂದರೆ ಮುಂದೆ ಇರುವ ಬಾಚಿ ಹಲ್ಲುಗಳು, ಉಬ್ಬು ಹಲ್ಲುಗಳನ್ನು ಬಿಟ್ಟುಕೊಂಡು ಶ್ಲೋಕಶತ್ರುಗಳು 4 ಜನ ಬಾಗಿಲಿನಲ್ಲಿ ಕಾದಿದ್ದಾರೆ ಅಂತ ಬ್ರಾಹ್ಮಣರ ಬಗ್ಗೆ ಹೇಳದ ಅಂತ ಬರುತ್ತೆ. ಹಾಗೆ ಪಾಪ ಈ ಧರ್ಮಿ, ಅವನಿಗೆ ಏನೂ ಗೊತ್ತಿಲ್ಲ, ದೇವಸ್ಥಾನದ ಪೂಜೆ ಮಾತ್ರ ಗೊತ್ತು, ಆದರೆ ಬಂಗಾರ ಬೇಕು ಅಂತ ಆಸೆ ಉಂಟು. ಅದಕ್ಕೆ ಶಿವನೇ ಅವನ ಮೇಲೆ ಕಾರುಣ್ಯದಿಂದ ಪ್ರತ್ಯಕ್ಷನಾಗಿ, ಕವಿಯ ವೇಷದಲ್ಲಿ ಪ್ರತ್ಯಕ್ಷನಾಗಿ ಒಂದು ತಮಿಳಿನ ವೆಣ್ಬಾ ಬರಕೊಟ್ಟ. ವೆಣ್ಬಾ ಅಂತಂದರೆ 4 ಸಾಲಿರ್ತಕ್ಕಂಥ ಕವಿತೆ, ಚತುಷ್ಪದಿಯನ್ನು. ಅದರ ತಾತ್ಪರ್ಯ ಇಷ್ಟೇ: ಪಾಂಡ್ಯರಾಜನ ಪತ್ನಿಯ ಮುಡಿಯಿಂದ ಬಂದದ್ದು ಸಹಜವಾದಂಥ ಸೌಗಂಧ್ಯ ಅದು ಅಂತ ತೆಗೆದುಕೊಂಡು ಹೋಗಿ ಮಹಾರಾಜನ ಆಸ್ಥಾನದ ಮುಂದೆ ಇಟ್ಟ. ರಾಜನಿಗೆ ತುಂಬ ಮೆಚ್ಚುಗೆ ಆಯಿತು. ಅವನ ಇಂಗಿತವು ಹೀಗೆ ಇತ್ತು, ಬಹುಮಾನ ಕೊಡಬೇಕು. ಅಷ್ಟರೊಳಗೆ ಇವನು ಬಂದುಬಿಟ್ಟ, ನತ್ಕೀರ ಬಂದು, ಇದು ಸಾಧ್ಯ ಇಲ್ಲ, ಕಾರಣ ಇಲ್ಲದೆ ಕಾರ್ಯ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ತಾರ್ಕಿಕವಾಗಿ ಹೇಳ್ತಾನೆ. ಹಾಗಾಗಿ ಪರಿಮಳಕ್ಕೆ ಏನೂ ಕಾರಣ ಇಲ್ಲದೆ ಹೇಗಾಗೋಕ್ಕೆ ಸಾಧ್ಯ? ಮುಡಿಯಲ್ಲಿ ಹೇಗೆ ಅದು ಬರುತ್ತೆ? ಆಗೋಲ್ಲ ಅಂತ. ಪಾಪ ಇವನಿಗೆ ಕೈಗೆ ಬಂತು, ಬಾಯಿಗಿಲ್ಲ ಅಂತ ಶಿವನ ಹತ್ರಕ್ಕೆ ಬಂದು, ನೀನು ಏನಯ್ಯ ಈ ಥರ ಮಾಡಿಬಿಟ್ಟೆ, ನೀನು ನನಗೆ ಹೋಗ್ಬಿಟ್ಟು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದೆ ಅಂತೆಲ್ಲ ದಬಾಯಿಸ್ತಾನೆ. ಆಗ ಶಿವ, ನಾನೇ ಬರ್ತೀನಿ ಅಂತ ಬಂದು ತನ್ನ ಪದ್ಯವನ್ನು ತಾನೇ ಸಮರ್ಥನೆ ಮಾಡ್ಕೊಳ್ತಾನೆ. ಏನು ಹೀಗಂತೀಯ, ನಾನು ಬರೆದ ಪದ್ಯಕ್ಕೆ ಹೇಗೆ ಬರುತ್ತೆ ಲೋಪ ಅಂತ. ಶಿವ ಅಂತೂ ಗೊತ್ತಿಲ್ಲ. ಕಡೆಗೆ ಇಲ್ಲ ಅಂತ, ದೇವತಾ ಸ್ತ್ರೀಯರಾದಂಥ ಪಾರ್ವತಿ, ಲಕ್ಷ್ಮೀ, ಸರಸ್ವತಿ ಇವರ ಮುಡಿಯಲ್ಲಿಯೂ ಈಗ ಅಲ್ಲಿಯೂ ಹಾಗೇನೆ ಅಂತ. ನಾನು ಶಿವನೇ ಹೌದು, ನೋಡು 3ನೇ ಕಣ್ಣು ತೆಗಿತೀನಿ, ತೆಗೆದ್ರೆ ನೀನು 3ನೇ ಕಣ್ಣು ತೆಗೆದು ಸುಟ್ಟರೂ ಇದೇ ನನ್ನ ಸತ್ಯ ಅಷ್ಟೇನೆ ಅಂತಂದರಂತೆ. ಆಗ ಸುಟ್ಟು ಬಿಟ್ಟ ಅವನನ್ನು ಅಂತ. ಕಾಳಹಸ್ತಿ ಮಹಾತ್ಮ್ಯಂ ಅಂತ ಮತ್ತೊಂದು ಗ್ರಂಥ ಇದೆ.
ಆಮೇಲಿಂದ ತೆಲುಗಿನ ಕವಿ ದೂರ್ಜಟಿ ಕೂಡ ಕಾಳಹಸ್ತೀಶ್ವರ ಮಹಾತ್ಮ್ಯಮು ಅಂತ ಒಂದು ಕಾವ್ಯವನ್ನು ಬರೆದ, ಅಲ್ಲಿ ಕಥೆ ಬರುತ್ತೆ. ಮತ್ತು ನತ್ಕೀರನಿಗೆ ಕಾಳಹಸ್ತಿಯಲ್ಲಿ ಪ್ರಾಯಶ್ಚಿತ್ತವಾಯಿತು, ಅವನು ಮತ್ತೆ ಎದ್ದು ಬಂದ ಅಂತ. ತಮಿಳಿನ ಕಥೆಗಳ ಪ್ರಕಾರ ಮಧುರೈನ ಪೊಟ್ರಾಮರಿ ಕೊಳಂ ಅಂತ ಯಾವುದಿದೆ, ಆ ಹುಂದಾವರೆಯ ಕೊಳದಲ್ಲಿಯಿಂದಲೇ ಅವನು ಎದ್ದು ಬಂದ ಅಂತೆಲ್ಲ ಕಥೆ ಉಂಟು. ತಾತ್ಪರ್ಯ ಇಷ್ಟೇ, ಮುಡಿಯಲ್ಲಿಯೇ ಒಂದು ಸಹಜ ಪರಿಮಳ ಉಂಟು. ಆ ಪರಿಮಳಕ್ಕೆ ಈ ಕೇಶ ಸಂಸ್ಕಾರ ಧೂಪದ ಪರಿಮಳವು ಸೇರಿದರೆ ಡಬ್ಲಿ ಬೆನಿಫಿಟ್ ಆಗಿದ್ದು. ಅಂದರೆ ಒಳ್ಳೆ ಬಾದಾಮಿಗೆ ಒಂದಷ್ಟು ಪರಿಮಳ ಇದ್ದರೆ ಕುಂಕುಮ ಕೇಸರ, ಪಚ್ಚಕರ್ಪೂರ, ಏಲಕ್ಕಿ ಎಲ್ಲ ಸೇರಿದ್ರೆ ಇನ್ನಷ್ಟಿರಬೇಕು. ಇವನು ಭೋಜನ ಅಷ್ಟು ಸೊಗಸಾಗಿರುತ್ತೆ ಅಂತ ಮೇಘಕ್ಕೆ. ಈ ರಾಸಿಕ್ಕೆ ಕಾಳಿದಾಸನ ಕಾವ್ಯದಿಂದ ನಾವು ಗಮನಿಸಬೇಕಾದದ್ದು. ಅದಾದ ಮೇಲೆ ಈ ನೋಟ, ಸೊಗಸಾದ ನವಿಲುಗಳ ಕುಣಿತ. ಇದು ಏನು ಭವನಶಿಖಿ, ಅಲ್ಲಿ ಬೆಟ್ಟಗಳ ಮೇಲೆ ಗಿರಿಮಯೂರಗಳ ಕುಣಿತ. ಇಲ್ಲಿ ಊರಿನಲ್ಲಿ ಅರಮನೆಯಲ್ಲಿ ಬೆಳೆಸಿದಂತಹ ಪೆಟ್ ಬರ್ಡ್ಸ್ ಇವು. ಅಂದರೆ ನೋಡಿ, ಅಲ್ಲಿದ್ದದ್ದು ದೇಶಿ ಕುಣಿತ, ಇಲ್ಲಿದ್ದಿದ್ದು ಮಾರ್ಗದ ನೃತ್ಯ ಅಂತನ್ನುವಂಥ ಸೂಚನೆ. ಈ ನವಿಲುಗಳು ಕೂತ್ಕೊಳ್ಳೋದಕ್ಕೆ ಬಂಗಾರದ ಸಲಾಕೆಗಳನ್ನು ಮನೆಯ ಮೇಲೆ ಅಲ್ಲಲ್ಲಿ ನಾಟಿರ್ತಾ ಇದ್ರಂತೆ, ವಾಸಯಷ್ಟಿ ಅಂತ ಕರಿತಾ ಇದ್ರು. ಅಂದರೆ ಈ ನವಿಲುಗಳಿಗೆ ಎಷ್ಟು ಉಪಚಾರವಾದರೆ ಇನ್ನು ಅವುಗಳನ್ನು ನೋಡ್ಕೊಳ್ಳೋರಿಗೆ ಇನ್ನೆಷ್ಟು ಉಪಚಾರ ಇರಬೇಕು ಅಂತ. ಇಂತಹ ನವಿಲುಗಳ ನೃತ್ಯವನ್ನು ನೋಡಿಕೊಂಡು ಕಡೆಗೆ ನೀನು ಆ ಅರಮನೆಗಳಲ್ಲಿ ಒಂದು ಸರ್ತಿ ಗ್ಲ್ಯಾನ್ಸ್ ಮಾಡಿ ಬಾ ಅಂತ. ಅಷ್ಟೆಲ್ಲ ಆದಮೇಲೆ ಒಂದಿಷ್ಟು ಓಡಾಟ, ವಾಕ್ ಎ ಮೈಲ್ ಆಫ್ಟರ್ ಡಿನ್ನರ್ ಅಂತ ಎಲ್ಲ ಹೇಳುವುದುಂಟಲ್ಲ, ಹಾಗೆ ಅವನು ಓಡಾಡಲಿ. ಹರ್ಮೇಶ್ವಸ್ಯ ಅಧಿಕ ಕುಸುಮ ಸೌರಭಿಶ್ವದ್ವಖೇದಂ ನಯೇಥ, ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಓಡಾಡಿದ ಬಳಲಿಕೆ ಕಳೆದುಕೊಂಡು ಒಂದು ಸ್ವಲ್ಪ ಅಲ್ಲಿ ಸಂಚಾರ ಮಾಡಬೇಕು. ಆ ಸಂಚಾರಕ್ಕೆ ಗೈಡ್ಸ್ ಯಾವುವು? ಲಕ್ಷ್ಮೀಂ ಪಶ್ಯನ್ ಲಲಿತ ವನಿತಾ ಪಾದ ರಾಗಾಂಕಿತೇಶು. ಈ ಕೇಶ ಸಂಸ್ಕಾರ ಧೂಪ ಮುಡಿಯಿಂದ ಅಡಿಯವರೆಗೂ ಆ ಸುಂದರಿಯರು ಹೇಗಿದ್ದಾರೆ ಅಂತ ದಿಗ್ದರ್ಶಕವಾಗಿ ಸ್ಟಾರ್ಟ್ ಎಂಡ್ ಕೊಟ್ಟಿದ್ದಾನೆ. ಅವರ ತುರುಬಿಗೆ ಅವರು ಹಾಕ್ಕೊಳ್ಳೋ ಪರಿಮಳ ಹೀಗೆ, ಇನ್ನು ಕಾಲಿಗೆ ಹಚ್ಚಿಕೊಳ್ಳುವ ಅಲತಿಕೆ ಹೇಗೆ, ಆ ಕಮಲದಂಥ ಕಾಲುಗಳಿಗೆ ಅಲತಿಗೆ ಹಚ್ತಾ ಇದ್ದರು. ಆ ಅಲತಿಗೆ ಹಚ್ಚಿದರೆ ಅಲತಿಕೆಯೇ ಇವರ ಕಾಲಿನ ಕೆಂಪು ಬಣ್ಣಕ್ಕೆ ಸಪ್ಪೆಯಾಗಿ ತೋರ್ತಾ ಇತ್ತಂತೆ. ಅಂಥದ್ದು ಆ ಕಾಲಿಗೆ ಹಚ್ಚಿಕೊಂಡ ಅಲತಿಗೆಯಿಂದ ಅವರು ಹೆಜ್ಜೆ ಇಟ್ಟುಕೊಂಡು ಹೋದರೆ ಭವನದಲ್ಲೆಲ್ಲ ಕೆಂಪು ಬಣ್ಣದ ತಾವರೆಗಳು, ಸ್ಥಳಕಮಲಿನಗಳು ಅರಳಿವೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಆ ಹೆಜ್ಜೆ ಗುರುತಿನ ಮೇಲೆ ನೀನು ಎಲ್ಲಿ ಓಡಾಡಬಹುದು ಅಲ್ಲೆಲ್ಲ ಓಡಾಡಿಕೊಂಡು ಬರಬಹುದು ಅನ್ನುವಂಥ ಸೂಚನೆ. ಇಲ್ಲಿ ಕೇಶಾದಿ ಪಾದಾಂತವಾದ ಸ್ತ್ರೀಯರ ಸೌಂದರ್ಯದ ಸಾಕಾರ, ಮಧ್ಯದಲ್ಲಿ ನವಿಲು ಬೇರೆ ಇದೆ. ಅಂದರೆ ಅವರ ನಡಿಗೆ ನವಿಲಿನ ನಡಿಗೆ ಆಗಿರುತ್ತೆ, ಅವರು ನಿಂತರೆ ಕೂತರೆ ಓಡಾಡಿದ್ರೆ ನೃತ್ಯ ಮಾಡಿದ ಹಾಗಿರುತ್ತೆ ಎನ್ನುವಂಥ ಒಂದು ಧ್ವನಿ. ಅದು ಮಾತ್ರವಲ್ಲ, ಮೇಲೆ ಮೇಲೆ ಹೋಗುವ ಧೂಪ, ಮಧ್ಯದಲ್ಲಿ ಹಾರಾಡುವಂಥ ನವಿಲು, ಕೆಳಗಡೆ ಮುದ್ರಿತವಾದಂಥ ಪಾದಚಿಹ್ನೆಗಳು, ಹೀಗೆ 3 ಲೆವೆಲ್ಸಲ್ಲಿ 3 ಟೈರ್ ವಿಲಾಸ ತೋರಿಸ್ತಾ ಇದ್ದಾನೆ ಕಾಳಿದಾಸ. ಇದು ಮೇಲೆ ಆ ಧೂಪ, ಮಧ್ಯದಲ್ಲಿ ಹಾಡು, ಕುಣಿತ, ಹೂವು, ಪರಿಮಳ ಇವೆಲ್ಲ. ಅದರ ಜೊತೆಗೆ ಆ ಭವನಗಳಲ್ಲಿ ಬೋನ್ಸಾಯ್ಸ್ ಮಾಡಿಯೋ ಮತ್ತೊಂದು ಮಾಡಿಯೋ ಹೂವಿನ ಕುಂಡಗಳಿಟ್ಟು ಆ ಹೂಗಳ ಪರಿಮಳ ಬೇರೆ ಬರ್ತಾ ಇದೆ ಅಂತ. ಅದು ಎಷ್ಟು ಬಗೆಯ ಪರಿಮಳವನ್ನು ತರ್ತಾನೆ, ಎಷ್ಟು ಬಗೆಯ ಬಣ್ಣಗಳು ತರ್ತಾನೆ. ಆ ಧೂಮದ ಬಿಳುಪಲ್ಲದ, ಬೂದಲ್ಲದ, ಕಪ್ಪಲ್ಲದ ಒಂದು ಬಣ್ಣ. ಇನ್ನು ಆ ಸುಂದರಿಯರ ಸ್ನಿಗ್ಧ ಭಿನ್ನಾಂಜನ ಸದೃಶವಾದಂತಹ ತಲೆಗೂದಲಿನ ಬಣ್ಣ, ಮತ್ತು ಆ ಭವನಗಳಲ್ಲಿರುವಂತಹ ಪುಷ್ಪಗುಚ್ಛಗಳು, ಅವುಗಳ ಬಗೆ ಬಗೆಯ ಬಣ್ಣಗಳು, ನವಿಲಿನ ಗರಿಗಳ ಬಣ್ಣ, ಕೊರಳಿನ ಆ ನವಿಲು ನೀಲಿ ಎನ್ನುವಂಥ ಒಂದು ಬಣ್ಣ, ಅದಾದ ಮೇಲೆ ಹೆಜ್ಜೆಗಳ ಆ ಒಂದು ಕೆಂಪು ಬಣ್ಣ, ಅಲತಿಗೆಯ ಬಣ್ಣ, ಇವೆಲ್ಲ ಬಹಳ ಸೊಗಸಾದಂಥ ಸ್ಫಟಿಕಮಯ ವೇದಿಕೆಗಳಲ್ಲಿ, ಆ ನೆಲದಲ್ಲಿ, ಗಾರೆ ಗಚ್ಚಿನಲ್ಲಿ, ಗೋಡೆಯಲ್ಲಿ ಪ್ರತಿಫಲಿಸಿ ಆಗ ಉಂಟಾಗುವಂಥ ಶೇಡ್ಸ್ನ ಡಿಫರೆನ್ಸು, ಟೋನ್ಸ್ನ ಡಿಫರೆನ್ಸು ಎಂತೆಂಥವು, ಇದೆಲ್ಲ ಸೇರಿ ಒಂದು ಪದ್ಯ ಕಾಳಿದಾಸಂತ. ಅಂದರೆ ಅವನು ಎಷ್ಟು ಸೆನ್ಸ್ ಆಫ್ ಕಲರ್, ಸೆನ್ಸ್ ಆಫ್ ಪರ್ಫ್ಯೂಮ್ಸ್ ಎಲ್ಲ ತರ್ತಾನೆ ಅಂತ ನೋಡಿದ್ರೆ, ನಮ್ಮ ಸೂಕ್ಷ್ಮತೆ ಇರುವಂಥದ್ದು ಇದಕ್ಕೆ. ಕಣ್ಣು, ಕಿವಿ, ಮೂಗು ಇವುಗಳನ್ನೆಲ್ಲ ಜಾಗೃತವಾಗಿಟ್ಟುಕೊಂಡು ಅದರೊಳಗೆ ಯಾವುದು ದೂರ ಸ್ಪರ್ಶ, ದೂರವೇದ್ಯವಾದ ಇಂದ್ರಿಯಗಳಿವೆ, ಅವುಗಳಲ್ಲಿ ಭೋಗ ನಮಗೆ ಹೆಚ್ಚಬೇಕು ಅಂತ. ಅಲ್ಲಿ ಕಾಣಿಸುವುದು 3: ಮೂಗು, ಕಣ್ಣು, ಕಿವಿ. ಇಲ್ಲಿ 3 ಕೊಟ್ಟಿದ್ದಾನೆ. ನವಿಲುಗಳ ಕುಣಿತ, ಕ್ರೇಂಕಾರ, ಈ ಸುಂದರಿಯರ ಅಲತಿಗೆ ಹಚ್ಚಿಕೊಂಡು ಮಂಜೀರ ನಾದ ಸಿಂಜಾನದಿಂದ ಉಂಟಾದಂಥ ಮಾಧುರ್ಯದ ಧ್ವನಿ ಕಿವಿಗೆ, ಮತ್ತು ಆ ಪರಿಮಳಗಳ ಬಗೆಯಿಂದ ಮೂಗಿಗೆ, ಮತ್ತು ಈ ಎಲ್ಲ ಬಣ್ಣದಿಂದ ಕಣ್ಣಿಗೆ. ಭೋಗವನ್ನು ಅದಕ್ಕೆ ಅಂಟಿಕೊಂಡು ಅನುಭವಿಸಿದರೆ ಲೌಕಿಕ ಆಗುತ್ತೆ, ಅದಕ್ಕೆ ಅಂಟಿಕೊಳ್ಳದೆ ದೂರ ಅನುಭವಿಸಿದರೆ ಅಲೌಕಿಕವಾಗುತ್ತೆ. ಕಲಾ ವ್ಯಾಪಾರ ಮಾಡುವಂಥದ್ದು ಇದೆ ಅಂತ. ಈ ಥರದ್ದು ಬೇಕಾದಷ್ಟು ಬರುತ್ತೆ ಕಾಳಿದಾಸನಿಗೆ, 'ಕಾಳಿದಾಸನಿಗೆ. 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 'ಕಾಳಿದಾಸನಿಗೆ
ಇಂಥ ಕವಿಯನ್ನು ಅನುಕರಣೆ ಮಾಡುವಂಥ ಭರದಲ್ಲಿ ಇವನ ಮೇಘದೂತದ ಒಂದೊಂದು ಸಾಲನ್ನೂ ಸೇರಿಸಿ ಹಣದು ಗಂಟಾಕ್ಕೊಂಡು ಪಾರ್ಶ್ವಾಭ್ಯುದಯ ಅಂತ ಕಾವ್ಯ ಬರೆದಿದ್ದು ಕನ್ನಡದ ಜನಸೇನಾಚಾರ್ಯ, ಜೈನ ಮಹಾಚಾರ್ಯ, ಬಹಳ ಸೊಗಸಾದ ಕವಿ, ಪೂರ್ವಪುರಾಣ ಬರೆದಂಥ ವ್ಯಕ್ತಿ, ಮಹಾಪುರಾಣದ ಪೂರ್ವ ಭಾಗ. ಅಷ್ಟು ಒಳ್ಳೆಯ ಕವಿಗೆ ಕಾಳಿದಾಸ ಕುಕವಿ ಅಂತಂದುಬಿಟ್ಟ. ಸ್ಯಾದ್ವಾ ಕಾವ್ಯಂ ಕುಕವಿ ರಚಿತಂ ಕಾಳಿದಾಸಸ್ಯ ತತ್ತು ಅಂತ ಹೇಳ್ಬಿಟ್ಟು ಬರ್ತಾನೆ. ಕಾಳಿದಾಸ ಕುಕವಿ ಅಂತ ಅಂದರೆ ಇನ್ಯಾರು ಸುಕವಿಗಳೋ ಕಾಣೆ. ಅಂದರೆ ಮತಾಂಧತೆ ಕೆಲವೊಮ್ಮೆ ಎಂಥ ವಿಶಾಲವಾದ ಕಾವ್ಯ ಪ್ರತಿಭೆ ಇದ್ದವರನ್ನು ಧ್ವಂಸ ಮಾಡಿಬಿಡುತ್ತೆ ಅಂತ ಅನಿಸುತ್ತೆ. ಆದರೆ ಕಾಳಿದಾಸ ಇದಕ್ಕೆಲ್ಲ ಅತೀತನಾಗಿ ನಿಂತವನು. ಇವತ್ತು ಜನಸೇನಾಚಾರ್ಯನ ಓದುವಂಥ ಜೈನ ವಿದ್ವಾಂಸರೇ ಇಲ್ಲ ಅನ್ನೋಷ್ಟು ವಿರಳ. ಅರೆ, ಕಾಳಿದಾಸನನ್ನು ಯಾವ ಸಂಸ್ಕೃತ ರಸಿಕನೂ ಓದಿಯೇ ಓದ್ತಾನೆ. ಕಾಳಿದಾಸನ ಓದಿಲ್ಲ ಒಬ್ಬ ಹಾಗೆ ಸಂಸ್ಕೃತ ಕಲಿತಿದ್ದಾನೆ ಅಂತಂದರೆ ಐ ಪಿಟಿ ಹಿಮ್ ಅಷ್ಟೇ, ಇನ್ನೇನೂ ಅಲ್ಲ. BGL ಸ್ವಾಮಿಯವರು ಒಂದು ಕಡೆ ಹೇಳ್ತಾರೆ, ಕೆಲವರು ಕಾಫಿಯನ್ನು, ಸೊಗಸಾದ ಕಾಫಿಯನ್ನು ಗಂಟಲನ್ನು 45 ಡಿಗ್ರಿಯಿಂದ 90 ಡಿಗ್ರಿಗಳ ಮಧ್ಯದಲ್ಲಿ ಕೊಂಕಿಸಿಕೊಂಡು ನೇರವಾಗಿ ಜಠರಕ್ಕೆ ಬೀಳುವಂತೆ ಎತ್ತರದಿಂದ ಹಾಕ್ಕೊಳ್ತಾರೆ. ಅವ್ರು ನೋಡಿದ್ರೆ ಪಾಪ ಅನಿಸುತ್ತೆ. ಕಾಫಿಯ ಬಗ್ಗೆ ಪಾಪ ಅನಿಸೋದಷ್ಟೇ, ಇವರ ಬಗ್ಗೆ ಅಲ್ಲ. ಇದಕ್ಕಿಂತ ದೊಡ್ಡ ಅಪಚಾರ ಕಾಫಿಗೆ ಮಾಡಬಹುದಾ ಅಂತ ಹೇಳಿಬಿಟ್ಟು ಸಾಕ್ಷಾತ್ಕಾರದ ಹಾದಿಯಲ್ಲಿ ಒಂದು ಪುಸ್ತಕದಲ್ಲಿ ಹೇಳ್ತಾರೆ. ರಸಿಕತೆ ಅನ್ನುವುದು ತುಟಿಗೆ ಹತ್ತಿರ ಬಂದಾಗಲೇ ಕಪ್ಪು ಬರುವಂಥದ್ದು. ದೂರ ಇಟ್ಕೊಂಡ್ರೆ ಏನು, ಕಾಫಿ ಅಲ್ಲ, ಅದು ಕಷಾಯ, ಅದೊಂದು ಔಷಧ, ಅದೊಂದು ವಿಷ ಅಷ್ಟೇ ಆಗುತ್ತೆ. ಅದರ ಸ್ಪರ್ಶವಾಗದೆ ಕಾಫಿಗೆ ಎಲ್ಲಿ ಸದ್ಗತಿ, ಇವರಿಗೆ ಎಲ್ಲಿ ಕೈವಲ್ಯ. ಇನ್ನು ಅಲ್ಲಿ ಹೋಗ್ತಾ ಇಷ್ಟು ರಾಸಿಕ್ಕೆ ಇರುವಂಥ ಕವಿ ನಮಗೆ ಗುರುವಾಗುವುದು ಯಾಕೆ ಅಂದರೆ ಅಧ್ಯಾತ್ಮವನ್ನು ಮರೆಯೋದಿಲ್ಲ. ಭೋಗಿಕಾನಿವಾಡು ಯೋಗಿ ಕಾಡು ಅಂತ ತೆಲುಗಿನ ಗಾದೆ. ಭೋಗಿ ಅಲ್ಲದವನು ಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಕಾರಣ ಶೃಂಗಾರದ ಒಳಗಡೆ ವೈರಾಗ್ಯವೇ ಇರುವಂಥದ್ದು. DVG ಅವರು ಬರೀತಾರೆ, ಕಾವ್ಯ ದೇವತೆಯ ಹೊರಗಿನ ಅಲಂಕಾರದ ಜಾಜ್ವಲ್ಯಮಾನ ವೈಭವವನ್ನು ಕಂಡು ನೋಡಿ ಮೈಮರೆತರೆ ಅದು ಪೂರ್ಣವಾಗಿ ನೋಡಿದಂತೆಲ್ಲ ಅವಳ ಒಳಗಿನ ಉಡುಪೆಲ್ಲ ಶಮೆಯೇ, ಒಳಗಿನ ಭಾವ ಎಲ್ಲ ಶಮೆ ಅಂತ. ಅದನ್ನು ಅವರು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಪುಸ್ತಕದಲ್ಲಿ ಒಂದು ಕಡೆ ಹೇಳ್ತಾರೆ. ಯಾವುದೋ ಒಂದು ಭೋಜನಕೂಟದಲ್ಲಿ, ಪಾಶ್ಚಾತ್ಯರ ಒಂದು ಪ್ರಪಂಚ, ಅಲ್ಲಿ ಒಂದು ಭವನ ಕುಸ್ತು ಬಿತ್ತಂತೆ. ಆ ಭೋಜನಕೂಟದಲ್ಲಿ ಕೇಂದ್ರ ವ್ಯಕ್ತಿಯಾಗಿದ್ದಂಥವಳು ಆ ಪಾರ್ಟಿಯಲ್ಲಿ ಬಹಳ ಸುಂದರಿ ಮತ್ತು ಅವಳಷ್ಟು ಶ್ರೀಮಂತಳಾಗಿ ಅಲಂಕಾರ ಮಾಡಿಕೊಂಡವಳು, ಉಚಿತವಾಗಿ ಅಲಂಕಾರ ಮಾಡಿಕೊಂಡವಳು ಮತ್ತಾರೂ ಇಲ್ಲ. ಆಮೇಲೆ ಅವರ ಹೆಣಗಳನ್ನೆಲ್ಲ ಹೊರಗೆ ಸಾಗಿಸಿದ್ರಂತೆ, ಡೆಬ್ರೀಸ್ ಎಲ್ಲ ತೆಗೆದು. ಆಗ ಅವಳ ಉಡುಪನ್ನು ಸರಿಸಿ ನೋಡಿದರೆ ಒಳಗೆ ಸನ್ಯಾಸಿನಿಯ ವಸ್ತ್ರ ಇತ್ತಂತೆ. ಇದು ಕಾವ್ಯದೇವಿ ಸ್ವರೂಪ ಅಂತ DVG ಹೇಳ್ತಾನೆ. ಹೊರಗೆ ಶೃಂಗಾರ, ಒಳಗೆ ಶಾಂತ. ಆದರೆ ಇದನ್ನು ವಿರೋಧಿಸುವವರು ಏನೋ ಶೃಂಗಾರ ಹೊರಗೆ ಅಸಭ್ಯ ಅಂತಾರೆ, ಅಂತರಂಗದಲ್ಲಿ ಅನಿವಾರ್ಯವಾಗಿರುತ್ತೆ ಅವರಿಗೆ ಅಂತ DVG ಬರೀತಾರೆ ಅವರು ತಮ್ಮ ಶೃಂಗಾರ ಮಂಗಳದಲ್ಲಿ. ಈ ಕಾಳಿದಾಸ ಎರಡರ ತುದಿಯನ್ನು ಬಲ್ಲಂಥ ವ್ಯಕ್ತಿ, ಎರಡಕ್ಕೂ ಒಂದೇ ನೆಲೆ, ಬ್ರಹ್ಮಾಸ್ವಾದ ಅಂತ ಗೊತ್ತು. ಹಾಗಾಗಿ ಈಗ ಅವನು ಮಹಾದೇವನ ಕಡೆಗೆ, ಮಹಾಕಾಲನ ಕಡೆಗೆ ತಿರುಗ್ತಾನೆ. ಭರ್ತು ಕಂಠಚ್ಛವಿರಿತಿ ಗಣೈ ಸಾದರಂ ವೀಕ್ಷಮಾಣ ಪುಣ್ಯಂ ಯಾಯಾಸ್ತ್ರಿಭುವನ ಗುರೋರ್ಧಾಮ ಗೌರೀ ಚಂಡೀಶ್ವರಸ್ಯ ಧೂತೋದ್ಯಾನಂ ಕುವಲಯ ರಜೋ ಗಂಧಿಭಿರ್ಗಂಧವತ್ಯ ಸ್ತೋಯಕ್ರೀಡಾ ನಿರತ ಯುವತಿ ಸ್ನಾನ ತಿಕ್ತೈರ್ ಮರುದ್ಭಿಹಿ. ಒಂದೊಂದು ಪದ್ಯದಲ್ಲಿ ಪಂಚೇಂದ್ರಿಯಗಳ ವ್ಯಾಪಾರವನ್ನು ತರ್ತಾನೆ. ಆ ಕೀಟ್ಸ್ ಒಂದು ವೈನ್ ಬಗ್ಗೆ ಬರೆದಿದ್ದಾನೆ, ಬಬ್ಲಿಂಗ್ ವೈನ್ ಬಗ್ಗೆ ಅಂತ. ಇಂಗ್ಲೀಷ್ನವರು ಎಲ್ಲರೂ ಕೂಡ ಪಂಚೇಂದ್ರಿಯಕ್ಕೆ ಅದು ಒಂದೇ ಇರುವಂಥದ್ದು. ಪಾಪ ಎಲ್ಲೆಲ್ಲಿ ಓಡಾಡಿದ್ರು ಅದು ಒಂದೇನೆ, ಒಂದೇ ಸೀರೆ ಉಟ್ಕೊಂಡು ಮೆರೆದಾಡುವ ಸುಂದರಿ ಇದ್ದಂತೆ. ನಮ್ಮ ಬಂಧುವರ್ಗದ ಒಂದು ಕಥೆ ಜ್ಞಾಪಕಕ್ಕೆ ಬರುತ್ತೆ. ಉಪಕಥೆ ದೊಡ್ಡದಾದರೂ ಹೇಳಿಬಿಡ್ತೀನಿ. ನಮ್ಮ ದೊಡ್ಡಪ್ಪನವರ ಮದುವೆ. ನಮ್ಮ ಅಜ್ಜಿಯವರೆಲ್ಲ ಹಳ್ಳಿಯವರು. ಪ್ಯಾಡಕ್ಕೆ ಪೆಟ್ಟಿಂದು ಪೆರೆಗೆ, ಚೀರಕ್ಕೆ ಪೆಟ್ಟಿಂದು ಚಿನಿಗೆ ಎನ್ನುವ ಗಾದೆಯವರು. ಸಗಣಿಗೆ ಹಾಕಿದ ದುಡ್ಡು ಬೆಳೆಯುತ್ತೆ, ಸೀರೆಗೆ ಹಾಕಿದ ದುಡ್ಡು ಅಳೆಯುತ್ತೆ ಅಂತ. ಅವರೆಲ್ಲ ವ್ಯವಸಾಯ, ಪೌರೋಹಿತ್ಯ ಇತ್ಯಾದಿಯವರು. ಹಾಗಾಗಿ ಹೊಲ ಗದ್ದೆಗೆ ವಿನಿಯೋಗ ಮಾಡಿದ ದುಡ್ಡು ಬೆಳೆಯುತ್ತಲ್ಲದೆ ಸೀರೆಗೆ ಹಾಕಿದ ದುಡ್ಡು ಹಾಳಾಗುತ್ತೆ ಅಂತ. ನಮ್ಮ ದೊಡ್ಡಪ್ಪನವ್ರ ಮದುವೆ. ಕನ್ಯಾದಾನ ಸ್ವೀಕಾರ ಮಾಡುವವರು ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜಿಯ ಓರಗಿತ್ತಿಯ ಸೊಸೆ, ಅವರು ಮನೆಯ ಹಿರಿ ಸೊಸೆ ಅವರು ಇದ್ದರು. ಮತ್ತು ನಮ್ಮ ಅಜ್ಜಿಯ ಒಬ್ಬಳೇ ಮಗಳು ನಮ್ಮ ಸೋದರತ್ತೆ. ಈ 4 ಮಹಿಳೆಯರು ಹೋಗಿದ್ದಾರೆ, 3 ಮಹಿಳೆಯರು ಹೋಗಿದ್ದಾರೆ. ಅತ್ತೆ, ಸೊಸೆ, ನಾದಿನಿ. ಮದ್ರಾಸ್ನವ್ರು ಕೇಳಬೇಕೆ, ಅವರು ಬದುಕೋದೇ ವೈರ ತೋಡ ಪಟ್ಟು ಪಡವೆ ತಂಗನ್ನಗೆ ಅಂತ. ಅಲ್ಲಿ ಮದ್ರಾಸ್ನ ಆ ಹೈ ಸೊಸೈಟಿ ಮೈಲಾಪುರ ಅಯ್ಯರ್ ಕಮ್ಯುನಿಟಿ ಒಳಗೆ ಸೇರಬೇಕು ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಅಲ್ಲಿಯವರೇ ಹೇಳ್ತಾ ಇರ್ತಾರೆ. ನಮ್ಮ ಪ್ರೊಫೆಸರ್ ಭಾನುಮೂರ್ತಿಯವರ ಹೆಂಡತಿ ಕಲ್ಯಾಣ ಲಕ್ಷ್ಮಿ ಹೇಳ್ತಾರೆ, ಅಟ್ ಲೀಸ್ಟ್ ಯು ಶುಡ್ ಹ್ಯಾವ್ ಎ ಡ್ಯಾಸ್ಲಿಂಗ್ ಪೇಯರ್ ಆಫ್ ಡೈಮಂಡ್ ಸ್ಟಡ್ಸ್
ವಿಚ್ ಡ್ಯಾಸಲ್ ಟು ಎ ಡಿಸ್ಟೆನ್ಸ್ ಆಫ್ 3 furlongs ಮಿನಿಮಮ್ ಫ್ರಮ್ ಮೈಲಾಪುರ್ ಟು ಅಡಿಯಾರ್ ರಿವರ್ ಅಂತ ಅವರು ಹೇಳ್ತಿರ್ತಾರೆ. ಅದು ಮಿನಿಮಮ್ ಇರಬೇಕು ಅಂತ ಹೇಳ್ಬಿಟ್ಟು ಅಂಥ ಜಾಗದಲ್ಲಿ ಪಾಪ ಇವರು ಅಮರಾವತಿಗೆ ಈ ರೀತಿಯಾದ ವಸ್ತ್ರದಲ್ಲಿ ಅವರಷ್ಟು ಜನಕ್ಕೂ ನಮ್ಮ ಅಜ್ಜಿಯ ಓರಿಗಿತ್ತಿ ಒಂದು ಅವರ ತಾಯಿ ಕೊಟ್ಟಂಥ ಮೈಸೂರರ ಮನೆ ಪೀತಾಂಬರ ಅದು ಒಂದು. ಆ ಪೀತಾಂಬರವನ್ನು ಉಟ್ಕೊಂಡು ಹೋಗಬೇಕು. ಅದು ಟರ್ನ್ ಬೈ ಟರ್ನು ಒಳ್ಳೆ ಮ್ಯೂಸಿಕಲ್ ಚೇರ್ ಥರ. ಬೆಳಗ್ಗೆ ಧಾರೆಗೆ ಅತ್ತೆ ಉಟ್ರೆ ಮಧ್ಯಾಹ್ನದ ರಿಸೆಪ್ಷನ್ಗೆ ಮಗಳು ಉಡೋದು, ಮರುದಿವಸದ ಬೀಗರ ಊಟಕ್ಕೆ ಸೊಸೆ ಉಡುವಂಥದ್ದು, ಈ ಥರದ್ದು. ಇವರೇನು ಒಂದೇ ಸೀರೆಯನ್ನು ಹಿಂಗೆ ರೊಟೇಟ್ ಮಾಡ್ತಾ ಇದ್ದಾರಲ್ಲ ಅಂತ ಬೇರೆಯವ್ರು ನೋಡಿ ನಗುವಂಥದ್ದು. ಈ ರೀತಿಯಾದಂಥ ಒಂದು ಸಮಸ್ಯೆ. ಅದನ್ನು ನೋಡಿ ಅವರು ಹೊತ್ತಿಗೆ 4-5 ಸೀರೆ ಬದಲಾಯಿಸಿ ಹೊಂಟವರು. ಒಂದೇ ಶರೀರ ನಮಗಿದೆಯಲ್ಲ, ನಮಗಿರೋ 25 ಸೀರೆಗೆ ಅಂತ ಸಂಕಟ ಪಡುವಂಥ ಜಾತಿಯ ಮುಂದೆ. ಹಾಗೆ ಆ ಕೀಟ್ಸ್ನ ಒಂದೇ ಪದ್ಯ ಇಟ್ಕೊಂಡು ಪಂಚೇಂದ್ರಿಯಗಳ ಪ್ರಸ್ತಾವ, ಅವುಗಳಿಗೆಲ್ಲ ಪ್ರೀತಿಯಾಗುವ ಪ್ರಸ್ತಾವ ಇಲ್ಲಿದೆ ಅಂತ ಇಂಗ್ಲೀಷ್ನವರು ಹೇಳಿದ್ದೆ. ಕೀಟ್ಸ್ ಹುಟ್ಟಿದಾಗಲಿಂದ ಈ 2 ಶತಮಾನಗಳಿಂದ ಹಾಡಿದ್ದೇ ಹಾಡು ಕೆಸಬಾಯಿದಾಸ ಅಂತ. ಆದರೆ ಕಾಳಿದಾಸನ ಪ್ರತಿ ಪದ್ಯದಲ್ಲೂ ಕೂಡ ಈ ಪಂಚೇಂದ್ರಿಯ ಪ್ರಸಕ್ತಿ ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಮತ್ತೆ ಈ ಪದ್ಯ ಸಾಕ್ಷಿ. ಅವನು ಕೈವಲ್ಯದಲ್ಲಿಯೂ ಕೂಡ ಈ ಲೋಕ ಸೌಂದರ್ಯಕ್ಕೆ ವಿಮುಖನಾಗಿಲ್ಲ. ಭರ್ತುಕಂಠಚ್ಛವಿರಿತಿ ಬುಧೈ ಸಾದರಂ ಗಣೈ ಸಾದರಂ ವೀಕ್ಷಮಾಣ. ಅದನ್ನು ಬೇಂದ್ರೆಯವರು ಕನ್ನಡಿಸುವ ರೀತಿ ನೋಡಿ ಎಷ್ಟು ಸೊಗಸಾದ ಅವರ ಕನ್ನಡ. ರುದ್ರಗಣವು ಬಾಗೀತು ನಿನಗೆ ರುದ್ರಗಣವು ಬಾಗೀತು ನಿನಗೆ ಹೇ ಕೊರಳ ಗರಳ ವರಣ. ಕಾಣು ಹೋಗು ಶ್ರೀ ಚಂಡಿಪತಿ ಮಾಂಕಾಳ ಪುಣ್ಯಚರಣ. ಅವನ ತೋಟದಲ್ಲಿ ಗಾಳಿ ತೀಡುವುದು ಗಂಧವತಿಯ ನೆರೆದು. ಕಮಲ ಗಂಧಿಯರು ಮಿಂದ ನೀರಿಗರವಿಂದ ಗಂಧ ಬೆರೆತು. ಈ ಕೈವಲ್ಯ ಸ್ವರೂಪಿಯಾದ ಮಹಾದೇವನ ಸನ್ನಿಧಿಗೆ ನೀನು ಹೋಗ್ತಿದ್ದಂತೆ ಮಹಾಕಾಲನ ದೇವಸ್ಥಾನಕ್ಕೆ ನಿನ್ನನ್ನು ಮೊದಲು ಹೊರಗೆ ಸ್ವಾಗತಿಸುವಂಥವರು ಶಿವಗಣಗಳು, ರುದ್ರಗಣಗಳು. ಆ ಗಣಗಳು ನಮ್ಮ ಯಜಮಾನನ ಕೊರಳಿನ ಕಾಂತಿ ನಿನ್ನದು ಅಂತ ಗೌರವಿಸ್ತಾರೆ ಅಂತ. ನೀಲಕಂಠ ಅಲ್ವೇ, ಆ ನೀಲಕಂಠ ನಿನ್ನದು ಅಂತ ಅಂದರೆ ಭಕ್ತರಿಗೆ ಭಗವಂತನ ಏಕದೇಶೀಯ ಸಾಮ್ಯ ಎಲ್ಲಿದ್ದರೂ ಅದೆಲ್ಲ ಗೌರವನೀಯ. ಇಡೀ ಜಗತ್ತಲ್ಲೆಲ್ಲ ಭಗವಂತನ ಪ್ರತಿಬಿಂಬ ಕಾಣಿಸ್ತಾ ಇರೋದ್ರಿಂದ ಪ್ರತಿಯೊಂದು ಗೌರವಾರ್ಹ, ಆರಾಧ್ಯ ಅಂತಾಗುತ್ತೆ. ಹಾಗಾಗಿ ಭಗವಂತನಿಗೆ ಶ್ರುತಿ ಮಾಡಿಕೊಂಡವನು ಅದಕ್ಕೆ ಅನುಸಾರಣೆಯಾದ ಸಂಗೀತ ಸ್ಪಂದವನ್ನು ಎಲ್ಲೆಲ್ಲಿಯೂ ಕಾಣ್ತಾನೆ ಅನ್ನುವಂಥದ್ದು. ಮತ್ತು ಇನ್ನೊಂದು, ಶಿವಗಣಗಳು ವಿಕಟವಾದ ಆ ತಾಂಡವ ನೃತ್ಯವನ್ನು ಮಾಡ್ತಾರೆ. ಆ ತಾಂಡವ ನೃತ್ಯದ ಒಂದು ಪ್ರಕಾರವೇ ನವಿಲು ಕೂಡ ಮಾಡುತ್ತೆ. ಆ ನವಿಲ ಬಣ್ಣ ಇಲ್ಲಿಯೂ ಇದೆ ಎನ್ನುವಂಥದ್ದು ಮತ್ತೊಂದು ಧ್ವನಿ. ಅಲ್ಲಿ ಮತ್ತೆ ದೃಶ್ಯಕ್ಕೆ ಕುಣಿತ ಅಂದರೆ ಡೈನಮಿಕ್ಸು. ಆ ನೀಲಿಯ ಬಣ್ಣ ಅದು ಸ್ಟ್ಯಾಟಿಕ್ ಡೈನಮಿಕ್, ಚಲ ಅಚಲ ಎರಡೂ ಭಾವ ಉಂಟು. ಅಂಥ ಒಂದು ಗಣಗಳು ಕೂಡಿರುವಂತಹ ಚಂಡೀಶ್ವರ ತ್ರಿಭುವನ ಗುರು. 3 ಲೋಕಕ್ಕೆ ಗುರು ಅಂದರೆ ತಂದೆ ಎನ್ನುವ ಅರ್ಥ. ಸಂಸ್ಕೃತದಲ್ಲಿ ಗುರುಜನ ಅಂದರೆ ಮನೆಯ ಹಿರಿಯರು, ತಂದೆ ತಾಯಿಗಳು ಅಂತ. ಆ ತ್ರಿಭುವನ ಗುರೋಹೋ ದೇವ ಚಂಡೀಶ್ವರಸ್ಯ ಧಾಮ ಚಂಡೀಶ್ವರಸ್ಯ ಯಾಯಾಹ. ಇಲ್ಲಿ ನೋಡಿ, ಚಂಡೀಶ್ವರ ಅನ್ನೋಕ್ಕೆ ಬದಲ ಗೌರೀಶ್ವರ ಅಂತ ಬಳಸ್ಬೋದಾಗಿತ್ತು. ಆದರೆ ಚಂಡಿ ಅಂತಲೇ ಬಳಸೋದಕ್ಕೆ ಕಾರಣ ಏನಂದರೆ ಮುಂದೆ ಬರುತ್ತೆ. ಪಾರ್ವತಿಗೆ ಶಿವ ಈ ಚರ್ಮಾಂಬರಧಾರಿಯಾಗಿರೋದು ಅಷ್ಟು ಇಷ್ಟ ಇಲ್ಲ. ಪಾಪ ಎಲ್ಲರಂತೆ ಅವನು ಚೆನ್ನಾಗಿ ಉಟ್ಟುಕೊಂಡು ತೊಟ್ಟುಕೊಂಡು ಮೆರೆಯಬಹುದು. ಮತ್ತು ಅವನೇನು ಅಲ್ಪ ಸ್ವಲ್ಪದವನೇ, ಸುಂದರೇಶ್ವರ ಅನ್ವರ್ಥ ನಾಮಧೇಯ, ಶಿವ ಮಂಗಳಕಾರಿಯಾದವನು. ಅವನ ಕಾಲ ಬುಡದ ಕಸವಾಗಿ ಕುಬೇರನೇ ಬಿದ್ದಿರ್ತಾನೆ. ಹೀಗಿರುವಲ್ಲಿ ಅವನಿಗೆ ಯಾಕೆ ಬರ ಒಳ್ಳೆಯ ವಸ್ತ್ರಕ್ಕೆ, ಇದು ಯಾಕೆ ಹೀಗಿರಬಾರದು ಅಂತ. ಎಷ್ಟೇ ಆಗಲಿ ಹೆಂಡತಿಯರಿಗೆ ತಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಗಂಡ ಮಾತ್ರ ಈ ಥರ ಇದ್ದರೆ ಒಳ್ಳೆ ಮಿಸ್ ಮ್ಯಾಚ್ ಅಂತ ಆಗುತ್ತೆ. ಇವಳ ಟೇಸ್ಟೇ ಸರಿಯಾಗಿಲ್ಲ, ಇಂಥವನನ್ನು ಚಾಯ್ಸ್ ಮಾಡಿಕೊಂಡು ಅಂತ ಕೂಡ ಧ್ವನಿತವಾಗುತ್ತೆ. ಹಾಗಾಗಿ ಇವನು ಚೆನ್ನಾಗಿರಲಿ ಅಂತ. ಹಾಗಾಗಿ ಅವಳಿಗೆ ಸ್ವಲ್ಪ ವೈಮುಖ್ಯ. ಆ ವೈಮುಖ್ಯದ ಕಾರಣ ಅವಳು ಚಂಡಿ. ಜೊತೆಗೆ ಹಠ ಮಾಡ್ತಾ ಇರ್ತಾಳೆ, ನೀವು ಉಡ್ರಿ ಅಂತ. ಅವನು ಉಟ್ಟರೆ ತನಗೂ ಸ್ವಲ್ಪ ಬೆಲೆ ಬರುತ್ತೆ, ತಾನು ಚೆನ್ನಾಗಿರೋದು ಉಡಬಹುದು ಅನ್ನುವಂಥದ್ದು ಬೇರೆ. ಇಲ್ಲದೇ ಅವನಿಗೆ ಮ್ಯಾಚಿಂಗ್ ಆಗಿ ತಾನೂ ಕೂಡ ಒಬ್ಬ ಪರ್ವತ ಕನ್ಯೆ ಶಬರಿಯಂತೆಯೇ ಕಾಣಿಸಬೇಕು ಅಂತಂದರೆ ಎಲ್ಲಿ ಇದು? ಹಾಗಾಗಿ ನೀನು ಚಂಡೀಶ್ವರನ ಆ ದೇವಾಲಯಕ್ಕೆ ಹೋಗು. ಅವನು ಸ್ಮಶಾನದ ಚಿತಾಭಸ್ಮವನ್ನು ಬಳಕೊಂಡು ತಿರುಗುವಂಥವನು. ಹಾಗಾಗಿ ಅವನನ್ನು ಒಲಿದಿದ್ದಾಳಲ್ಲ ಪಾರ್ವತಿ, ಅಲ್ಲಿಗೆ ನೀನು ಹೋಗು. ಅದು ಆದರೂ ಪುಣ್ಯ, ಪರಮ ಪಾವನವಾದದ್ದು. ಮತ್ತು ಅಲ್ಲಿ ಹತ್ತಿರದಲ್ಲೇನೆ ಗಂಧವತಿಯಾದ ಶಿಪ್ರಾ ನದಿ ಇದ್ದಾಳೆ. ಮಹಾಕಾಲನ ದೇವಸ್ಥಾನದ ಪಕ್ಕದಲ್ಲೇ ಶಿಪ್ರಾ ನದಿ ಹರಿಯುತ್ತೆ ಈಗಲೂ ಉಜ್ಜಯಿನಿಯಲ್ಲಿ. ಅವಳು ಬೇಗ ಬೇಗ ಓಡುವ ಕಾರಣ ಕ್ಷಿಪ್ರಾ ಅಂತಲೂ ಹೆಸರು ಬಂತು. ಅಲ್ಲಿ ಉದ್ಯಾನ ಉಂಟು.
ನಾನು ನೆನ್ನೆಯೇ ಹೇಳಿದ್ದೆ, ಒಂದೊಂದು ದೇವಸ್ಥಾನದ ಸುತ್ತಲೂ ಶೃಂಗಾರ ವನಗಳು ಅಂತ ಇರ್ತಾ ಇದ್ವು. ಆ ಶೃಂಗಾರ ವನಗಳು ದೇವರ ಒಂದು ತೋಮಾಲ ಸೇವೆಗೆ, ಮಾಲ್ಯಾಲಂಕಾರಕ್ಕಾಗಿ ಪ್ರಯೋಜನವಾಗ್ತಾ ಇದ್ವು. ಹಾಗೆ ಅದನ್ನು ಬಿಡಿಸಿ ಮಾಲೆ ಕಟ್ಟುವುದೇ ಒಂದು ವ್ರತ ಮಾಡಿಕೊಂಡವರು ಬೇಕಾದಷ್ಟು ಜನ ಇರ್ತಾ ಇದ್ದರು. ನಮ್ಮ ವಿಷ್ಣು ಚಿತ್ತರಂಥವರು ಅದೇ ಪುಣ್ಯ ಕಾರ್ಯ ಮಾಡ್ತಾ ಇದ್ರಲ್ಲ. ಹೀಗೆ ಅಲ್ಲಿ ಉದ್ಯಾನದ ಜೊತೆಗೆ ಒಳ್ಳೆಯ ಸರೋವರಗಳು ಇರ್ತಾ ಇದ್ವು. ಅಲ್ಲಿ ಕನ್ನೈದಿಲೆಗಳ ಬಣ್ಣ ಬಗೆ ಬಗೆಯಾದದ್ದು. ಅರಿಶಿಣದ ಬಣ್ಣ, ಕೆಂಪು ಬಣ್ಣ, ನೀಲಿಯ ಬಣ್ಣ, ಬಿಳಿಯ ಬಣ್ಣ, 4 ಬಣ್ಣದಲ್ಲಿ ಇರ್ತಾ ಇದ್ವು. ಆ ಕುವಲಯ ರಜೋ ಗಂಧವತ್ಯಾಹ. ಹೀಗಾಗಿ ಆ ನದಿ, ಆ ಸರೋವರ, ಅವುಗಳೆಲ್ಲ ಈ ಕುವಲಯಗಳ ಗಂಧದಿಂದ ತುಂಬ ಗಂಧಿಲವಾಗ್ತಾ ಇದ್ವು. ಮತ್ತು ಅಲ್ಲಿ ಸುಂದರಿಯರು ಹೋಗಿ ಸ್ನಾನ ಮಾಡ್ತಾ ಇದ್ರು. ಅವರು ಸಹಜವಾದ ಶರೀರ ಗಂಧದ ಜೊತೆಗೆ ಬೇಕಾದಷ್ಟು ಗಂಧವನ್ನು ಲೇಪನ ಮಾಡಿಕೊಂಡು ಬರ್ತಾ ಇದ್ರು. ಆ ಗಂಧ ಲೇಪನ ಎಲ್ಲ ಸೇರಿ ಬಗೆ ಬಗೆಯ ಪರಿಮಳದಿಂದ ಒಂದು ಕಾಕ್ಟೈಲ್ ಆಫ್ ಪರ್ಫ್ಯೂಮ್ಸ್ ಆಗ್ತಾ ಇತ್ತು ಆ ಶಿಪ್ರಾ ನದಿಯ ನೀರಿಗೆ. ಆ ನೀರು ಗಾಳಿಯಿಂದ ಮತ್ತೆ ಮತ್ತೆ ಲಾಲಿಸಲ್ಪಟ್ಟು ಆ ಪರಿಮಳ ಮತ್ತೆ ಏಳ್ತಾ ಇತ್ತು. ಇಂಥ ಒಂದು ಉದ್ಯಾನಗಳೆಲ್ಲ ಇರುವಂಥದ್ದು ಮಹಾದೇವನ ದೇವಸ್ಥಾನ ಅಂತ. ಒಳಗಿರುವವನು ಚಿತಾಭಸ್ಮ ಬಳಕೊಂಡಂಥ ಮಹಾದೇವ. ಅವನ ಸುತ್ತಲೂ ಇರುವಂಥವರು ಸ್ಮಶಾನದಲ್ಲಿಯೇ ವಾಸ ಮಾಡುವಂಥ ರುದ್ರಗಣಗಳು. ಅದರ ಸುತ್ತಲೂ ಇಂಥ ಮತ್ತ ಮಾದಕ ಪರಿಮಳ. ಡಿ ವಿ ಜಿಯವರು ಹೇಳಿದ್ರಲ್ಲ, ಶಾಂತ ಒಳಗೆ, ಶೃಂಗಾರ ಹೊರಗೆ. ಇದು ಮಹಾದೇವನ ಜೀವನ ಸ್ವರೂಪವೂ ಹೌದು. ಹೊರಗೆ ಅವನು ಹೆಂಡತಿಯನ್ನೇ ಅರ್ಧ ಶರೀರ ಮಾಡಿಕೊಂಡವನು, ಒಳಗೆ ಕಾಂತಾ ಸಮ್ಮಿಶ್ರ ದೇಹೋಪ್ಯವಿಷಯ ಮನಸಾಂ ಯಃ ಪರಸ್ತಾದ್ ಯತೀನಾಂ. ಕಾಳಿದಾಸನ ದರ್ಶನ. ಈ ರಾಗ ಭೋಗ ಸಮನ್ವಯವೇ ಭಾರತೀಯ ಜೀವನಾದರ್ಶ. ಇದನ್ನು ಹೆಜ್ಜೆ ಹೆಜ್ಜೆಗೂ ಸಾರತಾ ಬಂದಿದ್ದಾನೆ. ನಾವು ಪ್ರೊಫೆಷನಲ್ ಪ್ರೊಫೆಸರ್ಸ್ ಅಂತ ಆಗಬಾರ್ದು. ನಮಗೇನು ಬೇಡ, ಏನು ಬೇಡ, ಏನು ಬೇಡ ಅಂತ ಶಂಖ ಬಾರಿಸ್ತಾ ಸಿಕ್ಕ ಮೇಲೆ ಇಷ್ಟು ಲಾಂಪಟ್ಯವನ್ನು, ಇಷ್ಟು ನೃಶಂಸತೆಯನ್ನು ಹೊಂದುವುದಾ? ಡಿ ವಿ ಜಿ ಬರೀತಾರೆ ತಮ್ಮ ಮೈಸೂರಿನ ದಿವಾನರು ಪುಸ್ತಕದಲ್ಲಿ, ಸ್ವಾತಂತ್ರ್ಯ ಬಂದ ಮೇಲೆ ಯಾಕೆ ಹೀಗಾಯಿತು? ನಾವು ಬಯಸಿದ್ದು ರಾಜ್ಯ, ಈಗ ಬಂದದ್ದು ಪಾರ್ಟಿ ರಾಜ್ಯ. ಯಾತಕ್ಕೆ ಅಂತಂದರೆ ಅವ್ರು ಹೇಳ್ತಾರೆ, ಅಧಿಕಾರ ಕೈಗೆ ಸಿಕ್ಕ ಮೇಲೆ ಮನುಷ್ಯ ಎಷ್ಟು ಹೀನನಾಗ್ತಾನೆ ಅನ್ನುವ ಕಲ್ಪನೆ ನಮ್ಮ ಸ್ವಾತಂತ್ರ್ಯ ಯೋಧರಿಗೆ ಗೊತ್ತಿರಲಿಲ್ಲ, ನಮ್ಮ ನಾಯಕರಿಗೆ ತಿಳಿದಿರಲಿಲ್ಲ ಅಂತ. ಹಾಗಾಗಿಯೇ ನಮ್ಮಲ್ಲಿ ಹೇಳೋದುಂಟು, ಬಾಲ್ಯ ಸನ್ಯಾಸ ಒಳ್ಳೆಯದಲ್ಲ ಅಂತ. ಯಾರೋ ಒಬ್ಬ ಶಂಕರರು, ಯಾರೋ ಒಬ್ಬ ಮಧ್ವರು ಬಹಳ ಜನ್ಮಾಂತರ ಸಂಕ್ರಾಂತವಾದ ಪುಣ್ಯದಿಂದ ಬಾಲ್ಯ ವೈರಾಗ್ಯ ಸಹಜವಾಗಿ ಅಳವಟ್ಟಿರುತ್ತೆ. ಮಿಕ್ಕವರಿಗೆಲ್ಲ ಅಳವಡುತ್ತಾ ಇಲ್ಲ. ಅವರು ಕ್ರಮಸನ್ಯಾಸವನ್ನೇ ತೆಗೆದುಕೊಳ್ಳಬೇಕು. ಹಾಗಲ್ಲದ ಸನ್ಯಾಸ ಅವರಿಗೂ ಮಾರಕ, ಸಮಾಜಕ್ಕೂ ಘಾತುಕ. ಹೀಗೆ ಕಾಳಿದಾಸ ಹೇಳ್ತಾನೆ, ಎಲ್ಲವನ್ನ ಕ್ರಮವರ್ತು ಶೈಶವೇಭ್ಯಸ್ತ ವಿದ್ಯಾನಂ ಯೌವನೆ ವಿಷಯೀಷಣಾಂ. ಹಾಗೆ ಬನ್ನಿಂತ ಭಾರತೀಯವಾದ ಚತುರಾಶ್ರಮ ಪದ್ಧತಿಯನ್ನು ಹೇಳ್ತಾ ಇದ್ದಾನೆ. ಜೊತೆಗೆ ಚತುರ್ವಿಧವಾದ ಪುರುಷಾರ್ಥ ಪದ್ಧತಿಯನ್ನು ಹೇಳ್ತಾ ಇದ್ದಾನೆ. ಪುರುಷಾರ್ಥ ಮತ್ತು ಈ ಆಶ್ರಮ ಚತುಷ್ಟಯ ಏಕಕಾಲದಲ್ಲಿ ವ್ಯಷ್ಟಿ ಸಮಷ್ಟಿಗಳೆರಡನ್ನ ಸಂಧಾನ ಮಾಡುವಂಥದ್ದು, ಅದು ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಮರೆಯಬೇಡಿ ಒಳಗಿನ ತತ್ವ ಯಾವುದು ಅಂತ. ಬೇಲೂರಿನ ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ. ಬಾಗಲಿನಲ್ಲಿ ರತಿಮನ್ವತರು ಪ್ರತ್ಯೇಕರಾಗಿದ್ದಾರೆ. ದೇವಾಲಯದ ಗರ್ಭಗೃಹದ ಹಿಂದಕ್ಕೆ ಹೋದಾಗ ನಮಗೆ ಕಾಣಿಸ್ತಾರೆ ಅವರಿಬ್ಬರು ಸೇರಿಯೇ ಇದ್ದಾರೆ ಅಂತ. ದೇವಾಲಯದ ಹೊರಗೆ ರತಿಮನ್ಮತರು ಸೇರಿರ್ತಾರೆ. ಒಳಗೆ ಹೋಗಬೇಕು ಅಂದರೆ ಅವ್ರನ್ನ ಪ್ರತ್ಯೇಕ ಮಾಡಿ ಹೋಗಬೇಕು ಅಂತ. ಆಗ ರತಿಪಿತನ ಸಾಕ್ಷಾತ್ಕಾರವಾಗುತ್ತೆ ಅಂತ. ಇದು ಕಾಳಿದಾಸ ಕೊಡುವಂಥ ದರ್ಶನ. ಅದನ್ನು ನೋಡಿ ಅಂತ ಹಾಗೆ ಹೇಳ್ತಾ, ಇದೆಲ್ಲ ಮತ್ತೆ ಡೀಟೇಲ್ಸ್ ಆಗಿ ನಾನು ಡೀಟೇಲ್ಡ್ ಆಗಿ ನಿನಗೆ ಕೊಡ್ತೀನಿ, ಆದರೆ ನೀನು ಅದನ್ನೆಲ್ಲ ಬಳಸಬೇಡ. ನಾನು ಉಜ್ಜಯಿನಿಗೆ ಎಫಿಷಿಯೆಂಟ್ ಗೈಡ್ ಹೌದು, ಆದರೆ ಉಜ್ಜಯಿನಿನಷ್ಟು ಈ ವಿಸಿಟ್ನಲ್ಲೇ ನೋಡಬೇಕು ಅಂತ ಇಟ್ಕೊಳ್ಬೇಡ, ನನ್ನ ಕೆಲಸ ಜಾಸ್ತಿ ಇದೆ ಅಂತ. ಇಲ್ಲಿ ನೋಡಿ ಕವಿಯ ಔಚಿತ್ಯ. ಬೇರೆ ಕವಿಗಳಿಗೆ ಇಂಥ ಔಚಿತ್ಯ ಇದ್ದರೆ ಯಾಕೆ? ಅಬ್ಬಾ ಒಂದು ಸ್ವಲ್ಪವೂ ಇಲ್ಲ. ಅದು ಪಂಪನಿಂದ ಮೊದಲುಗೊಂಡು ಕುವೆಂಪುವರೆಗೂ ಎಲ್ಲ ಕವಿಗಳಲ್ಲಿ ಕಾಣಿಸುತ್ತೆ. ಸಂಸ್ಕೃತದಲ್ಲಿಯೇ ಬೇಕಾದಷ್ಟು ಕವಿಗಳಲ್ಲಿ ಕಾಣಿಸುತ್ತೆ. ಆಗಲೋ ಈಗಲೋ ಸ್ಯಾಂಪಲ್ಗೆ ಅಂತ ಕಾಳಿದಾಸದಲ್ಲೂ ಕಾಣಿಸುತ್ತೆ. ಆದರೆ ಅದೆಲ್ಲ ಏಕೋಹಿ ದೋಷೋ ಗುಣಸನ್ನಿಪಾತೆ ನಿಮಜ್ಜ ತಿಂದು ಕಿರಣೇಶ್ವಿವಾಂಕ ಅಂತ ಮರೆಯಬಹುದು. ಅದನ್ನು ನಾವು ತಪ್ಪಲ್ಲ ಅಂತ ಹೇಳೋಕ್ಕಾಗದೇ ಇದ್ದರೂ ವಿಸ್ಮರಿಸಬಹುದು ಅಷ್ಟೇ. ಯಾಕೆಂದರೆ ಮೇಘ ಬೇಗ ಹೋಗಬೇಕು, ಆ ಯಕ್ಷಿಗೆ ಸಂದೇಶವನ್ನು ತಲುಪಿಸಬೇಕು ಅಂತ ಯಕ್ಷನಿಗಿರುವ ಕಾತರ. ಹಾಗಿರುವಾಗ ಉಜ್ಜಯಿನಿಯನ್ನೆಲ್ಲ ನೀನು ಪೂರ್ತಿ ನೋಡು ಅಂತ ಡೀಟೇಲ್ಡಾಗಿ ವರ್ಣಿಸಿಬಿಟ್ರೆ ಕಾವ್ಯ ಚೆನ್ನಾಗಿರುತ್ತಾದರೂ ಔಚಿತ್ಯ ನೆಗೆದು ಬಿದ್ದು ರಸ ಹಾನಿಯಾಗುತ್ತೆ. ಹಾಗೆಂತ ಉಜ್ಜಯಿನಿಯನ್ನು ವಿವರಿಸದೆ ಅರ್ಜೆಂಟ್ ಆಗಿದೆ ಬೇಗ ಹೋಗು ಅಂತ ಓಡಿಸಿಬಿಟ್ರೆ ಕಾವ್ಯವೇ ಇರುವುದಿಲ್ಲ. ಇದು ಎರಡೂ ಎಷ್ಟು ದೊಡ್ಡ ಅಸಿಧಾರ ವ್ರತಗಳು. ಯಾಜ್ಞವಲ್ಕ್ಯನಿಗೆ ಗಾರ್ಗಿ ಕೇಳಿದ ಪ್ರಶ್ನೆ ಇದ್ದಂತೆ. ಬ್ರಹ್ಮ ಅನಿರ್ವಾಚ್ಯವಾದದ್ದು,
ಅದನ್ನು ನಿರ್ವಾಚ್ಯ ಮಾಡು ಅಂತ ಅವಳ ಪ್ರಶ್ನೆಯ ತಾತ್ಪರ್ಯ. ನಿರ್ವಚನ ಮಾಡಿದ್ರೆ ಅನಿರ್ವಾಚ್ಯವಾದದ್ದನ್ನು ನಿರ್ವಚನ ಮಾಡಿದಂತಹ ಒಂದು ದೋಷ ಬರುತ್ತೆ. ನಿರ್ವಚನ ಮಾಡೋಕ್ಕಾಗೋಲ್ಲ ಅಂತಂದರೆ ಉತ್ತರ ಹೇಳಲಿಲ್ಲ ಅನ್ನುವ ದೋಷ ಬರುತ್ತೆ. ಹೀಗೆ ಏಕಿತೆ ಗೋಹತ್ಯ ದಿಗತೆ ಬ್ರಹ್ಮತ್ಯ ಅನ್ನುವ ತೆಲುಗಿನ ಗಾದೆಯಂತೆ ಮೇಲೆ ಹತ್ತಿರ ಗೋಹತ್ಯ ದೋಷ, ಕೆಳಗಿಳಿದ್ರೆ ಬ್ರಹ್ಮತ್ಯ ದೋಷ, ಈ ಎರಡನ್ನೂ ತಪ್ಪಿಸಿಕೊಳ್ಳುವ ಕಾಳಿದಾಸನ ದಾರಿ ನೋಡಿ, ಇದು ನಿಜವಾಗಿ ಯಾಜ್ಞವಲ್ಕೀಯವಾದದ್ದು. ಯಾಜ್ಞವಲ್ಕ್ಯರು ಯೋಗ ಭೋಗ ಸಮನ್ವಯ ತಾನೆ, ಕಾತ್ಯಾಯಿನಿ ಧರ್ಮಪತ್ನಿ, ಮೈತ್ರೇಯಿ ಮೋಕ್ಷಪತ್ನಿ. ಹೀಗಾಗಿ ಅವನು ಮಾಡುವಂಥದ್ದು ನೋಡಿ, ಇನ್ನೊಮ್ಮೆ ನೀನಿದೆಲ್ಲ ನೋಡು, ನಾನು ಅದರ ಡೀಟೇಲ್ಸ್ ಅಷ್ಟೇ ಕೊಡ್ತೀನಿ ಅಂತಂತಾನೆ. ಅಪ್ಯನ್ಯಸ್ಮಿನ್ ಜಲಧರ ಮಹಾಕಾಲ ಮಾಸಾದ್ಯ ಕಾಲೇ ಸ್ಥಾತವ್ಯಂತೆ ನಯನ ವಿಷಯಂ ಯಾವದತ್ಯೇತಿ ಭಾನು ಕುರ್ವನ್ ಸಂಧ್ಯಾ ಬಲಿಪಟಹತಾಂ ಶೂಲಿನ ಶ್ಲಾಘನೀಯಾಂ ಆಮಂದ್ರಾಣಾಂ ಫಲಮವಿಕಲಂ ಲಪ್ಸ್ಯಸೆ ಗರ್ಜಿತಾನಾಂ. ಇನ್ನೊಮ್ಮೆ ನಿನಗೆ ಅವಕಾಶ ಇದ್ದಾಗ ಏನೆಲ್ಲ ಮಾಡಬೇಕು ಅಂತ ಒಂದು 7-8 ಶ್ಲೋಕ ಹೇಳ್ತೀನಿ, ಅದನ್ನು ಮಾಡು ಅಂತ ಹೇಳ್ತಾನೆ. ನಿನ್ನ ಕಣ್ಣ ಹೊಲದಾಚೆಗಾಗಿ ರವಿ ತಣ್ಣಗಿರುವವರೆಗೂ ಸುಳ್ಳೆ ಪಳ್ಳೆ ತರ ಹರಿಸಬೇಡ ಇರು ಅಲ್ಲೆ ಬೈಗ ಮರೆಗೂ. ದೇವ ಸೇವೆ ನಡೆದಾಗ ಸಂಜೆ ದುಂದುಭಿಯ ಮೊಳಗು ನೀನು ಪೂಜ್ಯ ವಸ್ತುವಿನ ಪೂಜೆ ಗೊದಗದ ನಾದವಿದ್ದು ಏನು. ಎಂತಹ ಸೊಗಸಾಗಿ ಕಾಳಿದಾಸನ ವ್ಯಾಖ್ಯಾನ ಮಾಡಿದ್ದಾರೆ ಬೇಂದ್ರೆಯವರು. ಇದು ಮಹಾಕವಿಯ ಹೃದಯವನ್ನು ಇನ್ನೊಬ್ಬ ಮಹಾಕವಿ ಅರಿಯುವುದು ಅಂತಂದರೆ, ದೊಡ್ಡ ವಸ್ತುವಿಗೆ ಗೌರವ ಕೊಡದೇ ಇದ್ದರೆ ಆ ವಸ್ತುವಿಗೆ ಗೌರವ ಇರೋದಿಲ್ಲ. ಪೂಜ್ಯ ವಸ್ತುವಿನ ಪೂಜೆ ಗೊದಗದ ನಾದವಿದ್ದು ಏನು. ನಮ್ಮಲ್ಲಿ ಒಳಿತಿದ್ದಲ್ಲಿ ಭಗವದರ್ಪಿತವಾಗಬೇಕು. ಈಶ್ವರಾರ್ಪಿತವಾಗದಂತಹ ಸೌಭಾಗ್ಯ ಇದ್ದು ಅದು ಯಾವ ರೀತಿಯ ಪ್ರಯೋಜನಕ್ಕೂ ಆಗುವಂಥದ್ದಲ್ಲ. ಇದು ಕಾಳಿದಾಸನ ಹೃದಯ, ಅದನ್ನು ಬೇಂದ್ರೆಯವರು ತೋರಿಸಿದ್ದಾರೆ. ಅನ್ಯಸ್ಮಿನ್ ಕಾಲೆ, ಇನ್ನೊಂದು ಕಾಲದಲ್ಲಿ ಎಲೆ ಜಲಧರನೇ ನೀನು ಮಹಾಕಾಲನನ್ನು ಸಕಾಲದಲ್ಲಿ ಹೋಗಿ ಸೇರು ಅಂತ. ಅಂದರೆ ಈಗ ನೀನು ಹೋಗುವಾಗ ಸ್ವಲ್ಪ ಕಾಲಾತೀತವೂ ಆಗಬಹುದು. ದೇವರ ಪೂಜೆಗೆ ಹಿರಿಯರ ಸೇವೆಗೆ ಸಕಾಲದಲ್ಲಿ ಬರಬೇಕು. ದೊಡ್ಡವರೊಬ್ಬರು ಮನೆಗೆ ಬಂದರು ಅಂತಂದರೆ ಎಲ್ಲ ಕೆಲಸವನ್ನು ಪಕ್ಕಕ್ಕಿಟ್ಟು ಅವರನ್ನು ಸತ್ಕರಿಸಬೇಕು ಅಂತ ಉಂಟು. ಇನ್ನು ಜಗತ್ತಿಗೆ ದೊಡ್ಡವನು ತ್ರಿಭುವನ ಗುರುವಾದಂಥವನು ಚಂಡೀಶ್ವರ, ಅವನಿಗೆ ಇನ್ನು ಹೇಗೆ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಬರುತ್ತೆ ಅಧ್ಯಯನ ಶಿಷ್ಟಾಗಮನೆ ಅನಧ್ಯಯನಂ ಅಂತ. ಶಿಷ್ಟರು ಬಂದರೆ ಅನಧ್ಯಯನ ಅಂತ. ಆವತ್ತು ಓದು ಬರಹ ಎಲ್ಲ ಕಥಂ, ಅವರ ಸೇವೆ, ಮತ್ತು ಅವರು ಮಾತಾಡಿದ್ದೇ ಪಾಠ, ಅವರು ಹರಟಿದ್ದೇ ನಮಗೆ ವ್ಯಾಸಂಗ, ಈ ರೀತಿಯಾದದ್ದು. ನೀನು ಹಾಗಾಗಿ ಮಹಾಕಾಲನ ಸರಿಯಾದ ಕಾಲಕ್ಕೆ ಹೋಗಿ ಮುಟ್ಟು. ಯಾವ ಹೊತ್ತಿನವರೆಗೂ ಸೂರ್ಯ ಅಸ್ತಂಗತಿಸಲು ಅಲ್ಲಿವರೆಗೂ ಕಾಯಿ, ನೀನು ಎಲ್ಲಿಯೂ ಚಂಚಲನಾಗಿ ಓಡಾಡಬೇಡ ಅಂತ. ಕಾರಣ ಸಂಧ್ಯಾ ಪೂಜೆ ಆಗುತ್ತೆ, ಸಂಧ್ಯಾ ದೀಪಾರಾಧನೆ ಆಗುತ್ತೆ, ಸಾಯಂಕಾಲದ ಆರಾಧನೆ, ಅದನ್ನು ನೀನು ನೋಡಬೇಕು ಅಂತ. ಯಾಕೆ? ಹಗಲು ನಮಗೆ ಯಾವುದೇ ದೀಪ ಬೇಕಾಗಿಲ್ಲ, ರಾತ್ರಿಯೂ ಬೇಕಾಗಿಲ್ಲ, ರಾತ್ರಿ ನಿದ್ರೆ ಮಾಡಿಬಿಡ್ತೀವಿ. ಹಗಲು ದಿವಸದ ದೀಪವಾದಂಥ ಜಗಚ್ಚಕ್ಷುವೇ ಇದ್ದಾನೆ. ಈ ಸಾಯಂಕಾಲದಲ್ಲಿಯೇ ನಮಗೆ ಎಲ್ಲ ದೀಪಗಳು ಬೇಕಾಗುತ್ತವೆ. ಅದೇ ರೀತಿ ಜ್ಞಾನ ನಮಗೆ ಸಂದೇಹಕಾರಕವಾಗಿರುವಂಥ ಸ್ಥಳದಲ್ಲಿಯೇ ಬೇಕು. ಪೂರ್ಣ ತಿಳಿದಿದ್ದಾಗಲೂ ಶಾಸ್ತ್ರ ಬೇಕಾಗಿಲ್ಲ, ಪೂರ್ಣ ಅಜ್ಞಾನದಲ್ಲಿ ಶಾಸ್ತ್ರ ಪ್ರಯೋಜನಕ್ಕಾಗೋದಿಲ್ಲ. ಜ್ಞಾನಾಜ್ಞಾನಗಳ ಹಂತದಲ್ಲಿಯೇ ಸಂದೇಹ ಆಗಲೇಬೇಕು. ಸಂಧ್ಯಾ ಅಂದರೆ ಅದು. ಆ ನೀರಾಜನವನ್ನು ಮಹಾದೇವನಿಗೆ ಮಾಡುವುದಷ್ಟೇ. ಈ ಅಸುರ ಸಂಧ್ಯಾ ವೇಳೆಯಲ್ಲಿ ರಜೋಗುಣ ತುಂಬ ಉದ್ಧತವಾಗಿದ್ದಾಗ ನೀನು ಸತ್ವಮೂರ್ತಿಯಾಗಿ ನಮ್ಮನ್ನು ಕಾಪಾಡಬೇಕು ಅಂತ ಭಗವಂತನಿಗೆ ಮಾಡುವ ನೀರಾಜನ. ಆಗ ಸೂರ್ಯ ನಯನ ವಿಷಯಕ್ಕೆ ಅತೀತನಾಗ್ತಾನೆ. ಕಣ್ಣಿಗೆ ಕಾಣಿಸಿದಂತೆ ಆಗುವ ಹೊತ್ತಿಗೆ, ಕ್ರಮಕ್ರಮವಾಗಿ ಸೂರ್ಯ ಮುಳುಗುವ ಹೊತ್ತಿಗೆ ಅನ್ನುವುದು. ಅಂದರೆ ನೋಡಿ, ಸೂರ್ಯ ಮುಳುಗೋಕ್ಕೆ ಮುನ್ನ ಹೋಗಬೇಕು, ಸೂರ್ಯಾಸ್ತವನ್ನು ನೋಡಬೇಕು, ಪ್ರಕೃತಿಯನ್ನೂ ನೋಡಬೇಕು, ಪ್ರಕೃತಿಗೆ ಅತೀತನಾದ ಪರಮಪುರುಷನನ್ನೂ ಕಾಣಬೇಕು. ನೀನು ಗಂಭೀರವಾದಂತಹ ಆಮಂದ್ರಾಣಂ, ಮಂದ್ರ ಸ್ನಿಗ್ಧ ಮನೋಹರವಾದಂತಹ ನಿನ್ನ ಧ್ವನಿಯನ್ನು, ಗುಡುಗನ್ನು, ಮೊಳಗನ್ನು ಆತನಿಗೆ ನಿವೇದನೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ. ಯಾಕೆ? ನಗಾರಿ ಬಲಿಪಟಹ ಅಂದರೆ ಪೂಜೆಯ ನಗಾರಿ ಮಂದ್ರ ಗಂಭೀರ ಸ್ವನ ಮಾಡಬೇಕು. ನಗಾರಿ ದೊಡ್ಡದಾಗಿರುವುದರಿಂದ ಗಾತ್ರ ಅದರ ಸ್ವನವೇ ಮಂದ್ರವಾಗಿರುತ್ತೆ. ಮೋಡದ ಗುಡುಗು ಮಂದ್ರವಾಗಿರಬೇಕು. ಮಂದ್ರದಲ್ಲಿ ಕಾಣುವ ಸೊಗಸು ತಾರದಲ್ಲಿ ಇಲ್ಲ. ಕಾರಣ ಮಂದ್ರ ಮುಳುಗುವಿಕೆ, ಆಳವನ್ನು ತೋರಿಸುತ್ತೆ. ಮುಳುಗಿದವರಿಗೆ ತಲಸ್ಪರ್ಶಿ ಅಂತಾರೆ, ಮೇಲೆ ತೇಲದವರು ಪಾರಂಗತರಲ್ವ. ಆ ದೃಷ್ಟಿಯಿಂದ ನೀನು ಬಲಿಪಟಹತ್ವವನ್ನು ವಹಿಸು. ಆಗ ನೀನು ಶ್ಲಾಘನೀಯಾಂ ಅವಸ್ಥಾಂ ಲಪ್ಸ್ಯಸೆ, ಶ್ಲಾಘನೀಯವಾದಂಥ ಸ್ಥಿತಿಯನ್ನು ನೀನು ಪಡೀತೀಯ ಅಂತ. ಆಗ ನೀನಿದ್ದದ್ದಕ್ಕೆ ನಿನ್ನನ್ನು ರಸಧರ ಅಂತ ಕರೀತಾರೆ. ನೀನು ರಸಿಕ ಅಂತ ಆಗುವುದು ಯಾವಾಗ? ಮಹಾದೇವನ ಆರಾಧನೆಗೆ ಒದಗಿ ಬಂದಾಗ.
ಹಾಗಲ್ಲದೆ ಇದ್ದರೆ ನಿನ್ನ ರಸಿಕತ್ವಕ್ಕೆ ಯಾವ ಬೆಲೆ ಇಲ್ಲ ಅಂತ ಹೇಳಿ ಕವಿ ಇನ್ನೊಂದು ಕಾಲದಲ್ಲಿ ಮಾಡಬೇಕಾದದ್ದು ಅನ್ನುವುದು ಹೇಳ್ತಾನೆ. ಹೀಗೆ ಮಾಡಿದ ಮೇಲೆ ಪೂಜೆ ಸುಮ್ಮನೆ ಶುಷ್ಕವಾದ ಪೂಜೆ ಅಲ್ಲ. ನಮ್ಮಲ್ಲಿ ಎಲ್ಲ ಆರಾಧನೆಗಳು ಕಲಾಪೂರ್ಣವಾದಂಥವು. ನಮ್ಮ ಯಾವ ಪೂಜಾ ಸಂಸ್ಕಾರವಾಗಲಿ, ಇನ್ನಿತರ ಷೋಡಶಾದಿ ಸಂಸ್ಕಾರಗಳು, ಯಜ್ಞತಂತ್ರವಾಗಲಿ ಈ ಕಲಾಸ್ಪರ್ಶ ಇಲ್ಲದೇ ಇಲ್ಲ. ಅಷ್ಟೇ ಕಲೆ ಅಂತ ಹೇಳಿದ್ರೆ ಜನ ಆಸ್ಥೆ ವಹಿಸೋಲ್ಲ ಅಂತ ಅದನ್ನು ಆರಾಧನೆಯ ಅಂಗ ಮಾಡಿದ್ರೆ ಅನಿವಾರ್ಯವಾಗಿ ಆದರೂ ಇದನ್ನು ಮಾಡ್ತಾರೆ ಅಂತ ಮಾಡಿರುವಂಥದ್ದು ನೋಡಿ. ಅದಕ್ಕೆ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ, ಪಾದನ್ಯಾಸೈ ಕುಣಿತ ರಶನಾಸ್ತತ್ರ ಲೀಲಾವಧೂತೈ ರತ್ನಚ್ಛಾಯಾ ಖಚಿತ ವಲಿಭೆ ಶ್ಚಾಮರೈ ಕ್ಲಾಂತಹಸ್ತ ವೇಶ್ಯಾಸ್ತ್ವತ್ತೋ ನಖಪದ ಸುಖಾನ್ ಪ್ರಾಪ್ಯ ವರ್ಷಾಗ್ರ ಬಿಂದೂನ್ ನಾಮೋಕ್ಷ್ಯಂತೆ ತ್ವಯಿ ಮಧುಕರ ಶ್ರೇಣಿ ಬಿಂಬಾನ್ ಶ್ರೇಣಿ ದೀರ್ಘಾನ್ ಕಟಾಕ್ಷಾನ್. ದೇವದಾಸಿಯರು ಹೆಜ್ಜೆ ಹಾಕಿ ನಡು ಗೆಜ್ಜೆ ಕುಣಿಸಿ ನವುರಿ ಬಳ್ಳಿ ತೋಳು ಬಳುಕಾಡೆ ಬೀಸುವರು ರನ್ನಗಾವಚವರಿ ನಿನ್ನ ಮೊದಲ ಹನಿ ಉಗುರು ತಾಣತಂಗೊಳಿಸೆ ಎದೆಯತಾಗಿ ನೋಟ ಬೀರುವರು ನಿನ್ನ ಕಡೆಗೆ ತುಂಬಿ ಮಾಲೆಯಾಗಿ. ಆ ತುಂಬಿ ಮಾಲೆಯಲ್ಲ, ತುಂಬಿ ಮಾಲೆ, ದೀರ್ಘೈ ಕಟಾಕ್ಷೈಹಿ ಅನ್ನೋದಕ್ಕೆ ದೀರ್ಘಾನ್ ಕಟಾಕ್ಷಾನ್ ತುಂಬಿ. ಬೇಂದ್ರೆಯವರು ತುಂಬಿ ಬಂದಿತ್ತಾ ತಂಗಿ ತುಂಬಿ ಬಂದಿತ್ತಾ ಅಂತ ಒಂದು ಪದ್ಯ, ಅದರೊಳಗೆ ತುಂಬಿ ಬಂದಿತ್ತ ಅಂತಲೇ ಆ ತುಂಬಿಕೊಳ್ಳೋದು ಅಂದರೆ ಅಷ್ಟು ತುಂಬಿಕೊಳ್ಳೋದು ಅಂತ ಅನ್ನೋದನ್ನು ತೋರಿಸುವಂತೆ ಮಾಡ್ತಾರೆ. ಇರಲಿ, ಇಲ್ಲಿ ಆ ದೇವದಾಸಿಯರು ಪರಮಾತ್ಮನ ತೃಪ್ತಿಗಾಗಿ ನೃತ್ಯ ಮಾಡ್ತಾರೆ. ನಮ್ಮ ಸಾಹಿತ್ಯದಲ್ಲಿಯೇ ಮೊದಲ ಬಾರಿಗೆ ದೇವಾಲಯ ನೃತ್ಯದ ಪ್ರಸ್ತಾವ ಇಲ್ಲಿದೆ. ಇದು ಕಲ್ಚರಲ್ ಹಿಸ್ಟ್ರಿ ಮಾಡೋರಿಗೆಲ್ಲ ದೊಡ್ಡ ನಿಧಿಯಾಗಿರುವಂಥದ್ದು. ಅವರು ತಮ್ಮ ಹೆಜ್ಜೆಗಳ ವಿಲಾಸದಿಂದ, ಹೆಜ್ಜೆಗಾರಿಕೆಯಿಂದ ಯಾವ ರೀತಿ ನೃತ್ಯ ಮಾಡ್ತಾರೆ ಎನ್ನುವುದು. ಕುಣಿತ ರಶನಾಹ, ಹೆಜ್ಜೆ ಇಟ್ಟಲ್ಲಿ ನಡುವಿನ ಗೆಜ್ಜೆ ಕುಣಿಯುತ್ತೆ. ಒಡ್ಯಾಣಕ್ಕೂ ಗೆಜ್ಜೆ ಕಟ್ಕೊಂಡಿದ್ದಾರೆ. ನಮ್ಮ ನರ್ತಕಿಯರು ಎಷ್ಟೋ ಬಾರಿ ಹೆಜ್ಜೆಗೂ ಸರಿಯಾಗಿ ಗೆಜ್ಜೆ ಕಟ್ಟೋದಿಲ್ಲ, ಪುಡಿ ಗೆಜ್ಜೆ ಕಟ್ಕೊಳ್ತಾರೆ. ಚೆನ್ನಾಗಿ ಆಹಾರ್ಯವೂ ಮಾಡ್ಕೊಳ್ಳಲ್ಲ. ಅವರಿಗೆ ಸಾತ್ವಿಕ ಅಂತೂ ಇಲ್ಲ, ಹೆಸರು ಹೇಳಿದ ಜಾಗದಲ್ಲಿ ಇರೋದೇ ಇಲ್ಲ. ಅವ್ರ ಹೆಸರು ಹೇಳಿದ ಜಾಗದಲ್ಲಿ ಆಹಾರ್ಯವಾದರೂ ಬೇಡವಾ, ಅದೂ ಇರೋದಿಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಗಳು ಹೆಸರಿಗೆ ಒಂದು ಮನೋಹರವಾದ ಪಕ್ಷಿಯ ಹೆಸರೇನೆ, ಒಂದು ಹರಕು ಬಟ್ಟೆ ಹಾಕ್ಕೊಂಡು ಮಂಡೆ ಬೋಳಿಸಿಕೊಂಡು ಬಹಳ ಘೋರವಾಗಿ ನೃತ್ಯ ಮಾಡಿದರು. ಅದು ನೃತ್ಯ ಅಂತ ಹೇಳಬೇಕು, ಪೈಶಾಚಿಕವಾದಂಥ ಒಂದು ವಿಭ್ರಮ ಅಂತ ಕರೀಬೇಕು, ಗೊತ್ತಾಗಲಿಲ್ಲ. ಕಾರಣ ಆಹಾರ್ಯವನ್ನು ಮೀರುವ ದಾರಿ ಅಂತ. ಇದೆಲ್ಲವನ್ನು ಮೀರುವ ದಾರಿ ಆದರೆ ಇವರು ಯಾತಕ್ಕೆ ಇಲ್ಲಿಗೆ ಬರಬೇಕು ಅಂತ. ಆ ಶಾಸ್ತ್ರ ಅಪೇಕ್ಷೆ ಪಡುವ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಬೇಕು. ಪದ್ಯ ಬರೀತೀನಿ ಅಂದರೆ ವ್ಯಾಕರಣ ಇರಬೇಕು, ಛಂದಸ್ಸಿರಬೇಕು, ಮಿನಿಮಮ್ ಕ್ವಾಲಿಫಿಕೇಷನ್. ಹಾಗೆ ಇವರು ಒಡ್ಯಾಣಕ್ಕೂ ಗೆಜ್ಜೆ ಕಟ್ಕೊಂಡಿದ್ರು. ಕಟಿ ರೇಚಿತಗಳನ್ನು ಮಾಡುವಾಗ ಗೆಜ್ಜೆಗಳು ಕುಣಿತಾ ಇದ್ವು. ಆ ಗೆಜ್ಜೆಗಳ ಕುಣಿತ ಲೀಲಾವಧೂತೈಹಿ ಚಾಮರೈಹಿ, ಕೈಗಳು ಬಗೆ ಬಗೆಯ ನೃತ್ಯಹಸ್ತಗಳನ್ನು ಮಾಡ್ತಾಯಿದ್ರು. ಕಾಲುಗಳಲ್ಲಿ 30 ಬಗೆಯ ಚಾರಿಗಳು, ಕೈಗಳಲ್ಲಿ 32 ಬಗೆಯ ಚಾರಿಗಳು ಕಾಲಲ್ಲಿ, ಕೈಯಲ್ಲಿ 30 ಬಗೆಯ ನೃತ್ಯ ಹಸ್ತಗಳನ್ನು ಮಾಡ್ತಾಯಿದ್ರು. ಹಾಗೆ ಮಾಡುವಾಗ ದೇಶೀಯ ನೃತ್ಯವಾಗಿ ಮಾಡುವಲ್ಲಿ ಚಾಮರಾದಿಗಳು ಹಿಡ್ಕೊಳ್ತಾ ಇದ್ರು. ನೃತ್ಯ ಸರ್ವಸ್ವ ಅನ್ನುವ ಒಂದು ಗ್ರಂಥವನ್ನು ಉದಾಹರಿಸಿ ಮಲ್ಲಿನಾಥ ಹೇಳ್ತಾನೆ, ಖಡ್ಗ ಕಂದುಕ ವಸ್ತ್ರಾದಿ ದಂಡಿಕಾ ಚಾಮರಸ್ರಜ ವೀಣಾಂಚ ಧೃತ್ವ ಯತ್ಕುರ್ಯು ನೃತ್ಯಂ ತದ್ದೇಶಿಕಂ ಭವೇತ್. ಮಾರ್ಗ ನೃತ್ಯದಲ್ಲಿ ಕೈಗಳು ಸಾಂಕೇತಿಕವಾಗಿರುತ್ತವೆ. ಬೋತ್ ಹ್ಯಾಂಡ್ಸ್ ಆರ್ ಫ್ರೀ ಟು ಮೂವ್. ದೇಶೀಯ ನೃತ್ಯ ಅದರೊಳಗೆ ಕೈಗಳಿಗೆ ಯಾವುದಾದ್ರೂ ಸಲಕರಣೆ ಇರುತ್ತೆ. ದೇಶಿಗೂ ಮಾರ್ಗಕ್ಕೂ ಏನು ವ್ಯತ್ಯಾಸ ಅಂದರೆ, ಮಾರ್ಗ ಸಾಂಕೇತಿಕವಾದದ್ದು, ದೇಶಿ ಸ್ವಲ್ಪ ಪ್ರಾತಿನಿಧಿಕವಾದ ಒಂದು ಸಂಕೇತವನ್ನು ಇನ್ನಷ್ಟು ಸಾಂದ್ರ ಮಾಡುತ್ತೆ. ಅಂದರೆ ಚಾಮರ ಅಂತನ್ನೋದನ್ನು ಹಂಸಪಕ್ಷಾಸ್ತ್ರದಿಂದ ಹೀಗೆ ತೋರಿಸಿಬಿಟ್ರೆ ಸಾಕು, ಚಾಮರ ಆಗುತ್ತೆ. ಆದರೆ ದೇಶೀಯರು ಚಾಮರವನ್ನೇ ಇಟ್ಟುಕೊಂಡು ಬೀಸುವಂಥದ್ದಾಗುತ್ತೆ. ಪುಷ್ಪಮಾಲೆ ಅಂತಂದರೆ ಅವರು ವ್ಯಾವರ್ತಿತ ಪರಿವರ್ತಿತ ಹಸ್ತಕರಣಗಳನ್ನು ಮಾಡಿ ಅಲಪದ್ಮ ಹಸ್ತ ಮಾಡಿ ಅದನ್ನೆಲ್ಲ ಮಾಲೆ ಅಂತ ತೋರಿಸ್ಬಿಟ್ಟು ಅದನ್ನು ಹಿಡ್ಕೊಳ್ಳುವ ಕಟಕಾಮುಖ ಹಸ್ತ ಮಾಡಿಬಿಟ್ರೆ ಆಯಿತು, ಅದು ಪುಷ್ಪಮಾಲೆ ಆಗ್ತಾಯಿತ್ತು. ವೀಣಾ ಮಾಡೋದಕ್ಕೂ 2 ಮೃಗಶೀರ್ಷ ಹಸ್ತ ಇಟ್ಟುಬಿಟ್ರೆ ಆಯಿತು, ಬೇಕು ಅಂದರೆ ತಾಮ್ರಚೂಡ ಹಸ್ತ ಇಟ್ಟರು ಸಾಕು. ಆದರೆ ದೇಶೀಯ ನೃತ್ಯ ಮಾಡುವಾಗ ಅವುಗಳನ್ನು ಇಟ್ಕೊಳ್ತಾ ಇದ್ರು ಕೈಯಲ್ಲಿ. ಹಾಗೆ ಇಟ್ಕೊಂಡ್ರೆ ಕೈಗಳಲ್ಲಿ ಬೇರೆದೇನು ಮಾಡೋಕ್ಕಾಗಲ್ಲ, ಅರೆಸ್ಟ್ ಆಗುತ್ತೆ. ಆದರೆ ಜನಗಳಿಗೆ ಬಹಳ ಚೆನ್ನಾಗಿ ಕಾಣಿಸುತ್ತೆ. ನಮ್ಮಲ್ಲಿ ಇವತ್ತು ಗ್ರೂಪ್ ಫಾರ್ಮೇಷನ್ಸು ಕೊರಿಯೋಗ್ರಫಿ ಅಂತ ಯಾವುದಿದೆ, ನೀವು ಚೀನಾ ಜಪಾನ್ನಲ್ಲೆಲ್ಲ ಕಂಡಿರಬಹುದು. ಆ ಬೀಸಣಿಗೆ ಬೀಸ್ಕೊಂಡು ಬಂದು ಮಾಡುವಂಥ ನೃತ್ಯ. ಅವರು ಬಳಸೋದು ಕೆಲವೇ ಹೆಜ್ಜೆ, ಉಳಿಸೋದು ಕೆಲವೇ
ನೃತ್ಯಹಸ್ತಗಳು. ಆದರೆ ಒಟ್ಟಿಗೆ ಸೇರಿ ಎಲ್ಲರೂ ಬಣ್ಣದ ಬೀಸಣಿಗೆಗಳನ್ನು ಕೈಯಲ್ಲಿ ಹಿಡಿದು ಮಾಡುವ ನೃತ್ಯ ನಯನ ಮನೋಹರವಾಗಿರುತ್ತೆ. ಈ ದೇವದಾಸಿಯರು ಅಂಥದ್ದು ಮಾಡ್ತಾಯಿದ್ರು. ಇದೆಲ್ಲ ದೇಶಿಯಲ್ಲಿ ಸೇರುವಂಥದ್ದು. ಇದಕ್ಕೆಲ್ಲ ಶಿಲ್ಪಗಳು ನಮ್ಮ ಬಾದಾಮಿ ಮತ್ತು ಕಲ್ಯಾಣ ಚಾಲುಕ್ಯರಲ್ಲಿ, ಚಂದೇಲರಲ್ಲಿ, ಪ್ರತಿಹಾರರಲ್ಲಿ, ಗೂರ್ಜರರ ಶಿಲ್ಪಗಳಲ್ಲಿ ನಾವು ಕಾಣ್ತೀವಿ ಈ ರೀತಿಯಾದಂಥದ್ದು. ಮತ್ತು ಅವರು ಬಟ್ಟೆಯನ್ನು ಇಟ್ಕೊಂಡು, ಅಂದರೆ ಹ್ಯಾಂಡ್ ಕರ್ಚೀಫ್ಸ್ ಥರದನ್ನು ಇಟ್ಕೊಂಡು ಕುಣಿತಾ ಇದ್ರು ಅಂತ ಇದೆಲ್ಲ ಕಾಣಿಸುತ್ತೆ. ನೀವು ಅದಕ್ಕೆ ಭಾಂಗ್ಡಾ ನೋಡಿದಾಗ ಕಾಣಿಸುತ್ತೆ. ಭಾಂಗ್ಡಾ ಇಲ್ಲಿ ಮಾಡ್ತಾರಲ್ಲ ಪಂಜಾಬ್ನವರು, ಆ ಚೌಕ ಬಟ್ಟೆ ಹಿಡ್ಕೊಂಡು ಅವರು ಕುಣಿಯುವಂಥದ್ದು. ಅಂದರೆ ಆ ಬಣ್ಣ ಬೆಡಗು ಎಲ್ಲ ಸೇರಿಕೊಳ್ಳುತ್ತೆ, ಆ ಬಟ್ಟೆ ಹಾರಾಡುವ ರೀತಿ ಇದೆಲ್ಲ ಇದ್ದದ್ದು. ಕಾಳಿದಾಸ ಆ ಮಾರ್ಗ ದೇಶಿಗಳ ಸಮಾಹಾರ. ಆ ಥರ ಅವರು ಮಾಡ್ತಾರೆ. ಖಡ್ಗವನ್ನು ಇಟ್ಕೊಂಡು ಉದ್ಧತ ನೃತ್ಯ, ಚಾಮರ, ಹೂಮಾಲೆ, ಚೆಂಡು ಮತ್ತು ಕೋಲಾಟ, ದಾಂಡಿಯಾ ರಾಸ್ ಅಂತ ಕರೀತಾರಲ್ಲ, ಅದೆಲ್ಲ ಇಟ್ಕೊಂಡು ನೃತ್ಯ ಮಾಡ್ತಾಯಿದ್ರು. ಹಾಗೆಲ್ಲ ನೃತ್ಯ ಮಾಡುವಾಗ ಪರಮಾತ್ಮನಿಗೆ ಅಂಗಭೋಗ ರಂಗಭೋಗ ಅಂತ ಎರಡು ಉಂಟು. ಇವರು ದೇವದಾಸಿಯರು ಎರಡೂ ಬಗ್ಗೆ ಸೇವೆ ಮಾಡುವುದಕ್ಕೆ ಇರ್ತಾ ಇದ್ದವರು. ದೇವರಿಗೆ ಅಂಗಭೋಗವಾಗಿ ಅಲಂಕಾರಾದಿಗಳನ್ನು, ಚಾಮರ ಮೊದಲಾದ ಸೇವೆಯನ್ನು ಗರ್ಭಗೃಹದಲ್ಲಿಯೇ ಪ್ರವೇಶ ಮಾಡಿ ಮಾಡ್ತಾ ಇದ್ದದ್ದುಂಟು. ಸ್ತ್ರೀಯರಿಗೆ ಪೂಜಾಧಿಕಾರ ಇಲ್ಲ ಅಂತ ಹೇಳೋರು ಇದನ್ನು ಗಮನಿಸಬೇಕು. ಇಲ್ಲೆಲ್ಲ ಇರುವಂಥದ್ದೇ ಹೌದು. ಮತ್ತು ರಂಗಭೋಗದಲ್ಲಿ, ನವರಂಗದಲ್ಲಿ ನಿಂತು ನೃತ್ಯ ಮಾಡ್ತಾ ಇದ್ದರು. ನಮ್ಮ ಶಾಸನಗಳಲ್ಲೆಲ್ಲ ಇದು ವಿಶೇಷವಾಗಿ ಕಾಣಿಸುತ್ತೆ. ಹಾಗೆ ಅವರು ಚಾಮರ ಸೇವೆಯನ್ನು ಮಾಡ್ತಾಯಿದ್ರು. ಚಾಮರ ಹಿಡಿದು ದೇಶೀಯ ನೃತ್ಯವನ್ನು ಕೂಡ ಮಾಡ್ತಾಯಿದ್ರು. ಆ ಚಾಮರ ತುಂಬ ದೇವರಿಗೆ ಮಾಡುವ ಸೇವೆಯ ಚಾಮರ ಅಲ್ವಾ, ಅದಕ್ಕೆ ಆಟದ ಚಾಮರ ಅಲ್ಲ, ಭಾರವಾದ ಬಂಗಾರದ ಹಿಡಿ ಇರುವಂಥದ್ದು, ರತ್ನಖಚಿತವಾದದ್ದು. ಈ ಸುಂದರಿಯರು, ಸುಕುಮಾರಿಯರು, ನಳಿದೋಡಿನ ನಲ್ಲೆಯರು ಅವರು ಚಾಮರವನ್ನು ಹಿಡಿದು ಕೈ ಬಳಲ್ತಾ ಇತ್ತಂತೆ. ಉಗುರಿಂದ ನೋವು ಶುರುವಾಗ್ತಾ ಇತ್ತಂತೆ. ಆಗ ನೀನು ಹೋಗಿ ತುಂತುರು ಹನಿಗಳ ಒಂದು ಶೈತ್ಯೋಪಚಾರ ಮಾಡಿದರೆ ಮೂರ್ಛೆ ಹೋಗಿರುವ ಅವರ ಉಗುರುಗಳು ಎದ್ದು ನಿಂತುಕೊಳ್ತಾ ಇದ್ದವು ಅಂತ. ಆ ರೀತಿ ಅವರಿಗೆ ನಖಪದ ಸುಖಾನ್ ಪ್ರಾಪ್ಯ. ಅವರಲ್ಲಿ ಮತ್ತೆ ಇನ್ನೂ ಒಂದು ಉಂಟು. ಆ ಉಗುರುಗಳಿಗೆ ತಂಪಾಗಿ, ಕೈಗಳಿಗೂ ಸೊಂಪಾಗಿ, ಮತ್ತಷ್ಟು ಉಲ್ಲಾಸವಾಗಿ ಅವರು ಇನ್ನೂ ಚೆನ್ನಾಗಿ ನೃತ್ಯ ಮಾಡುವ ಉತ್ಸಾಹವನ್ನು ಪಡ್ಕೊಳ್ತಾ ಇದ್ದರು. ಆಗ ಇದು ಎಲ್ಲಿಂದ ಬಂದದ್ದು ಈ ತಂಪು ಅಂತ ನೋಡಿದ್ರೆ ಮೋಡ, ಕಪ್ಪು ಮೋಡ. ಅದನ್ನು ನೋಡಿ ಇವರು ಕೂಡ ಒಲಿದು ತಮ್ಮ ದುಂಬಿಗಳ ಮಾಲಿಕೆಯ ಆಗಿರುವಂಥ ಕಟಾಕ್ಷವನ್ನು ಬೀರ್ತಾ ಇದ್ದರು. ಈಗ ನೋಡಿ, ಕಾಲಿನಲ್ಲಿ ಹೆಜ್ಜೆ, ಪಾದನ್ಯಾಸೈಹಿ ಕುಣಿತರಶನಾಹ ಬೊಡ್ಯಾಣ ಲೀಲಾವಧೂತೈಹಿ, ಕೈಗಳು, ಅಲ್ಲಿಂದ ಉಗುರುಗಳು ಲತಾಂತದಂತೆ. ಇವುಗಳನ್ನು ಅಂಗುಲ್ಯಂತಗಳು ಅಂತಲೂ ಕರೀಬಹುದು. ಲತಾಂತ ಅಂದರೆ ಚಿಗುರು ಅಂತ. ಹಾಗೆ ಕೈ ಎನ್ನುವ ಬಳ್ಳಿಯ ತುದಿಯ ಚಿಗುರುಗಳ ಹಾಗೆ ಆ ಕೈಗಳು ಕೆಂಪಾಗಿರುವಂಥ ಉಗುರುಗಳು. ಚಿಗುರುಗಳ ಕೆಂಪಿಗೆ ಉಗುರುಗಳು ಕೆಂಪು. ಆಮೇಲೆ ಕಣ್ಣು, ಅಂದರೆ ಪಾದದಿಂದ ಕೇಶ, ಪಾದಾದಿ ಕೇಶ ಅಂತ. ಇಲ್ಲಿ ಮತ್ತೊಂದು ರೀತಿಯಾಗಿ ಅಲ್ಲಿ ಕೇಶಾದಿಪಾದ ಅಂತ ಬಂದರೆ ಇಲ್ಲಿ ಪಾದಾದಿ ಕೇಶ ಅಂತ. ಅಲ್ಲಿ ನೋಟ ಬರ್ತಾ ಇತ್ತು ಅಂತ. ಎಲ್ಲಕ್ಕಿಂತ ಹೆಚ್ಚು ಅಭಿನಯ ಮಾಡುವುದು ಕಣ್ಣು, ಎಲ್ಲಕ್ಕಿಂತ ಕಡಿಮೆ ಮಾಡುವುದು ಕಾಲು. ಕಾಲು ಲಯವನ್ನು ತೋರಿಸಿದ್ರೆ ಕಣ್ಣು ರಸವನ್ನು ತೋರಿಸುತ್ತೆ. ಲಯದ ಸ್ಥಾನ ಎಲ್ಲಿ, ರಸದ ಸ್ಥಾನ ಎಲ್ಲಿ ಅನ್ನುವುದನ್ನು ತೋರಿಸ್ತಾ ಇದ್ದಾನೆ ಕವಿ. ಆ ಪ್ರೀತಿ ಸ್ನಿಗ್ಧವಾದಂತಹ ನೇತ್ರ ಯಾವುದಿದೆ ಅದು ಎಲ್ಲಿಗೆ ಬಂದು ಮುಟ್ಟುತ್ತೆ ಅಂತ. ಹೀಗೆ ಎಷ್ಟು ಕಲಾ ಸೂಕ್ಷ್ಮತೆಗಳನ್ನು ಕವಿ ತುಂಬಿ ತುಳುಕಾಡಿಸ್ತಾ ಬರ್ತಾನೆ ಒಂದೊಂದು ಪದ್ಯದಲ್ಲಿ ಅಂತಂದರೆ, ಅಲ್ಲಿ ಮತ್ತೆ ಚಾಮರ, ಆ ಚಾಮರಗಳ ಬಿಳುಪು, ಆ ಉಗುರುಗಳ ಕೆಂಪು, ಆ ದುಂಬಿಗಳ ಬಗೆ ಬಗೆಯ ಬಣ್ಣ. ಆ ದುಂಬಿಗಳು ಎಂತೆಂಥ ಬಣ್ಣದಲ್ಲಿರುತ್ತೆ. ಒಂದು ರೀತಿಯಾದಂಥ ಗೋಲ್ಡನ್ ಗ್ರೀನ್, ಗೋಲ್ಡನ್ ಬ್ಲೂ, ಇವೆಲ್ಲ ಆಗಿ ಕಪ್ಪು ಬಣ್ಣ ಹೊಂದಿರುವಂಥದ್ದು. ಅದು ಮತ್ತೆ ಚಂಚಲವಾಗಿ ಅವು ಹಾರಾಡುವಂಥದ್ದು, ತಾರಾಡುವಂಥದ್ದು, ಮತ್ತು ಹನಿಹನಿಯಾಗಿ ಮೋಡ ಸುರಿಸುವಂಥ ಮಳೆ, ಆ ದೇವಸ್ಥಾನದ ಸನ್ನಿವೇಶ, ಇಷ್ಟು ಆ ಪದ್ಯದಲ್ಲಿ ತಾತ್ಪರ್ಯ ರೂಪದಿಂದ ಬರುವಂಥದ್ದು. ಆಮೇಲೆ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ, ಈ ದೇವಸ್ಥಾನದಲ್ಲಿ ಇವರು ಕುಣಿತವನ್ನು ಕಂಡು ಸ್ವಯಂ ಮಹಾದೇವನೇ ಕುಣಿತಾನೆ ಅಂತ. ದಾಸರು ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ ಅಂತ. ಭಕ್ತರು ಸ್ವಲ್ಪ ಮಾಡಿದ್ರೆ ಅವನು ಅಲ್ಪ ಅನ್ನೋದನ್ನು ಅನಲ್ಪವಾಗಿ ಮಾಡ್ತಾನೆ. ಮಹಾದೇವನಾದರೂ ಭಕ್ತ ಸುಲಭನಾದ ಭಗವಂತ ಅಲ್ವೇ? ಸ್ವಯಂ ನರ್ತನ ಕೋವಿದ. ಯಾವ ದೇವರಿಗೆ ಸಂಗೀತ, ನೃತ್ಯ, ಸಾಹಿತ್ಯಾದಿಗಳ ಆಸ್ಥೆ ಉಂಟೋ ಅವರಿಗೆ ಒಳ್ಳೆಯ ಸಹೃದಯತ್ವವೂ ಇರುತ್ತೆ. ಪುಣ್ಯವಶಾತ್ ನಮ್ಮ ದೇವರುಗಳು ಎಲ್ಲರೂ ಕೂಡ ಅಂಥ ಸಹೃದಯರೇ. ಕೃಷ್ಣನ್ ತಗೊಳ್ಳಿ, ಸರಸ್ವತಿನ ತಗೊಳ್ಳಿ, ಲಕ್ಷ್ಮೀನ ತಗೊಳ್ಳಿ, ರಾಮನ ತಗೊಳ್ಳಿ, ಎಲ್ಲರೂ ಅಷ್ಟೇ. ನಮ್ಮ ಭಕ್ತರಿಗೆ ಇಲ್ಲ ಅದು ಬಂದಿರುವಂಥದ್ದು ದೌರ್ಬಲ್ಯ. ಈ ಹೊತ್ತಿನ ಭಕ್ತರು, ಹಿಂದಿನ ಭಕ್ತರಲ್ಲ. ದಾಸರೆಲ್ಲ ಲಜ್ಜೆ ಬಿಡು ಗೆಜ್ಜೆ ಕಟ್ಟು ಅಂತಂದವರಲ್ವ, ಹಾಗೆ ಮುಕ್ತರಾಗಿ ಉನ್ಮತ್ತರಾಗಿ ಹೋದವರಲ್ವೇ.
ಭಗವಂತ ಕುಣಿತಾನೆ, ಅದನ್ನು ತೋರಿಸ್ತಾನೆ. ಅಂದರೆ ನೋಡಿ, ಮರ್ತ್ಯ ನೃತ್ಯದಿಂದ ಅಮರ್ತ್ಯ ನೃತ್ಯದ ಕಡೆಗೆ ಹೇಗೆ ತೆಗೆದುಕೊಂಡು ಹೋಗ್ತಾನೆ ಕವಿ. ದೇವದಾಸಿಯರ ನೃತ್ಯದಿಂದ ದೇವೇಶ್ವರನ ನೃತ್ಯ. ಪಶ್ಚಾದುಚ್ಚೈರ್ ಭುಜತರುವನಂ ಮಂಡಲೇನಾಭಿಲೀನಃ ಸಾಂಧ್ಯಂ ತೇಜ ಪ್ರತಿನವ ಜಪ ಪಾಣ್ಪುಷ್ಪ ರಕ್ತಂ ದಧಾನ. ನೃತ್ಯಾರಂಭೆ ಅಥವಾ ನೃತ್ಯಾರಂಭೆ ಹರ ಪಶುಪತೇರಾರ್ದ್ರ ನಾಗಾಜಿನೇಚ್ಛಾಂ ಶಾಂತೋದ್ವೇಗ ಸ್ಥಿಮಿತ ನಯನಂ ದೃಷ್ಟ ಭಕ್ತಿರ್ಭವಾನ್ಯ. ಪರಮಾತ್ಮ ನೃತ್ಯ ಮಾಡಿದಾಗ ನೋಡುವವರು ಯಾರು? ಅವಳೇ. ಇನ್ಯಾರು ನೋಡ್ತಾಳೆ? ಯಾವಳು ಮೀನಾಕ್ಷಿಯಾಗಿ ತನ್ನ ಮೀನಿನಂಥ ಕಣ್ಣುಗಳಿಂದ ಶಿವನನ್ನೇ ವಶಪಡಿಸಿಕೊಂಡ್ಲೋ ಅವಳು. ಏನೆಂದರೆ, ಈ ಮೀನಾಕ್ಷಿಯ ಸ್ವಾರಸ್ಯ ನೋಡಿ, ಮೀನು ಬಲೆಗೆ ಸಿಲುಕಬೇಕು, ಆದರೆ ಈ ಮೀನಾಕ್ಷಿಯ ಒಲವಿನ ಬಲೆಗೆ ಮಹಾದೇವನೇ ಸಿಕ್ಕಿಬಿಟ್ಟ. ಅದು ವಿಚಿತ್ರ. ಅವನು ಇವಳ ಮೆಚ್ಚುಗೆಗಾಗಿ ಕುಣಿತಾನೆ. ವಾದಿರಾಜಸ್ವಾಮಿಗಳು ಅವರ ತೀರ್ಥ ಪ್ರಬಂಧದಲ್ಲಿ ಮಥುರೆಯಲ್ಲಿ ಆ ಮಹಾದೇವ, ಅಂದರೆ ಯಾರು, ಮಥುರೆಯಲ್ಲ, ಕನಕ ಸಭಾಪತಿಯನ್ನು ಕುರಿತು ವರ್ಣನೆ ಮಾಡುವಾಗ ಹೇಳ್ತಾರೆ, ಯಾರು ಮಥುರಾದೇವಿಯನ್ನು ಮೀನಾಕ್ಷಿಯನ್ನೇ ಉದ್ದೇಶಿಸಿ ಹೇಳುವಂಥದ್ದು, ಯಾವಳ ಸಂತೋಷಕ್ಕೆ ಗಂಡನೇ ಕುಣಿದನೋ ಅಂಥವಳು ಇಲ್ಲಿರುವಂಥವಳು ಅಂತ. ಸಾಮಾನ್ಯವಾಗಿ ಅವಳು ಬಿಡಿಪ್ಪ ಗಂಡನ್ನು ತುದಿ ಬೆರಳಲ್ಲಿ ಕುಣಿಸ್ತಾಳೆ ಅಂತ. ಹೀಗೆ ಮೂರು ಲೋಕದ ಗಂಡನ್ನು ತನ್ನ ಕಣ್ಣೆದುರಿಗೆ ಎಲ್ಲರೆದುರು ಕುಣಿಸಬಲ್ಲಂಥವಳು ಅವಳು ಪಾರ್ವತಿ ಆದ್ಯಾಶಕ್ತಿ. ಅದು ಅವಳ ತಾಕತ್ತು. ಅಂದರೆ ಅವಳು ಎಂಥ ಸ್ವಾಧೀನ ಪತಿಕೆ. ಇಂಥವಳು ಯಾವ ರೀತಿ ಸಂತೋಷ ಪಡ್ತಾಳೆ ಅದನ್ನೆಲ್ಲ ಕವಿ ವರ್ಣಿಸ್ತಾನೆ. ಅದನ್ನು ನಾವು ಕಾಣಬೇಕು. ಬೇಂದ್ರೆಯವರ ಅನುವಾದವನ್ನು ಕೂಡ ಅಲ್ಲಿ ನೋಡೋಣ. ಬಹಳ ಸೊಗಸಾಗಿರ್ತಕ್ಕಂಥ ಅನುವಾದ ಅದು. ಬಳಿಕ ಬೆಳೆದ ಉದ್ದುದ್ದ ತೊಂಗೆ ಮರದುದಿಗಳಲ್ಲಿ ಒರಗಿ ಸಂಜೆಗೆಂಪು ದಾಸಾಳ ಬಣ್ಣದವನಾಗಿ ನೀನು ಮೆರುಗಿ ಶಿವನು ಕುಣಿಯುತ್ತಿರೆ ಅವನ ತೊಡೆಯ ಹಸಿ ತೊವಲಿನಿಂದ ಮುಚ್ಚಿ ಮಾಡು ಅವನ ಸತಿ ನೋಡುವಂತೆ ದೃಢ ಭಕುತಿಯಿಂದ ಮೆಚ್ಚಿ. ಈ ಮೋಡ ಸಂಧ್ಯಾಕಾಲದಲ್ಲಿ ಎಲ್ಲಿ ನಿಂತ್ಕೋಬೇಕು ಅಂತಂದರೆ ಉಚ್ಚೈರ್ ಭುಜನತ ವನಂ, ತನ್ನ ತೋಳೆಂಬ ಕಾಂಡಗಳಿಂದ ಇದ್ದ ಕೊಂಬೆ ರೆಂಬೆಗಳೆಂಬ ತೋಳುಗಳಲ್ಲಿ, ಮರಗಳ ತೋಳುಗಳಲ್ಲಿ ನೀನು ಕುಳಿತುಕೋಬೇಕು ಅಂತ. ಈಗ ಡಾನ್ಸು ಎಲ್ಲ ನೋಡೋದಕ್ಕೆ ಒಳ್ಳೆ ಗ್ಯಾಲರಿನ ನಾವು ಹಿಡ್ಕೊಂಡು ನೋಡಬೇಕಲ್ವ, ಆ ಥರದ್ದು ಮರಗಳಿಗೆ ನೀರು ಕೊಡುವ ಕಾರಣ, ಅವುಗಳ ಅಮರರಾಗುವ ಕಾರಣ ಇದರಿಂದ ತಮ್ಮ ತೋಳಲ್ಲಿಯೇ ಎತ್ತಿ ಕೊಂಡಾಡುತ್ತವೆ ಈ ಮೋಡವನ್ನು. ಆ ತೋಳುಗಳ ಮೇಲೆ ನೀನು ಹೋಗಿ ಕೂತ್ಕೊಳ್ಬೇಕು ಅನ್ನುವಂಥದ್ದು. ಆ ಮಂಡಲಗಳಲ್ಲಿ, ಮರಗಳ ಮಂಡಲಗಳಲ್ಲಿ, ಬಾಹ್ಯೋದ್ಯಾನದಲ್ಲಿ ಲೀನನಾಗಿ ನೀನು ಸಂಧ್ಯಾಕಾಲಕ್ಕೆ ಜಪಾಪುಷ್ಪ, ದೇವಿಗೆ ಪ್ರಿಯವಾದಂಥ ಪುಷ್ಪ ಜಪಾಪುಷ್ಪ, ಜೊತೆಗೆ ತಾಸುವಾಳದ ಬಣ್ಣಕ್ಕೆ ಆ ಒಂದು ಸಾಂಧ್ಯಂ ತೇಜ, ಸಾಯಂಕಾಲದ ತೇಜಸ್ಸು ಆ ರೀತಿ ಬಂದಿದೆ. ನೀನೂ ಹಾಗೆ ಆ ಸೂರ್ಯನ ಕಿರಣಗಳ ಕಾರಣ ಅದೇ ಕಾಂತಿಯನ್ನು ಪಡೀತೀಯ. ಹಾಗೆ ಪಡೆಯುವಾಗ ನೋಡಿ, ಎವ್ರಿ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನ್ ಅಂತಾರಲ್ಲ, ಈಗ ಅದು ಕೆಂಪು ಬಣ್ಣದ ಉತ್ತಪ್ತ ಕಾಂಚನ ಕಾಂತಿಯನ್ನು ಹೊಡೆಯುತ್ತೆ. ಮೋಡದ ಅಂಚೆಲ್ಲ ಲಕಲಕ ಲಕಿಸುವಂತಹ ಬೆಂಕಿಯ ಬಣ್ಣಕ್ಕೆ ಬರುತ್ತೆ. ಮೋಡ ಅಂತೂ ಕಪ್ಪು ಬಣ್ಣದಲ್ಲಿ ಇದ್ದೇ ಇದೆ. ಹೀಗೆ ಆ ಮೋಡ ಆಗತಾನೆ ಕಿತ್ತ ಗಜಾಸುರನ ಚರ್ಮದ ಆಕಾರವನ್ನು, ಬಣ್ಣವನ್ನು ಪಡೆಯುತ್ತೆ. ಮೋಡಕ್ಕೆ ಯಾವ ಆಕಾರವೂ ಪಡೆಯಬಹುದಲ್ವ. ಕಾಮರೂಪಂ ಮಘೋನಃ ಅಂತ ಪ್ರಕೃತಿ ಪುರುಷ, ಹಾಗೆ ಅದು ಆನೆಯ ಚರ್ಮದ ಆಕಾರ ಪಡೆಯುತ್ತೆ. ಶಿವ ಕುಣಿಯುವಾಗ ಅವನು ದಿಗಂಬರ ಅಲ್ಲವೇ, ಮಹಾದೇವ. ಜೊತೆಗೆ ಉಟ್ಟುಕೊಂಡು ಕುಣಿಯಬೇಕು ಅಂದರೂ ರಕ್ತಸಿಕ್ತವಾದ ಬಟ್ಟೆ ಇದು ಗಜಾಜಿನ. ಇನ್ನು ಬಿಟ್ಟು ಕುಣಿದ್ರೂ ಕಷ್ಟ, ಉಟ್ಟು ಕುಣಿದ್ರೂ ಕಷ್ಟ. ಪಾರ್ವತಿಗೆ ಅದು ದೊಡ್ಡ ಕಷ್ಟ ಬಂದಿರುವಂಥದ್ದು. ಶಿವನ ದಿಗಂಬರತ್ವ ಅದ್ಭುತವಾದ ವೇದಾಂತ ರಹಸ್ಯ. ಕಾಲಕ್ಕೆ ದೇಶವೇ ಅಲ್ವಾ ಅಂಬರ. ದಿಕ್, ಸ್ಪೇಸ್ ಈಸ್ ದಿ ಎನ್ವಲಪಿಂಗ್ ಕಾಂಟಿನಮ್ ಆಫ್ ಟೈಮ್. ಮಹಾಕಾಲ ಈ ಕಾಲದ ಸುತ್ತಲೂ ಇರುವಂಥ ಆವರಣ. ದೇಶ ಕಾಲಕ್ಕಿಂತ ಒಂದು ಸ್ವಲ್ಪ ಊನ, ಅದು ನಮಗೆ ಗೊತ್ತೇ ಇದೆ ಭಾರತೀಯರಿಗೆ. ಹೀಗಾಗಿ ಮಹಾಕಾಲನಿಗೆ ದೇಶವೇ ದಿಕ್ ಅಂಬರ. ಆ ರೀತಿಯಾಗಿರುವಂಥದ್ದು. ಅದು ಗೊತ್ತಿಲ್ಲದೆ ಶಿವನನ್ನು ದಿಗಂಬರ ಅಂತ ಮಾಡಿದ್ರು. ಮತ್ತು ಅವನಿಗೆ ಯಾವ ವಸ್ತ್ರ, ಅವನಿಗೆ ಯಾವ ಅಲಂಕಾರ ಮಾಡೋದಕ್ಕೆ ಸಾಧ್ಯ? ನಿಸರ್ಗ ಸುಂದರ ಸ್ವರೂಪಿಗೆ ಮತ್ತಾವ ಅಲಂಕಾರ ಮಾಡೋಕ್ಕೆ ಸಾಧ್ಯ? ಇಂಥವನು ಆನಂದ ತಾಂಡವ ಮಾಡ್ತಾ ಇದ್ದರೆ ಯಾವ ಬಿಗುಮಾನ ಇರುತ್ತೋ ಅಲ್ಲಿವರೆಗೂ ನೃತ್ಯ ಮಾಡೋಕ್ಕಾಗೋಲ್ಲ. ನಮ್ಮದು ಅನ್ನೋದೇನಾದರೂ ಮುಚ್ಚಿಕೊಳ್ಳಕ್ಕಿದ್ರೆ ಭಾವ ಬಗೆಬಿಚ್ಚಿ ಬರುವಂಥದ್ದಲ್ಲ. ಇದು ಶಿವನ ನಗ್ನತೆಯ ಮತ್ತೊಂದು ತಾತ್ಪರ್ಯ. ಆತ
ಕುಣಿದಾಡುವಾಗ ಪಾರ್ವತಿಗೆ ಗಂಡನ ನೃತ್ಯ ನೋಡಬೇಕು. ಆದರೆ ಅವನ ದಿಗಂಬರತ್ವವನ್ನು ಚರ್ಮಾಂಬರತ್ವವನ್ನು ಹೇಗೆ ನೋಡುವುದು ಅಂತ, ಏನ್ರಿ ಒಂದು ಒಳ್ಳೆ ಪೀತಾಂಬರ ಒಟ್ಟು ಮಾಡಬಾರ್ದ ಡಾನ್ಸ್ ಅನ್ನುವಂಥದ್ದು ಅವಳ ಸಂಕಟ. ಆಗ ನೀನು ಸರಿಯಾಗಿ ಹೋಗಿ ಶಿವನ ಮೇಲೆ ಆವರಿಸಿದರೆ ನೋಡೋಕ್ಕೆ ಗಜಾಜಿನ ಕಪ್ಪು ಬಣ್ಣ, ಅಂಚಿನಲ್ಲಿ ತೊಟ್ಟಿಕ್ತಾ ಇದೆಯೋ ಅನ್ನುವಂತಹ ರಕ್ತ ತೊಟ್ಟಿಕ್ಕುವಂಥ ಕೆಂಪು ಬಣ್ಣ ಸಂಧ್ಯಾಕಾಲದ್ದು. ಹೀಗಾಗಿ ಶಿವನಿಗೆ ಗಜಾಜಿನ ಹುಟ್ಟಂತೆಯೂ ಆಯಿತು, ಪಾರ್ವತಿಗೆ ಅದನ್ನು ಹುಟ್ಟಿಲ್ಲದಂತೆಯೂ ಆಯಿತು. ಈ ಇಬ್ಬಗಿಯಾದಂಥ ಸೊಗಸು ಸೌಖ್ಯ ಗಂಡ ಹೆಂಡರಿಗಿಬ್ಬರಿಗೂ ಸಿಕ್ಕಾಗ ನೀನು ಶಾಂತೋದ್ವೇಗ ಸ್ಥಿಮಿತ ನಯನನಾಗಿ ಭವಾನಿಯಿಂದ ನೋಡಲ್ಪಡ್ತೀಯ ಅಂತ. ಇದೇನು ಅಂತ ಅವಳಿಗೆ ಉದ್ವೇಗ, ಇದೇನು ಮತ್ತೆ ಹುಟ್ಟುಬಿಟ್ನಾ ಗಜಾಜಿನವನ್ನು, ಇಲ್ಲ ಏನಿದು ಮತ್ತೆ ಅಂತ ಉದ್ವೇಗ. ಆಮೇಲೆ ಶಾಂತ, ಓಹೋ ಇದು ಹುಟ್ಟಿದ್ದು ಮೋಡವನ್ನು ಹೊರತು ಬೇರೆ ಯಾವುದನ್ನೂ ಅಲ್ಲ ಅಂತ. 3 ಭಾವಗಳು, ಉದ್ವೇಗದಿಂದ ಬೀಭತ್ಸ, ಆಮೇಲಿಂದ ಕಾತರದಲ್ಲಿ ಉತ್ಸಾಹ ವೀರರಸ, ಆಮೇಲೆ ಶಾಂತರಸ, ಅದರ ಮೂಲಕ ಪ್ರೀತಿ, ಹಾಗಾಗಿ ಶೃಂಗಾರ. ಇಷ್ಟನ್ನು ಸಮಾಹಾರ ಮಾಡಿ ಶಿವನ ತಾಂಡವವನ್ನು ಕವಿ ವರ್ಣಿಸ್ತಾನೆ. ಮುಂದೆ ಹೇಳ್ತಾನೆ, ಇದೆಲ್ಲ ದೇವರ ಸೇವೆ, ಸ್ವಾಮಿ ಕಾರ್ಯ ಆದಮೇಲೆ ಸ್ವಕಾರ್ಯವನ್ನು ಹೇಳ್ತೀನಿ ನೋಡು ಅಂತ. ಈಗ ಬರ್ತಾರೆ ಬಹಳ ಹೊತ್ತು ಕಾದಿದ್ದ ಅಭಿಸಾರಿಕೆಯರು. ಸೂರ್ಯ ಅಸ್ತ ಆದಮೇಲೆ ಚಂದ್ರ ಉದಿಯಾಗೋಕ್ಕೆ ಮುಂಚೆ ದಟ್ಟವಾಗಿ ಕಗ್ಗತ್ತಲು ಹಬ್ಬಿರುತ್ತೆ. ಸೂಚಿಭೇದ್ಯೈ ಸ್ತಮೋಭಿ ಅಂತಲೇ ಹೇಳ್ತಾನೆ. ಸೂಚಿಭೇದಾಂಧಕಾರ ಅಂದರೆ ಸೂಜಿ ಚುಚ್ಚಿದರೆ ಆ ಕತ್ತಲು ಸೀಳುಕೊಳ್ಳುತ್ತೋ ಏನೋ ಅನ್ನುವಷ್ಟು ಒತ್ತಾದ ಮೊತ್ತದ ಕತ್ತಲು ಅಂತ. ಕನ್ನಡದ ಕವಿಗಳು ಎಲ್ಲ ಕತ್ತಲನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಅಂತಂದರೆ ಅದು ಬಿಡಿ ತುಂಬ ತುಂಬ ಸೊಗಸಾದದ್ದು. ರಾತ್ರಿಯ ತುರುಬಿನಲ್ಲಿ ಮೊಳೆತ ಕೆಂಡ ಸಂಪಿಗೆಗಳ ದಳಗಳ ಹಾಗೆ ಮನೆಗಳಲ್ಲಿ ದೀಪದ ಸೊಡರು ಎದ್ದುವು ಅಂತ ಕಾವ್ಯಾವಲೋಕನದಲ್ಲಿ ವರ್ಣನೆ ಬರುತ್ತೆ. ಅದು ಕಾವ್ಯಗಳನ್ನು ವರ್ಣಿಸಬೇಕು, ಓದಬೇಕು, ಸಂತೋಷ ಪಡಬೇಕು. ಗಚ್ಚಂತೀನಾಂ ರಮಣ ವಸತಿಂ ಯೋಷಿತಾಂ ತತ್ರ ನಕ್ತಂ ವೃದ್ಧಾಲೋಕೆ ನರಪತಿಪಥೆ ಸೂಚ್ಯಭೇದ್ಯೈ ಸ್ತಮೋಭಿ ಸೌದಾಮನ್ಯ ಕನಕ ನಿಕಷ ಸ್ನಿಗ್ಧಯ ದರ್ಶಯೋರ್ವೀಂ ತೋಯೋತ್ಸರ್ಗಸ್ತನಿತ ಮುಖರೋ ಮಸ್ಮಭೂರ್ವಿಕ್ಲವಾಸ್ತಾ. ಏನು ಸುಕುಮಾರತೆ, ಏನು ನಯ, ಏನು ನಾಜೂಕು ಕವಿಯದು. ರಮಣರಥವು ಜೈನಿ ರಮಣೀಯರು ಹೊರಟ ರಾತ್ರಿಯಲ್ಲಿ ರಾಜಬೀದಿ ಕಗ್ಗತ್ತಲಾಗಿ ಕಂಗಡಿಸೆ ಮಿಂಚ ಚೆಲ್ಲಿ ದಾರಿ ತೋರು ಬೆಳಕ ಮಾಡಿ ಮಳೆ ಗುಡುಗು ಬೇಡ ಮೇಘ ಮೊದಲೇ ಹೆದರಿದವರವರು ಕಳುವಿನಲ್ಲಿ ಹೋಗಬೇಕು ಬೇಗ. ಮೊದಲೇ ಹೆಂಗಸರು ಮತ್ತು ಕದ್ದು ಮುಚ್ಚಿ ಪ್ರಣಯ ಮಾಡುವವರು, ಅದು ಕತ್ತಲಲ್ಲಿ ಹೋಗ್ತಾ ಇರುವವರು. ರಾಜಮಾರ್ಗದಲ್ಲಿ ಕತ್ತಲಲ್ಲಿ ಸುಕುಮಾರಿಯರು ರಮಣಾಭಿಸಾರೆಯರು ಹೋಗುವಾಗ ಅವರಿಗೆ ಬೆಚ್ಚಿ ಬೆಳೆಸುವಂತೆ ದಡಾರಂತ ಗುಡುಗು ಸಿಡಲಾದರೆ ಏನು ಗತಿ? ಅವರ ಸುಕುಮಾರ ಮನೋಹರವಾದ ಹೃದಯವೇ ಒಡೆದು ಹೋದೀತಲ್ವ. ಅದಕ್ಕೆ ಮಿಂಚಬೇಕು ನೀನಷ್ಟೇ. ಮಿಂಚಬೇಕು ಅನ್ನೋದ್ರೊಳಗೆ ಆಧುನಿಕ ಕನ್ನಡದ ಅರ್ಥವನ್ನು ಬೇಕಾದ್ರೆ ಇಟ್ಟುಕೊಳ್ಳಬಹುದು. ಇನ್ಯಾವೋ ರಮಣರ ಬದಲಾಗಿ ಮೋಡವೇ ನಮಗೆ ವಿರಮಣ ಆಗಲಿ ಅಂತ. ಆ ಅಭಿಸಾರಿಕೆಯರು ತಮ್ಮ ರಮಣರಿದ್ದ ಕಡೆಗೆ ಹೋಗ್ತಾರಂತೆ. ನೋಡಿ, ಭೋಜಪ್ರಬಂಧದಲ್ಲಿ ಬರುತ್ತೆ, ಒಬ್ಬ ಸುಂದರಿ ಹಗಲು ಕಾಗೆ ಕೂಗಿಗೆ ಹೆದರ್ತಾ ಇದ್ಲಂತೆ. ದಿವಾ ಕಾಕಋತಾದ್ಭೀತ. ರಾತ್ರಿ ನರ್ಮದಾ ನದಿಯನ್ನೇ ದಾಟ್ತಾಳಂತೆ. ರಾತ್ರವು ತರತಿ ನರ್ಮದಾ. ಅಲ್ಲಿ ಮೊಸಳೆಗಳಿವೆ. ಆ ಮೊಸಳೆಗಳಿಗೆ ಲೆಕ್ಕಿಸದೆ ಅವುಗಳಿಗೆ ಮಾಂಸದ ತುಂಡನ್ನು ಹಾಕಿ ತಾನು ಹೋಗಿ ಆ ನದಿ ತೀರದ ಆಚೆ ಇರುವ ತನ್ನ ಪ್ರಿಯಕರನ ಕಡೆಗೆ ಹೋಗ್ತಾಳಂತೆ. ಅವನಿಗೇನು ದಾಡಿ ಬರೋದಕ್ಕೆ, ಅವನಿಗೇನು ಕಷ್ಟ ಅಂದರೆ ಅವನಿಗೆ ಹೆದರಿಕೆ, ಗಂಡಿಗೆ ಹೆದರಿಕೆ, ಹೆಣ್ಣಿಗೆ ಧೈರ್ಯ. ಯಾಕೆ? ಮರ್ಮಜ್ಞಾ ಸೈವ ಸುಂದರಿ ಅಂತ ಕಾಳಿದಾಸ ಪೂರ್ಣ ಮಾಡಿದನಂತೆ. ಅಂದರೆ ಸ್ವಾರಸ್ಯ ಇಷ್ಟೇ, ಹೆಣ್ಣು ತೆಗಾಯಿಸಿದರೆ ಏನು ಮಾಡಬಲ್ಲಳು. ಅಮರುಕ ಶತಕದಲ್ಲಿ ಎಷ್ಟು ಮನೋಹರವಾದ ಅಭಿಸಾರಿಕೆಯ ಪದ್ಯ ಒಂದು ಬರುತ್ತೆ. ಕೊಪ್ರಸ್ಥಿತಾಸಿ ಕರಭೋರು ಘನೇ ನಿಶೀತೆ. ಏನಮ್ಮ ಸುಂದರಿ, ಈ ಕಗ್ಗತ್ತಲಲ್ಲಿ ಎಲ್ಲಿಗೆ ಹೊರಟಿದ್ದೀಯಾ? ಗೊತ್ತು ಅಭಿಸಾರಕ್ಕೆ ಅಂತ ಇವನು ಕವಿ ಕಿಡಿಗೇಡಿ ಕೇಳ್ತಾನೆ. ಎತ್ರ ಪ್ರಾಣಪ್ರಿಯೋ ವಸತಿ ಎತ್ರ ಕೊಪ್ರಸ್ಥಿತಾಸಿ ಕರಭೋರು ಘನೇ ನಿಶೀತೆ. ಕೊಪ್ರಸ್ಥಿತಾಸಿ ಕರಭೋರು ಘನೇ ನಿಶೀತೆ. ಎಂಥದ್ದಿದು, ದ್ವಿತೀಯ ಪಾದದಲ್ಲೇ ಅದ್ವಿತೀಯವಾಗಿ ಭಂಗ ಆಗ್ತಾ ಇದೆ. ಯತ್ರಾಧಿಕೋ ವಸತಿ ಯತ್ರಾಪ್ಯಸೋ ವಸತಿ ಪ್ರಾಣಾಧಿಕೋ ವಸತಿ ಯತ್ರ ಮನಃಪ್ರಿಯೋ ಮೇ. ಪ್ರಾಣಾಧಿಕೋ ವಸತಿ ಯತ್ರ ಮನಃಪ್ರಿಯೋ ಮೇ. ನನ್ನ ಪ್ರಾಣಕ್ಕಿಂತಲೂ ಅಧಿಕನಾದ ಪ್ರಿಯ ಎಲ್ಲಿದ್ದಾನೋ ಅಲ್ಲಿಗೆ ಹೋಗ್ತೀನಿ. ಏಕಾಕಿನಿ ಬತ ಕಥಂ ನ ಬಿಭೇಷಿ ಬಾಲೆ. ಒಬ್ಬಳಲ್ವಾ, ನಿನಗೆ ಹೆದರಿಕೆ ಆಗೋಲ್ಲ ನಾನು ಎಸ್ಕಾರ್ಟ್ ಮಾಡಲಾ ಅನ್ನುವಂಥದ್ದು ಕವಿಯ ಪ್ರಪೋಸಲ್ಲು.
ಅವಳು ಹೇಳ್ತಾಳೆ, ನಿಂದೆಲ್ಲ ಬೇಕಿಲ್ಲ ತೊಂಚ ವಂಚ, ನನ್ನ ವಸ್ತಿ ಪುಂಖಿತ ಶರೋ ಮದನ ಸಹಾಯ. ಹಿಂದೇನೆ ಬಿಲ್ಲಿಗೆ ಬಾಣ ಹೂಡಿ ಮನ್ಮಥ ಇದ್ದಾನೆ, ಅವನು ಬಾಡಿ ಗಾರ್ಡ್, ಇನ್ಯಾರು ಬೇಕು ಅಂತ. ಜೊತೆಗೆ ಎಲ್ಲರ ಬಗೆಗೆಡಿಸುವ ಮನ್ಮಥ ನನಗೊಬ್ಬ ಅಂಗರಕ್ಷಕ, ಅನಂಗ ನನಗೆ ಅಂಗರಕ್ಷಕ, ಇನ್ನೇನಾಗಬೇಕು ಅಂತ. ಮತ್ತು ಐ ಆಮ್ ಡ್ರಿವನ್ ಬೈ ಲವ್ ಅಂತ. ನಾನು ಮನ್ಮಥನ ದಾಳಿಗೆ ತುತ್ತಾಗಿ ಐ ಆಮ್ ರನ್ನಿಂಗ್ ಅವೇ ಫ್ರಮ್ ಹಿಮ್, ಓಡ್ತಾ ಇದ್ದೀನಿ, ಈಸ್ ಚೇಸಿಂಗ್ ಮೀ ಅನ್ನುವ ಅರ್ಥ ಕೂಡ, ಬಗೆ ಬಗೆಯ ಅರ್ಥ ಬರುವಂತೆ ಅವಳು ಅಭಿಸಾರಿಕೆ ಹೇಳ್ತಾಳೆ. ಮತ್ತೊಬ್ಬ ಅಭಿಸಾರಿಕೆ, ಅವಳು ಯಾರೂ ಅಲ್ಲ, ವಸಂತ ಸೇನೆ. ಮೇಘ ವರ್ಷಂತು ಗರ್ಜಂತು, ಎಷ್ಟು ಬೇಕಾದ್ರೂ ಮಳೆ ಗುಡುಗಾಡಲಿ, ಮಳೆ ಸುರಿಸಲಿ, ಮಿಂಚು ಆಲಿಕಲ್ಲಿ ಏನು ಬರಲಿ, ಗಣಯಂತಿನ ಶೀತೋಷ್ಣಂ ರಮಣಾಭಿಮುಖ ಸ್ತ್ರೀಯ. ನಾವು ರಮಣರ ಅಭಿಮುಖವಾಗಿ ಹೊರಟ ಸ್ತ್ರೀಯರಿಗೆ ಇದ್ಯಾವುದೋ ಲೆಕ್ಕಕ್ಕೆ ಇಲ್ಲ, ಹೋಗು ಅಂತ ಹೇಳಿಬಿಟ್ಟಿದನುವೆ. ಎನಗಿಲ್ಲ ಭಯ ಕಾರಣ ವಿಚಾರಣ ಇದು. ಹಾಗೆ ಅವಳು ಕೇಳ್ತಾಳೆ, ಎದಿಗರ್ಜತಿ ವಾರಿಧರೋ ಗರ್ಜತು ತನ್ನಾಮ. ಮೋಡ ಗುಡುಗೋದ್ರೆ ಗರ್ಜಿಸಲಿ, ಮೋಡ ಗಂಡಸು, ವಾರಿಧರ ಪುಲ್ಲಿಂಗ, ನಿಷ್ಠುರ ಪುರುಷ, ಈ ಗಂಡಸರೇ ಆಗಿ ಅವರು ಬರೋಲ್ಲ, ನಾವು ಹೋಗಬೇಕು. ಇದು ನೋಡು. ಆದರೆ ಐವಿದ್ಯುತ್ ಪ್ರಮದಾನಾಂ ತ್ವಮಪಿಚ ದುಃಖಂ ನ ಜಾನಾಸಿ. ಅಯ್ಯೋ ವಿದ್ಯುತ್, ನೀನು ಹೆಣ್ಣು, ವಿದ್ಯುತ್ ಚಂಚಲ ಚಪಲ ಹೃದ ಸೌದಾಮಿನಿ ಸ್ತ್ರೀ, ನಿನಗೆ ನಮ್ಮಂಥ ಹೆಂಗಸರ ಕಷ್ಟ ಗೊತ್ತಿಲ್ವೇ, ನೀನು ಯಾತಕ್ಕೆ ಸುಮ್ಮನೆ ಇದೆಯಾ, ಗಂಡನ ಬಾಯಿ ಮುಚ್ಚಿಸಿ ನೀನು ಸ್ವಲ್ಪ ಮಿಂಚಬಾರದ ಅನ್ನುವಂಥದ್ದು. ಹೀಗೆ ಅಭಿಸಾರಿಕೆಯರು. ಮತ್ತೊಬ್ಬ ಅಭಿಸಾರಿಕೆ ಮನೆಯಲ್ಲೇ ರಿಹರ್ಸಲ್ ಶುರು ಮಾಡಿದ್ದಳಂತೆ, ಮಳೆಗಾಲದಲ್ಲಿ ಹೇಗೆ ಓಡಾಡಬೇಕು ಅಂತ. ಮಳೆಗಾಲದಲ್ಲಿ ಕೆಸರಾಗಿರುತ್ತೆ, ಕೆಸರಾದಾಗ ಗೆಜ್ಜೆ ಕೆಸರು ಜೊತೆಗೆ ಸೇರಿಕೊಂಡು ಮತ್ತೆ ಹೆಜ್ಜೆಯನ್ನು ಹಿಂದೆ ಎಳೆಯುತ್ತೆ. ಅದಕ್ಕೆ ಮೊಳಕಾಲವರೆಗೂ ಮೇಲಕ್ಕೆ ಗೆಜ್ಜೆಯನ್ನು ಏರಿಸಿಕೊಂಡು ಬಳೆಗಳನ್ನು ಮೊಳಕೈಗೆ ಏರಿಸ್ಕೊಳ್ಳೋದು ಕೇಳಿದ್ದೀವಿ. ಆದರೆ ಗೆಜ್ಜೆಯನ್ನು ಮೊಳಕಾಳಿಗೆ ಏರಿಸ್ಕೊಳ್ಳೋದು ಇಲ್ಲೇ ಕೇಳಿರುವಂಥದ್ದು. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು, ಕತ್ತಲಲ್ವಾ, ಈಗಿಂದಲೇ ಮನೆಯೊಳಗೆ ಕತ್ತಲು ಮತ್ತು ಕೊಚ್ಚೆ ಎರಡೂ ಇರುವಂಥ ಸಂದರ್ಭ ಇಮ್ಯಾಜಿನ್ ಮಾಡಿಕೊಂಡು ರಿಹರ್ಸಲ್ ಮಾಡ್ತಾ ಇದ್ದಾಳಂತೆ, ವಾಕಿಂಗ್ ರಿಹರ್ಸಲ್ಲು. ಈಗ ಕ್ಯಾಟ್ ವಾಕು, ಡಾಗ್ ವಾಕು, ಎಂತೆಂಥದ್ದೆಲ್ಲ ಕೇಳಿದ್ದೀವಿ. ಈ ವಾಕನ್ನು ಯಾರು ಕೇಳಿದ್ದಾರೆ ನೋಡಿ, ಕಲಿಯಬೇಕಾದಂಥದ್ದು. ಆಮೇಲೆ ಇನ್ನೊಬ್ಬ ಅಭಿಸಾರಿಕೆ ಆ ರಮಣ ಇರುವ ಮಂಟಪದವರೆಗೆ ಧೈರ್ಯವಾಗಿ ಬಂದಿದ್ದಾಳೆ. ಇನ್ನು ಅವಳಿಗೆ ಹೋಗೋದಕ್ಕೆ ನಾಚಿಗೆ. ಬಾಗಿಲ ಹತ್ತಿರವೇ ಕಾಲು ಗೆಜ್ಜೆ ಶಬ್ದ ಮಾಡ್ತಾ ನಿಂತಳಷ್ಟೇನೆ ಅಂತ. ಇದು ವೇದಭಾಷ್ಯಕರ್ತಾರರಾದ ಸಾಯಣಾಚಾರ್ಯರ ಪದ್ಯ. ಅವರು ರಸಜ್ಞರು, ರಸ ಸರ್ವಸ್ವವನ್ನು ಬಲ್ಲಂಥವರಲ್ವ. ಹೀಗೆ ಈ ಥರ ಅಭಿಸಾರಿಕೆಯರು, ಮಳೆಗಾಲದಲ್ಲಿ ಹೋದರೆ ವರ್ಷಾಭಿಸಾರಿಕೆಯರು, ಹಗಲೇ ಹೋದರೆ ದಿವಸಾಭಿಸಾರಿಕೆಯರು, ಕತ್ತಲಲ್ಲಿ ಹೋದರೆ ನಕ್ತಾಭಿಸಾರಿಕೆಯರು, ಬೆಳದಿಂಗಳಲ್ಲಿ ಹೋದರೆ ಜ್ಯೋತ್ಸ್ನಾಭಿಸಾರಿಕೆಯರು. ಒಂದೊಂದು ರೀತಿಯಾದದ್ದು ಅಭಿಸಾರ. ಉನ್ಮತ್ತ ಪ್ರಣಯದ ಸ್ವರೂಪವೇ ಅಭಿಸಾರದಲ್ಲಿ ಕಾಣಿಸುತ್ತೆ. ಪೂರ್ಣ ಶರಣಾಗತಿಯ ಮತ್ತೊಂದು ಲಕ್ಷಣ. ಆ ಅಭಿಸಾರಿಕೆಯರು ಕತ್ತಲಲ್ಲಿ ಹೋಗುವಾಗ ನಕ್ತ ಅನ್ನೋದಕ್ಕೆ ಅಮಾವಾಸ್ಯೆ ಅನ್ನುವ ಅರ್ಥ ಕೂಡ ಬರುತ್ತೆ, ಕತ್ತಲು ಅಂತಲೂ ಕೂಡ ಬರುತ್ತೆ. ಅವರು ರಮಣರ ಮನೆಗೆ ಹೋಗ್ತಿದ್ದಾರೆ ಅಂತ. ರಮತೆ ಇತಿ ರಮಣಃ ರಮಯಂತಿ ತೇ ಇತಿ ರಮಣಾಹ. ಯಾರು ಇವರನ್ನು ರಮಿಸ್ತಾರೋ, ಎಂಟರ್ಟೈನ್ ಮಾಡ್ತಾರೋ ಅವರು ರಮಣರು. ರಮಣ ಅನ್ನೋದಕ್ಕೆ ಬದಲಾಗಿ ದಯಿತ ಅನ್ಬಹುದಾಗಿತ್ತು ಮತ್ತೊಂದು. ಅಂದರೆ ವಿಲಾಸಕ್ಕೆ ಅವಕಾಶ ಇರುವಂಥದ್ದು ಅನ್ನುವ ರಮು ಕ್ರೀಡಾಯಾಮ್ ಅನ್ನುವ ಧಾತು ಬಳಸ್ತಾನೆ. ಅವರು ನರಪತಿ ಪಥ ರಾಜಮಾರ್ಗ ಕಗ್ಗತ್ತಲಿಂದ ಕೂಡಿದೆ. ಆಗ ಹೋಗ್ತಾ ಇದ್ದಾರೆ. ನೀನು ನಿನ್ನ ಒಡಲು ಕಪ್ಪಗಿದೆ, ಅದರಲ್ಲಿ ಮಿಂಚನ್ನು ಬೆಳಗಿಸು. ಹೇಗೆ ಅಂದರೆ ಒರೆಗಲ್ಲಿನ ಮಧ್ಯೆ ಬಂಗಾರದ ರೇಖೆ ಹೇಗೆ ಮಿಂಚಿತ್ತು ಹಾಗೆ ಅಂತ. ಒರೆಗಲ್ಲು, ಟಚ್ ಸ್ಟೋನ್, ಬಂಗಾರವನ್ನು ಒರೆ ಇಕ್ಕೋದಕ್ಕೆ ಬಳಸುವಂಥ ಕಲ್ಲು ಕಪ್ಪಗಿರುತ್ತೆ. ಅದರಲ್ಲಿ ಒಮ್ಮೆ ಉಜ್ಜಿದಾಗ ಫಳಫಳ ಹೊಳೆಯುವಂಥ ಬಂಗಾರದ ರೇಖೆ ಕಾಣಿಸಿದರೆ ಇದು ಅಪ್ಪಟ, ಇಲ್ಲದಿದ್ದರೆ ಕೋಟ. ಸಾಚಾ ಕೋಟ ಯಾವ ಥರ ಅಂತ ಗೊತ್ತಾಗುತ್ತೆ. ನಿನ್ನ ಒಡಲು ಕಪ್ಪು, ಅದರಲ್ಲಿ ಮಿಂಚಿಸಿದರೆ ಒರೆಗಲ್ಲಿಗೆ ಇಟ್ಟಂತಹ ಬಂಗಾರದ ರೇಖೆ ಇದ್ದಂತೆ ಅಂತ. ಮೋಡ ಯಾವುದಕ್ಕೆ ಒರೆಗಲ್ಲು? ಕವಿ ಹೇಳಿಲ್ಲ, ಪ್ರೀತಿಗೆ ಒರೆಗಲ್ಲು. ಯಾಕೆ? ಗಂಡಂದರಿಗೆ ಪ್ರೀತಿ ಇದ್ದರೆ ಮೋಡ ಗುಡುಗುವುದಕ್ಕೆ ಮುನ್ನವೇ ಬಂದು ಹೆಂಡತಿಯರ ಜಡೆ ಬಿಡಿಸ್ತಾರೆ ಅಂತ ಮೊದಲೇ ಹೇಳಿತ್ತಲ್ಲ. ಹಾಗೆ ಈ ಹೆಂಡರಿಗೆ ಯಾವುದು ಒರೆಗಲ್ಲು? ಮೋಡ ಗುಡುಗಿದ್ರು, ಮಿಂಚು ಸಿಡಿಲು ಯಾವುದನ್ನು ಬೀಳಿಸಿದ್ರು ಅವರಿರುವಲ್ಲಿಗೆ ಹೋಗ್ತೀವಿ ಅನ್ನೋದು ಒರೆಗಲ್ಲು ಅಂತ. ಮೋಡ ಪ್ರಣಯದ ಸುವರ್ಣಕ್ಕೆ ಒರೆಗಲ್ಲು, ಪ್ರೀತಿ ಅನ್ನುವ ಕಾಂಚನಕ್ಕೆ ಒರೆಗಲ್ಲಾಗಿ ನಿಲ್ಲುವಂಥದ್ದು. ಅಂದರೆ ಕಾಳಿದಾಸನ ಕವಿತೆ ಯಾಕೆ ಮೋಡವನ್ನೇ ಆರಿಸ್ಕೊಳ್ತು ಅಂತ ಗೊತ್ತಾಗುತ್ತೆ. ಅವನ ಮಾತು ಮೋಡಕ್ಕೆ ಒರೆಗಲ್ಲು. ಯಾಕೆ? ಅವನ ಮಾತು ರಸಧರ, ಅವನ ಕಾವ್ಯ ರಸದ ಸರ್ವಸ್ವ ಮತ್ತು ಸದಾ ಉನ್ನತಿಯಲ್ಲೇ ಓಡಾಡುವಂಥದ್ದು, ರಾಜಹಂಸ ಸಹಾಯವಾಗಿರುವಂಥದ್ದು. ಕೈಲಾಸಕ್ಕೆ ಹೋದಲ್ಲದೆ ವಿರಮಿಸುವುದಲ್ಲ, ಶಿವನಲ್ಲಿಯೇ ಲೀನವಾಗುವಂಥದ್ದು, ಶಿವದಲ್ಲಿ ಹುಟ್ಟಿ ಶಿವದಲ್ಲಿ ಲೀನವಾಗುವಂಥದ್ದು. ಅಂಥದ್ದು ತೋಯೋತ್ಸರ್ಗಸ್ತನಿತ ಮುಖರೋ ಮಸ್ಬಬು. ನೀನು ಮಳೆ ಸುರಿಸಿ ಅವರ ಮೈಯನ್ನೆಲ್ಲ ಒದ್ದೆ ಮುದ್ದೆ ಮಾಡಿ ಬಟ್ಟೆ ಮೈಗಂಟಿಕೊಂಡು ಹೆಜ್ಜೆ ಹಾಕುವುದಕ್ಕೆ ಕಷ್ಟವಾಗಿ ಒದ್ದಾಡಿಸಬೇಡ. ಅವರಿಗೆ ಮಿಂಚು ತೋರಿಸು, ಮಳೆ ಬೇಡ,
ಸಿಡಿಲು ಬೇಡ ಅಂತ ಹೇಳ್ತಾನೆ. ಈ ಭಾವದ ಮೂಲಕ ಕವಿ ಎಷ್ಟು ಪ್ರೀತಿಯನ್ನು ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಮತ್ತು ಯಕ್ಷ ವಿರಹಿಯಾದವನು, ವಿರಹಿಗಳ ಗತಿ ಏನು ಅಂತ ಗೊತ್ತು. ಅದೆಲ್ಲ ಮತ್ತೆ ಪ್ರಬಂಧ ಧ್ವನಿಗೆ ಎಲ್ಲ ಕೂಡ ಮೂಲದ ಸ್ಥಾಯಿ ಶೃಂಗಾರಕ್ಕೆ ಒಂದೊಂದು ಸಂಚಾರಿಗಳಾಗಿ ಸೇರಿಕೊಳ್ತಾ ಬರುತ್ತೆ. ಎವ್ರಿ ವರ್ಸ್ ಈಸ್ ಎ ಫೆದರ್ ಇನ್ ದಿ ಕ್ಯಾಪ್ ಆಫ್ ಕಾಳಿದಾಸ. ಅವನು ನಮ್ಮೆಲ್ಲರಿಗೂ ಟೋಪಿ ಹಾಕಿಬಿಟ್ಟಿದ್ದಾನೆ ಅವನ ಕಾವ್ಯದ ಮೂಲಕ. ಮುಂದೆ ಇದಾದ ಮೇಲೆ ನೀನು ಸ್ವಲ್ಪ ರೆಸ್ಟ್ ತಗೊಂಡು ಮುಂದಿನ ಪ್ರಯಾಣ ಮುಂದುವರಿಸು ಅಂತ ಹೇಳ್ತಾನೆ. ಈಗ ಮತ್ತೆ ಮಾಮೂಲಿಗೆ ಬರ್ತಾ ಇದ್ದಾರೆ. ನೀನು ಹೋಗುವಷ್ಟೊತ್ತಿಗೆ ಉಜ್ಜಯಿನಿ ರಾತ್ರಿ ಆಗಿರುತ್ತೆ, ಮತ್ತೆ ಬೆಳಗ್ಗೆ ಹೊರಡಬೇಕಾಗುತ್ತೆ. ಹೇಗೆ ಅಂತನ್ನೋದು ಹೇಳ್ತಾನೆ. ತಾಂಕಸ್ಯಾಂಶ್ಚಿತ್ ಭವನ ವಲಭೌ ಸುಪ್ತ ಪಾರಾವತಾಯಾಂ ನೀತ್ವಾ ರಾತ್ರಿಂ ಚಿರವಿಲಸನಾತ್ ಖಿನ್ನ ವಿದ್ಯುತ್ಕಲತ್ರ ದೃಷ್ಟೇ ಸೂರ್ಯೇ ಪುನರಪಿ ಭವಾನ್ ವಾಹೇದಧ್ವಶೇಷಂ ಮಂದಾಯಂತೆ ನಖಲು ಸುಹೃದಾಂ ಅಭ್ಯುಪೇತಾರ್ಥ ಕಾಮ ಅಭ್ಯುಪೇತಾರ್ಥ ಕೃತ್ಯಾ ಅನ್ನುವಂಥ ಮಾತನ್ನು ಬಹಳ ಚೆನ್ನಾಗಿ ಹೇಳಿದ್ದಾನೆ. ಹೀಗೆ ನೀನು ರಾತ್ರಿಯೆಲ್ಲ ಅಭಿಸಾರಿಕೆಯರಿಗೆ ಸ್ವಲ್ಪ ಸಹಾಯ ಮಾಡಿದ ಮೇಲೆ ತುಂಬ ಖಿನ್ನ ವಿದ್ಯುತ್ ಕಲತ್ರ, ಹೆಂಡತಿನ ತುಂಬ ಕುಣಿಸಿಬಿಟ್ಟಿದ್ದೀಯಾ. ವಿದ್ಯುತ್ತು ನಿನ್ನ ಕಲತ್ರ ಅಲ್ಲವೇ? ಹಾಗಾಗಿ ಹೆಂಡತಿ ಭಾರ್ಯ ಕಾಪಾಡಿಕೊಳ್ಬೇಕು, ಅವಳು ಸುಸ್ತಾಗಿದ್ದಾಳೆ. ಹಾಗಾಗಿ ನೀವಿಬ್ಬರೂ ಈ ವಲಭಿ ಅಂತಂದರೆ ಸೂರು ಅಂತ ಅರ್ಥ. ಈ ಮಾಡು ಹೀಗೆ ಸ್ಲೋಪ್ ಆಗಿದ್ದರೆ ಗೋಡೆ ಹೀಗೆ ಬರುತ್ತೆ, ಅದೆರಡರ ಜಾಗವನ್ನು ವಲಭಿ ಅಂತ ಕರೀತಾರೆ. ಅಲ್ಲಿ ಪಾರಿವಾಳಗಳು ವಾಸವಾಗಿರುತ್ತೆ. ಪಾರಿವಾಳಗಳ ಬಣ್ಣದ ಜೊತೆಗೆ ಸಾವರ್ಣ್ಯ ಇರುವಂತಹ ಮೋಡ ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತ. ತಾಂಕಸ್ಯಾಂಶ್ಚಿತ್ ಭವನ ವಲಭವು ಸುಪ್ತ ಪಾರಾವತಾಯಾಮ್, ಆಗ ಪಾರಿವಾಳಗಳು ನಿದ್ರೆ ಮಾಡ್ತಾ ಇರ್ತವೆ. ಅಲ್ಲಿ ಹೋಗಿ ನೀನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು. ಆ ಪಾರಿವಾಳಗಳ ಒಂದು ಬೂದು ಬಣ್ಣದ ಮೈ, ಕೆಂಪು ಬಣ್ಣದ ಕಾಲು, ಅದೆಲ್ಲ ಈ ಮೋಡಕ್ಕೆ ಎಷ್ಟು ಒಳ್ಳೆಯ ಸಂವಾದಿ. ಆಮೇಲೆ ವಿಶ್ರಾಂತಿಯನ್ನು ತೆಗೆದುಕೊಂಡು ಇನ್ನು ಸೂರ್ಯ ಉದಯಿಸ್ತಾ ಇದ್ದಂತೆಯೇ ನೀನು ಹೊರಡಬೇಕಾಗತ್ತೆ. ಅರ್ಲಿ ಮಾರ್ನಿಂಗ್ ಪ್ರಯಾಣ ಮಾಡಬೇಕು. ನನ್ನಂಥವರಿಗೆ ಬಹಳ ಕಷ್ಟ, ಆದರೆ ಮೋಡ ಮಾಡಬೇಕಾಗಿದೆ. ಯಾಕೆ? ಮಂದಾಯಂತೆ ನಕಲು ಸುಹೃದಾಂ ಅಭ್ಯುಪೇತಾರ್ಥ ಕೃತ್ಯಾ. ಗೆಳೆಯರಿಗೆ ಒಳಿತಾಗಬೇಕು ಅಂತ ಕೆಲಸವನ್ನು ಕೈಗೊಂಡಂಥವರು ತಡ ಮಾಡುವುದಿಲ್ಲವಲ್ಲ ಅಂತ. ಇಲ್ಲಿ ಮತ್ತೆ ನನ್ನ ಕೆಲಸಕ್ಕಾಗಿ ನೀನು ಬೇಗ ಹೋಗಬೇಕು ಅಂತ ಹೇಳ್ತಿದ್ದಾನೆ. ಜೊತೆಗೆ ಮೋಡ ಮುಂಜಾನೆ ಮೆಲುಗಾಳಿಯಲ್ಲಿ ತೇಲಿಕೊಂಡು ಹೋಗಬಹುದಲ್ವ, ಅದು ಕೂಡ ಬರುತ್ತೆ. ಆಮೇಲೆ ಖಂಡಿತ ನಾಯಕಿಯರ ಸಾಂತ್ವನ ಮಾಡುವ ನಾಯಕರ ಪ್ರಸ್ತಾವವನ್ನು ಕವಿ ತರ್ತಾನೆ. ಅದಕ್ಕೆ ಇಲ್ಲಿ ಮಿಂಚಿನ ನಾಯಕಿ ವಿದ್ಯುತ್ತಿನ ಜೊತೆಗೆ ಹೇಳ್ತಾನೆ. ಮತ್ತೆ ನೋಡಿ, ಆ ಉಜ್ಜಯಿನಿಯ ಉನ್ನತೋನ್ನತವಾದ ಮಂದಿರಗಳಲ್ಲಿ ವಲಭಿ ಸ್ಥಾನದಲ್ಲಿ ಮೋಡ ಇಳಿಯದೆ ಅಲ್ಲಿಯೇ ನಿಂತ್ಕೊಂಡು ಬಿಡಬಹುದು ಅನ್ನುವಂಥದ್ದು ಒಂದು ಸ್ವಾರಸ್ಯ. ಕಾವ್ಯಗಳಲ್ಲಿ ಮತ್ತೆ ಮತ್ತೆ ಈ ಕಪೋತ ವಲಭಿ, ಕಪೋತಿಕ ಅಂತಲೇ ಅದನ್ನು ಕರೀತಾರೆ, ಅದೆಲ್ಲ ಕೂಡ ಬರುತ್ತೆ. ಅದನ್ನು ಹೇಳ್ತಾನೆ. ಪಾರಿವಾಳ ಹಲವಾರು ಮಲಗಿದೇಳನಯ ಮಾಡದೊಳಗೆ, 7th ಫ್ಲೋರ್, ಸಾತ್ವಾ ಮಂಜಿಲ್, ಅದನ್ನು ಹೇಳ್ತಾ ಇದ್ದಾನೆ. ಸಾತ್ವಿ ಮಂಜಿಲ್. ಮಿಂಚು ಮಡದಿ ಬಳಲಿರುವಳೇನೋ ಮಲಗಲ್ಲಿ ಬೆಳ್ಳ ಬೆಳಗ್ಗೆ, ಮುಂದೆ ದೂಡುವುದು ನಿನ್ನ ನುದಯದಲ್ಲಿ ನಮ್ಮ ನಿಮ್ಮ ನಂಟೆ, ಗೆಳೆಯನಾಗಿ ಕೈಗೊಂಡ ಕೆಲಸವನ್ನು ನಡುವೆ ಬಿಡುವರುಂಟೆ. ಹಾಗಾಗಿ ನೀನು ಬೇಗ ಹೋಗಬೇಕಾಗುತ್ತೆ, ಅದನ್ನು ಬಿಟ್ಟು ಇನ್ಯಾವ ಕೆಲಸವೂ ಇಲ್ಲ ಅಂತಂತಾನೆ. ಇನ್ನು ನಾವು ಉಜ್ಜಯಿನಿಗೆ ಬೀಳ್ಗೊಟ್ಟು ಮುಂದೆ ಗಂಭೀರ ನದಿಯನ್ನು ನೋಡೋದಕ್ಕೆ ಹೋಗ್ಬೋದು. ನಮಸ್ಕಾರ.